ವೇದಿಕೆಗಳ ಮೂಲಕ ಈವರೆಗೂ 198 ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವ ವೇದಿಕೆಯಾಗಿದೆ. ಇದು ಧಾರವಾಡ ಕಟ್ಟೆ ಧಾರವಾಡ ಹಮ್ಮಿಕೊಂಡಿರುವ 199ನೇಯ ಕಾರ್ಯಕ್ರಮವಾಗಿದೆ. ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ, ಜಾಗತಿಕ ಸಾಹಿತ್ಯ ನಿರ್ಮಾಪಕರ ಉಪನ್ಯಾಸ ಮಾಲಿಕೆ, ಜಾಗತಿಕ ತತ್ವಜ್ಞಾನಿಗಳ ಉಪನ್ಯಾಸ ಮಾಲಿಕೆ, ಜಾಗತಿಕ ರಂಗಭೂಮಿ ನಿರ್ಮಾಪಕರ ಉಪನ್ಯಾಸ ಮಾಲಿಕೆ, ಪುಸ್ತಕ ಸಂವಾದ, ಅಗಲಿದ ಗಣ್ಯರಿಗೆ ನುಡಿನಮನ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಕವಿಗೋಷ್ಠಿಗಳು ಸೇರಿದಂತೆ 10 ಹಲವು ಮಹತ್ವದ ಉಪನ್ಯಾಸ ಕಾರ್ಯಕ್ರಮಗಳನ್ನು ಈವರೆಗೂ ಆಯೋಜಿಸಿವೆ. ಬಸವ ಜಯಂತಿ ನಿಮಿತ್ತ ಹಮ್ಮಿಕೊಂಡಿರುವ ವಿಶ್ವಗುರು ಬಸವಣ್ಣನ ಕುರಿತು ಉಪನ್ಯಾಸ ಮಾಲಿಕೆಯ ಈ ದಿನದ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳಲ್ಲಿ ನಡೆ ನುಡಿಯ ಪರಿಕಲ್ಪನೆ ವಿಷಯದ ಮೇಲೆ ಡಾಕ್ಟರ್ ಮೈತ್ರೇಯಣಿ ಗದ್ದಿಗೆಪ್ಪಗೌಡರ್ ಅವರು ತಮ್ಮ ಅಮೂಲ್ಯವಾದ ಉಪನ್ಯಾಸ ನೀಡಲಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಮೇಡಮ್. ಧನ್ಯವಾದಗಳು. ಅದೇ ರೀತಿ ಧಾರವಾಡದ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಧಾರವಾಡ ಕಟ್ಟೆಯ ಸಮಸ್ತ ಸಾಹಿತ್ಯಾಸಕ್ತರಿಗೆ, ಹಿರಿಯರಿಗೆ ಹಾಗೂ ಧಾರವಾಡ ಕಟ್ಟೆಯ ಬಳಗಕ್ಕೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಉಪನ್ಯಾಸಕ್ಕೂ ಮೊದಲು ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯ ನೋಡೋಣ. ಖ್ಯಾತ ಸಾಹಿತಿಗಳು, ಕವಿಗಳು, ಸಂಶೋಧಕರು, ವಿಮರ್ಶಕರು ಆಗಿರುವ ಡಾಕ್ಟರ್ ಮೈತ್ರೇಯಣಿ ಗದ್ದಿಗೆಪ್ಪಗೌಡರ್ ಅವರು ಸದ್ಯ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಪ್ರಸಾರಾಂಗದ ಪ್ರಭಾರಿ ನಿರ್ದೇಶಕರಾಗಿ, ಪ್ರಸಾರಾಂಗದ ಸಹಾಯಕ ನಿರ್ದೇಶಕರಾಗಿ 10 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಸದ್ಯ ಕನ್ನಡ ಭಾಷಾ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಲೇಖನಗಳು ನಮ್ಮ ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯಗಳಾಗಿ ಪರಿಗಣಿಸಲ್ಪಟ್ಟಿವೆ. ಗರಿಕೆ ಅಲಗಿನ ಇಬ್ಬನಿ, ನುಂಗಿದಷ್ಟು ನಂಜು, ನೀರು ಕಚ್ಚಿದ ಕೆಂಡ ಶ್ರೀಯುತರ ಕವನ ಸಂಕಲನಗಳು. ನಮ್ಮ ಮಹಿಳೆ ನಮ್ಮ ಹೆಮ್ಮೆ, ಉರಿಯೊಡಲು, ಜೀವನ್ಮುಖಿ ಮುಂತಾದ ಸಂಪಾದಿತ ಕೃತಿಗಳು. ಮಾನ್ಯರಿಗೆ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು: ಪ್ರತಿಷ್ಠಿತ ರಾಷ್ಟ್ರಕವಿ ಗೋವಿಂದ ಪೈ ಕಾವ್ಯ ಪ್ರಶಸ್ತಿ, ಕೈಗಾ ರಾಜ್ಯೋತ್ಸವ ಕಾವ್ಯ ಪ್ರಶಸ್ತಿ, ಮಿರ್ಜಿ ಅಣ್ಣಾರಾವ್ ಕಾವ್ಯ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಬಸವಸಿರಿ, ಸಿರಿಗನ್ನಡ ಸೇವಾರತ್ನ, ಮಿನರ್ವಾ ಆಫ್ ದಿ ಈಸ್ಟ್, ಆದರ್ಶ ಮಹಿಳೆ, ಶಿಕ್ಷಣ ಸೇವಾರತ್ನ, ಬಸವ ಭೂಷಣ, ಬಸವ ಶಿರೋಮಣಿ, ಸಿದ್ಧಶ್ರೀ ಮುಂತಾದ ಪ್ರಶಸ್ತಿಗಳು ಶ್ರೀಯುತರಿಗೆ ಅರಸಿ ಬಂದಿವೆ. ಚೇತನ ಪ್ರಕಾಶನವು 2018ರಲ್ಲಿ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ ಅಖಿಲ ಕರ್ನಾಟಕ ಮಹಿಳಾ ಅಧ್ಯಕ್ಷ ಇರುವ ಗೌರವ ಶ್ರೀಯುತರಿಗೆ ಸಲ್ಲುತ್ತದೆ. ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಸಂಶೋಧನಾ ಲೇಖನಗಳು, ಕವನಗಳು, ಕಥೆಗಳು ಪ್ರಕಟವಾಗಿವೆ. ಚಂದನ, ದೂರದರ್ಶನ, ಸುವರ್ಣವಾಹಿನಿ ಮುಂತಾದ ಟಿವಿ ಮಾಧ್ಯಮದಲ್ಲಿ ಸಾಹಿತ್ಯ ಚರ್ಚೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ಇಷ್ಟು ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯವಾಗಿತ್ತು. ಈಗ ಮಾನ್ಯ ಡಾಕ್ಟರ್ ಮೈತ್ರೇಯಣಿ ಗದ್ದಿಗೆಪ್ಪಗೌಡರ್ ಅವರು 60 ನಿಮಿಷದ ಉಪನ್ಯಾಸ ನೀಡಲಿದ್ದಾರೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮ್ಯೂಟ್ ಮಾಡಿಕೊಂಡು ಉಪನ್ಯಾಸವನ್ನು ಆಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ. ಉಪನ್ಯಾಸದ ನಂತರ ಅಧ್ಯಕ್ಷೀಯ ನುಡಿಗಳು, ನಂತರ ಉಪನ್ಯಾಸಕರೊಂದಿಗೆ ಚರ್ಚೆಗೆ ಅವಕಾಶ ಇರಲಿದೆ.
ಈಗ ಡಾಕ್ಟರ್ ಮೈತ್ರೇಯಣಿ ಗದ್ದಿಗೆಪ್ಪಗೌಡರ್ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಮೇಡಮ್ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ? ಹಾ ಮೇಡಮ್, ಕೇಳಿಸ್ತಾ ಇದೆ. ಒಂದು ಕರೆಕ್ಷನ್ ಅನ್ನ ಹೇಳ್ತೀನಿ. ನಾನು ಸದ್ಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿಲ್ಲ. 8 ವರ್ಷ ಸೇವೆ ಸಲ್ಲಿಸಿ ಬೇರೆ ಕಾರಣಾಂತರಗಳಿಂದ ನಾನೀಗ ವಿಮರ್ಶಕಿ ಚಿಂತಕಿಯಾಗಿ ಮಾತ್ರ ಗುರುತಿಸ್ಕೊಳ್ತಾ ಇದ್ದೀನಿ ಅಂತ ಒಂದು ಕ್ಲಿಯರೆನ್ಸ್ ಅನ್ನ ವೇದಿಕೆಯ ಮೂಲಕ ನಾನು ನೀಡ್ತಾ, ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲಾನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ನನ್ನ ಅಂತರಂಗದ ಸಾಕ್ಷಿ ಪ್ರಜ್ಞೆಯಾದ ಬಸವ ತಂದೆಯನ್ನ, ನನ್ನೊಳಗಿನ ಚೈತನ್ಯಾತ್ಮ ಮಹಾದೇವಿ ಅಕ್ಕನ ದಿವ್ಯ ಪ್ರಭೆಗೆ ಶರಣೆಂದು, ಧಾರವಾಡ ಕಟ್ಟೆ ಆಯೋಜಿಸಿರುವ ಬಸವ ಜಯಂತಿಯ ಪ್ರಯುಕ್ತವಾಗಿರುವ ಈ ಮಾಸದ ಎಲ್ಲ ಉಪನ್ಯಾಸಗಳಲ್ಲಿ ಬಹುತೇಕ ಕೊನೆಯ ಉಪನ್ಯಾಸ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರನ್ನ ಕುರಿತಾಗಿರ್ತಕ್ಕಂಥ ಇಡೀ ಒಂದು ತಿಂಗಳ ಉಪನ್ಯಾಸಗಳ ಈ ವೇದಿಕೆಯಲ್ಲಿ ನನಗೆ ಇವತ್ತು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತೆ ನಮ್ಮೊಳಗೆ ಅನೇಕ ವಿಷಯಗಳನ್ನ ಮತ್ತೆ ಅನೇಕ ಚಿಂತನೆಗಳನ್ನ ಬಿತ್ತಬಲ್ಲದಾಗಿರ್ತಕ್ಕಂಥ ಬಸವಣ್ಣನವರ ವಚನಗಳಲ್ಲಿ ನಡೆ ನುಡಿ ಪರಿಕಲ್ಪನೆ ಕುರಿತಾಗಿರುವ ವಿಷಯವನ್ನ ನನಗಿವತ್ತು ಡೋಣೂರ್ ಸರ್ ಅವರು ನೀಡಿದ್ದಾರೆ. ನನ್ನ ಮಾರ್ಗದರ್ಶಕರು, ಹಿರಿಯಣ್ಣನೂ ಆಗಿರ್ತಕ್ಕಂಥ ಡೋಣೂರ್ ಸರ್ ಅವರ ಪ್ರೀತಿಯ ಹಕ್ಕೊತ್ತಾಯ ಮತ್ತೆ ಮತ್ತೆ ನಾ ಈ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ಕಾಣೋ ಹಾಗೆ ಮತ್ತೆ ನನ್ನ ಹೊಟ್ಟೆಯೊಳಗಿನ ಮಾತುಗಳನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ಈ ವೇದಿಕೆ ಮತ್ತೆ ಸಾಕ್ಷಿ ಆಗ್ತಾ ಇದೆ. ಸಹೋದರಿ ವಿಜಯಲಕ್ಷ್ಮಿ ದಾನ್ರೆಡ್ಡಿ ಅವರ ಸೇವೆ ಮತ್ತು ಅವರ ಆತ್ಮೀಯತೆಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಹಾಗೆ ಧಾರವಾಡ ಕಟ್ಟೆ ಬಳಗದ ಎಲ್ಲ ಹಿರಿಕಿರಿಯ ಸಹೋದರ ಸಹೋದರಿಯರಿಗೂ ನಿಮ್ಮೆಲ್ಲರ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನ ಜ್ಯೋತಿಗೆ ನನ್ನ 1000 ಶರಣಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಅಪ್ಪ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ತದನಂತರದಲ್ಲಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹಾಗೆ ಭಾರತದ ಬೇರೆ ಬೇರೆ ರಾಜ್ಯಗಳೆಲ್ಲ ಯಾಕಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಗೌರವವನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 21ನೇ ಶತಮಾನದ ಸಂದರ್ಭದಲ್ಲಿ ಜಾಗತೀಕರಣೋತ್ತರ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅನೇಕ ಅಧ್ಯಯನಗಳು ಸಂಶೋಧನೆಗಳು ಈಗ ಒಂದು ಫಲಿತವನ್ನ ಪಡೆದುಕೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ. ಉತ್ತರ ಕರ್ನಾಟಕ ಭಾಗದ ಅನೇಕ ಜನಜೀವನದಲ್ಲಿ ಅಪ್ಪ ಬಸವಣ್ಣನವರು ಸದಾಕಾಲವೂ ಒಬ್ಬ ಸಾಂಸ್ಕೃತಿಕ ನಾಯಕನಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಆ ಮೂಲಕವಾಗಿ ಈಗಲೂ ಕೂಡ ಜನಮಾನಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ನಡೆದು ಹೋಗಿರ್ತಕ್ಕಂಥ ಕಲ್ಯಾಣ ಕ್ರಾಂತಿ ಮತ್ತು ಕಲ್ಯಾಣ ಕ್ರಾಂತಿಯ ಕೊನೆ ಹೆಜ್ಜೆಗಳ ಸಂದರ್ಭಗಳು ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಸೀಮಿತವಾಗಿರೋದ್ರಿಂದ ಕರ್ನಾಟಕದಾದ್ಯಂತ ಇವತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಪ್ಪಿಕೊಳ್ಳುವ ಈ ಬಗೆಯನ್ನ ಇಟ್ಕೊಂಡು ಇವತ್ತು ಸಮಗ್ರವಾಗಿ ನಾನು ಬಸವಣ್ಣನವರ ವ್ಯಕ್ತಿತ್ವ ವಿಶೇಷದ ಜೊತೆಗೆ ಅವರ ನಡೆ ನುಡಿ ಪರಿಕಲ್ಪನೆಯ ಬಗ್ಗೆ ಒಂದಿಷ್ಟು ನನ್ನ ಅನುಭವಗಳನ್ನ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ಯಾಕೆ ಬಸವಣ್ಣನವರು ಹಾಗೆ ಬಸವಣ್ಣನವರು ರೂಪಿಸಿರ್ತಕ್ಕಂಥ ಯಾವುದೇ ಸೂತಕಗಳಿಲ್ಲದ ಅನುಭವ ಮಂಟಪದ ಒಳಗಡೆಯ ಚಿಂತನಾಗಾರದಲ್ಲಿ ಒಳಪಟ್ಟಿರ್ತಕ್ಕಂಥ ಈ ಸೊಲ್ಲುಗಳಿದೆಯಲ್ಲ, ಮಾತುಗಳಿದೆಯಲ್ಲ, ವಚನಗಳಿದೆಯಲ್ಲ, ಅಭಿವ್ಯಕ್ತಿಗಳಿದೆಯಲ್ಲ, ಇದೆಲ್ಲವೂ ಕೂಡ ಒಂದು ಕ್ರಾಂತಿಯ ಭಾಗವಾಗಿ, ಅರಿವಿನ ಆಂದೋಲನದ ಭಾಗವಾಗಿ ಅವುಗಳು ಹೇಗೆ ರೂಪಿಸಲ್ಪಟ್ಟು ಅನ್ನೋದು ನಮ್ಗೆ ವಿಶೇಷ ಅಂತ ಅನ್ಸತ್ತೆ. ಈ ರೂಢ ಮೂಲವಾಗಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಇರ್ಬೋದಾಗಿರ್ತಕ್ಕಂಥ ರೂಢ ಮೂಲವಾಗಿರ್ತಕ್ಕಂಥ ಜ್ಞಾನವನ್ನ ಇಟ್ಕೊಂಡು
ನುಡಿದಂತೆ ನಡೆದ ಶರಣರು ಅನ್ನೋದನ್ನ ನಾವು ಇಡೀ ಶರಣ ಸಂದೋಹಕ್ಕೇನೆ ಸಾರ್ವತ್ರಿಕವಾಗಿ ಹೇಳ್ತಕ್ಕಂತ ಒಂದು ಮಾತಿದೆ, ನುಡಿದಂತೆ ನಡೆದವರು ಅಂತ ಹೇಳಿ. ಅಂದ್ರೆ ನಡೆ ನುಡಿ ಒಂದಾಗಿ ಬದುಕಿದ ಶರಣರ ಬದುಕಿದೆಯಲ್ಲ, ಇದನ್ನ ನಾವು ಬಸವಾದಿ ಶಿವಶರಣರ ಅಥವಾ 1,90,000 ಅಮರಗಣಗಳು ಹಾಗೆ ಶರಣ ಸಂದೋಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ಶರಣ ಶರಣೆಯರ ಜೀವನದ ಭಾಗವಾಗಿ ನಡೆನುಡಿಗಳು ಇದ್ವು ಅನ್ನೋದನ್ನ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜನಪದರು ಒಂದ್ ಹಾಡನ್ನ ಹಾಡ್ತಾರೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ಕೈಯ ಮುಗಿತಿ ಅಂತ ಹೇಳಿ ನಮ್ಮ ಜನಪದರ ಹಾಡುಗಳಲ್ಲಿ ಬಸವಣ್ಣನವರ ಕುರಿತಾಗಿರ್ತಕ್ಕಂಥ ಅವರ ಬಗ್ಗೆ ಇರುವ ಭಕ್ತಿ ಭಾವ ಹಾಗೂ ಬಸವಣ್ಣನವರು ಸಮಕಾಲೀನ ಶತಮಾನಗಳ ನಂತರದಲ್ಲಿ ದೈವತ್ವದ ಪರಿಕಲ್ಪನೆಯಲ್ಲಿ ಗುರುತಿಸಿಕೊಳ್ಳಿಕ್ಕೆ ಕಾರಣವಾಗಿರ್ತಕ್ಕಂಥ ಅನೇಕ ಮಹತ್ವಪೂರ್ಣ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು, ಹಾಗಿದ್ರೆ ಬಸವಣ್ಣನವರಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ನಾವು ಅಣಿಯಾಗ್ಬೇಕಾಗತ್ತೆ. ಕೆ.ಸಿ. ಶಿವಪ್ಪನವರು ತಮ್ಮ ಚೌಪದಿಯಲ್ಲಿ ಬರೀತಾರೆ, ಬಸವನೆಂದರೆ ಯಾರು? ಬಸವನೆಂದರೆ ಯಾರು? ದಿಜ್ಜಳನ ಕರಣಿಕನೇ ಅಲ್ಲ, ಬಿದ್ದವರ ನೆತ್ತಲು ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಬಸವನೆಂದರೆ ತತ್ವ ಮುದ್ದುರಾಮ ಅಂತ ಕೆ.ಸಿ. ಶಿವಪ್ಪನವರು ತಮ್ಮ ಮುದ್ದುರಾಮನ ಮನಸ್ಸಿನ ಚೌಪದಿಯಲ್ಲಿ ಬರೀತಾರೆ. ಈ 4 ಸಾಲಿನ ಪದ್ಯದಲ್ಲಿ ಬಹಳ ಅದ್ಭುತವಾಗಿ ಕೆ.ಸಿ. ಶಿವಪ್ಪನವರು ಯಾರು ಹಾಕಿದ್ರೆ ಬಸವಣ್ಣನವರು ಅಂದ್ರೆ, ಬಿದ್ದವರ ನೆತ್ತಲು ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಬಸವನೆಂದರೆ ತತ್ವ ಅಂತ ಹೇಳಿ ಅವರು ಗುರುತಿಸ್ತಕ್ಕಂಥದ್ದಿದೆಯಲ್ಲ. ಹಾಗೆ ಸಮಕಾಲೀನ ಹಿರಿಯ ರಾಷ್ಟ್ರಕವಿಗಳು ಕುವೆಂಪುರವರಾಗಿರ್ಬೋದು, ಜಿ.ಎಸ್. ಶಿವರುದ್ರಪ್ಪನವರಾಗಿರ್ಬೋದು ಬಹಳ ಅದ್ಭುತವಾಗಿ ಬಸವಣ್ಣನವರ ವ್ಯಕ್ತಿತ್ವವನ್ನ ಕುರಿತು ನಮಗೆ ಆಧುನಿಕ ಕಾವ್ಯಗಳಲ್ಲಿ ಅವರನ್ನ ವರ್ಣಿಸಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ಕೊಳ್ತೀವಿ. ಆದ್ರೆ ಬಸವಣ್ಣನವರನ್ನು ನಾವು ಯಾಕೆ ಅಷ್ಟು ಮಹತ್ವಪೂರ್ಣ ವ್ಯಕ್ತಿತ್ವದ ನಾಯಕನನ್ನಾಗಿ ಇವತ್ತು ಪರಿಗಣಿಸ್ತಾ ಇದ್ದೀವಿ? ತನ್ಮೂಲಕ ಬಸವಣ್ಣನವರ ಮಾತು, ಬಸವಣ್ಣನವರ ನಡೆ ನುಡಿಗಳೆಲ್ಲವೂ ಕೂಡ ಪ್ರಭುತ್ವದ ಒಳಗಿದ್ದು ಪ್ರಜಾಪ್ರಭುತ್ವದ ಆಶಯಗಳನ್ನು ಹೊತ್ತ ಅಂಶಗಳಾಗಿ ನಾವಿವತ್ತು ಪರಿಗಣಿಸಿ ಗೌರವಿಸ್ತಕ್ಕಂಥದ್ದಿದೆಯಲ್ಲ, ಅದು ಈ ಕಾಲದ ಮತ್ತು ಜಾಗತೀಕರಣೋತ್ತರದ ಈ ತುರ್ತು ಸಂದರ್ಭದಲ್ಲಿ ಬಸವಣ್ಣನವರಂತಹ ಬಹುಮುಖಿತ್ವದ ಜೊತೆಗೆ ದಲಿತ ದಮನಿತರಿಗೆ ಧ್ವನಿಯಾಗಬಲ್ಲ, ಅಷ್ಟೇ ಅಲ್ಲ ಊರು ಮತ್ತು ಕೇರಿ ಇವುಗಳೆರಡರ ಮಧ್ಯದಲ್ಲಿರುವ ಒಂದು ಭಿನ್ನತೆಯನ್ನು ಹೋಗಲಾಡಿಸಿ ಎಲ್ಲರನ್ನೂ ನನ್ನವರೆಂದು ಅಪ್ಪಿಕೊಳ್ಳುವ ಬಸವಣ್ಣನಂತಹ ನಾಯಕರ ಅವಶ್ಯಕತೆ ನಮ್ಗೀಗಿದೆ ಅಂತ ಹೇಳಿ ಭಾವಿಸ್ಕೊಂಡು, ಬಸವಣ್ಣನವರನ್ನ ಕೇವಲ ನಾವು ಒಂದು ವ್ಯಕ್ತಿ ಅಂತ ಹೇಳಿ ಪರಿಗಣಿಸೋದಿಲ್ಲ, ಒಂದು ಶಕ್ತಿನೂ ಅಂತ ಹೇಳಿ ಪರಿಗಣಿಸೋದಿಲ್ಲ, ಅದು ಒಂದು ಜ್ಯೋತಿ ಅಂತ ಹೇಳಿ ನಾವು ಅವರನ್ನ ಕರಿತೀವಿ, ಜಗದ ಜ್ಯೋತಿ ಅಂತ ಹೇಳಿ ಅವರನ್ನ ನಾವು ಕರಿತೀವಿ. ಅಂದ್ರೆ ಜ್ಯೋತಿರ್ಪುಂಜವೇ ಬಸವಣ್ಣನವರ ಆಗಿರೋದನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಹಲವು ವ್ಯಕ್ತಿಗಳ ಒಂದು ಸಮೂಹ ಚೈತನ್ಯವಾಗಿ ಏಕದೇಹದಲ್ಲಿಯೇ ಸಮ್ಮಿಲಿತಗೊಳಿಸಿಕೊಂಡಿರ್ತಕ್ಕಂಥ ಒಂದು ಅಪೂರ್ವ ಉದಾಹರಣೆ ಬಸವಣ್ಣನವರಾಗಿದ್ದಾರೆ. ಅವರು ಸಾಧಕರು ಹೌದು, ದಾರ್ಶನಿಕರು ಹೌದು, ಮಹಾಜ್ಞಾನಿ ಹೌದು, ಅನುಭಾವಿ, ಆಡಳಿತಗಾರ, ಸಂಸಾರಿ, ಸಂಘಟಕ, ಸಮಾಜ ಸುಧಾರಕ, ಕ್ರಾಂತಿಕಾರಿ, ನವಯುಗದ ಹರಿಕಾರ, ವಚನ ಸೂರ್ಯ, ಇವೆಲ್ಲವುಗಳನ್ನ ಏಕ ವ್ಯಕ್ತಿಗಾಗಿ ನಾವು ಗೌರವಿಸುವ ಗುಣವಾಚಕಗಳಾಗಿ ಬಳಸ್ಕೊಳ್ತೀವಿ. ಅಂದ್ರೆ ಒಂದು ಚೈತನ್ಯ ಅಥವಾ ಒಂದು ತೇಜೋಪುಂಜ ಮತ್ತು ಆ ಬೆಳಕನ್ನ ಮೀರಿದ್ದು ಬಸವಣ್ಣನವರು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಬಸವಣ್ಣನವರನ್ನ ನಾವೆಲ್ಲರೂ ಶ್ರೇಷ್ಠರು ಅಂತ ಹೇಳಿ ಗುರುತಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಜಗತ್ತಿನಲ್ಲಿ ಅನೇಕರು ನಾವು ಶ್ರೇಷ್ಠರು ಅಂತ ಹೇಳಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ.
ಇವೆಲ್ಲ ಕಾರಣಗಳನ್ನ ಗುರುತಿಸಿದ್ರೆ ಜಗತ್ತಿನಲ್ಲಿ ಅನೇಕರು ಶ್ರೇಷ್ಠ ಮತ್ತು ಕನಿಷ್ಠತೆಗಳ ಮಧ್ಯದಲ್ಲಿರುವ ಬಹಳ ದೊಡ್ಡ ಒಂದು ಸಂದಿಗ್ಧತೆಯನ್ನ ಮೀರಿ ಬೆಳೆದಿರ್ತಕ್ಕಂಥದ್ರಲ್ಲಿ ತುಂಬಾ ಶ್ರೇಷ್ಠರಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಬಸವಣ್ಣನವರು ಅನ್ನೋದನ್ನ ನಾವು ಗಮನಿಸ್ಕೊಳ್ಳೇಬೇಕು. ಜಗತ್ತಿನ ಹಲವರು ಶ್ರೇಷ್ಠರಾಗಿ ಹೋಗಿದ್ದಾರೆ, ಆದ್ರೆ ಆ ಶ್ರೇಷ್ಠರಲ್ಲಿಯೇ ತಾನೊಬ್ಬ ಶ್ರೇಷ್ಠ ಅನ್ನುವುದಕ್ಕೆ ತಾನೊಬ್ಬ ಕನಿಷ್ಠರಲ್ಲಿ ಹುಟ್ಟಿದಕ್ಕಾಗಿ ಶ್ರೇಷ್ಠನಾದೆ ಎನ್ನುವ ಒಂದು ಮನೋಭೂತಿಯನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಮನಸ್ಥಿತಿಯ ಒಂದು ಕಾರ್ಯತಂತ್ರ ಇದ್ದೆ ಅದು ಬಸವಣ್ಣನವರ ದಿವ್ಯ ಶಕ್ತಿ ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವುಗಳ ಮುಖಾಂತರವಾಗಿ ಬಸವಣ್ಣನವರನ್ನ ನಾವು ಯಾಕೆ ಬದಲಾವಣೆಯ ಹರಿಕಾರ ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಆತಂದ್ರೆ ಜ್ಞಾನ, ವಿವೇಕ, ಧೈರ್ಯ ಇವೆಲ್ಲವೂ ಕೂಡ ಅವರ ವ್ಯಕ್ತಿತ್ವದಲ್ಲಿ ಮುಪ್ಪುರಿಗೊಂಡಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಿದ್ದೇವೆ. ಇದರ ಜೊತೆಗೆ ಬಸವಣ್ಣನವರಿಗೆ ಒಂದು ಸಮಾಜ ಸುಧಾರಣೆಯ ಆಲೋಚನೆಗಳನ್ನಿಟ್ಟುಕೊಳ್ಳುವ ಮುಖಾಂತರವಾಗಿ ಜಾಗತಿಕ ಮಾನವ ಇತಿಹಾಸದಲ್ಲಿ ಯಾವ ಅಂಶಗಳನ್ನ ನಾವಿವತ್ತು ಮಾನವ ಹಕ್ಕುಗಳು ಅಂತ ಕರಿತೀವಿ, ಅಂತಹ ಮಾನವ ಹಕ್ಕುಗಳನ್ನ ಸ್ವಯಂ ಸಿದ್ಧಗೊಳಿಸಿಕೊಳ್ಳುವ ಮುಖಾಂತರವಾಗಿ ಮಾನವರು ಮತ್ತೆ ಅಂತ್ಯಜರು ಅಂತ ಕರೆಯಬಹುದಾಗಿರ್ತಕ್ಕಂಥ ಮಾನವರೊಳಗೆ ಇರಬಹುದಾಗಿರ್ತಕ್ಕಂಥ ಆಳು ಅರಸ ಎಂಬ ವರ್ಗಭೇದ, ಅಂತ್ಯಚ ಕುಲಚ ಎಂಬ ವರ್ಣಭೇದ, ಸ್ತ್ರೀ ಪುರುಷ ಎಂಬ ಲಿಂಗಭೇದ, ಈ ಭೇದಗಳಿಲ್ಲದೆ ಇರುವ ಒಂದು ಅಭೇದ ಸಮಾಜದ ರೂವಾರಿಗಳಾಗಿ ಬಸವಣ್ಣನವರು ನಮ್ಗೆ ರೂಪಿಸಿಕೊಳ್ತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಇವತ್ತಿಗೂ ಕೂಡ ನಮ್ಮೊಳಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ಅರಿತುಕೊಳ್ಳುವ ಹಾಗೂ ನಾವು ಆಚರಿಸಿಕೊಳ್ಳುವ ಅನೇಕ ನಿಯಮಗಳಲ್ಲಿ ಬಸವಣ್ಣನವರು ನಡೆ ನುಡಿ ಒಂದಾಗಿ ಬದುಕಿದ ಪರಿ ನಮ್ಗೆಲ್ಲ ಇವತ್ತಿಗೂ ಕೂಡ ಅದು ಆದರ್ಶ ಮತ್ತು ಅನುಕರಣೀಯ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬಸವಣ್ಣನವರಿಗೆ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಎದುರಾಗಿರ್ತಕ್ಕಂಥ ನೋವು ಮತ್ತು ಸಂಕಟಗಳಿದೆಯಲ್ಲ, ಅದನ್ನ ಸಾನುಕ್ರೋಶತೆ ಅಂತ ಕರಿಬಹುದು. ಅದ್ ಯಾವ್ದಪ್ಪ ಅಂದ್ರೆ ನಾನು ಮಾತ್ರ ಬದಲಾವಣೆಗೆ ಒಳಪಟ್ಟು ಸಮಾಜದ ಬದಲಾವಣೆಗಾಗಿ ನಾನು ಇನ್ಯಾರಿಂದಲೂ ಆ ಕಾರ್ಯವನ್ನ ಕೈಗೂಡಿಸಿಕೊಳ್ಳುವುದಲ್ಲ, ಸ್ವತಃ ವಿಚಲನ ಪ್ರಧಾನಿಯಾಗಿರುವ ಅಪ್ಪ ಬಸವಣ್ಣನವರು ಪ್ರಭುತ್ವದ ಬಹಳ ದೊಡ್ಡ ಆಶಯವನ್ನ ಇಟ್ಕೊಂಡು ಆ ಕಲ್ಯಾಣದಲ್ಲಿ ಕಟ್ಟಿರ್ತಕ್ಕಂಥ ಮಹಾಮನೆ ಮತ್ತು ಅನುಭವ ಮಂಟಪಗಳ ಪರಿಕಲ್ಪನೆಗಳಿದೆಯಲ್ಲ, ಇದು ಬಸವಣ್ಣನಂತಹ ಒಬ್ಬ ನಾಯಕನಿಗೆ ಮಾತ್ರ ಇಂತಹ ಒಂದು ದಿಟ್ಟತನದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ತನ್ಮೂಲಕ ಶರಣರ ಸಂಭೋಗದೊಳಗಡೆಗೆ ಅರಿವಿನ ಆಂದೋಲನವನ್ನು ಹುಟ್ಟು ಹಾಕ್ತಕ್ಕಂಥದ್ದಿದೆಯಲ್ಲ, ಅದು ಬಸವಣ್ಣನವರಂತಹ ನಾಯಕನಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ತುಂಬಾ ಮೂಲಭೂತವಾಗಿರ್ತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡು ಅವರ ನಡೆ ನುಡಿ ಪರಿಕಲ್ಪನೆಯನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಮೂಢನಂಬಿಕೆಗಳನ್ನ ಧರ್ಮ ಅಂತ ಅನ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ. ದುಡಿಯದೆ ಬದುಕುವುದನ್ನ ಸಹಿಸಿಕೊಳ್ತಕ್ಕಂಥದ್ದು ಬಸವಣ್ಣನವರಿಂದ ಆಗಲಿಲ್ಲ. ದೇವರು ದೆವ್ವಗಳ ಹೆಸರಿನಲ್ಲಿ ಶೋಷಣೆ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ಲಿಕ್ಕಾಗ್ಲಿಲ್ಲ. ನಡವಳಿಕೆಯ ಆಧಾರದಿಂದಲ್ಲದೆ ಹುಟ್ಟಿನ ಆಧಾರದಿಂದ ಮೇಲು ಕೀಳೆಂಬುದನ್ನು ಪರಿಗಣಿಸಲು ಬಸವಣ್ಣನವರಿಗೆ ಸಾಧ್ಯವೇ ಆಗಲಿಲ್ಲ. ನಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂದ್ರೆ ಸ್ವರ್ಗ ನರಕಗಳು ಇನ್ನೆಲ್ಲಿಯೋ ಇವೆ ಅಂತ ಹೇಳಿ ನಂಬಿ ಅವುಗಳ ಮುಖಾಂತರವಾಗಿ ಬದುಕನ್ನ ನಮ್ಮದೇ ಆಗಿರ್ತಕ್ಕಂಥ ಸಾಂಪ್ರದಾಯಿಕ ಚೌಕಟ್ಟುಗಳಿಗೆ ಮತ್ತು ಸ್ಥಾಪಿತ ಮೌಲ್ಯಗಳ ವ್ಯವಸ್ಥೆಗಳಿಗೆ ನಮ್ಮನ್ನ ಅಣಿಗೊಳಿಸ್ತಕ್ಕಂಥದ್ದು ಬಸವಣ್ಣನವರಿಂದ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ದೇಹವನ್ನ ದಂಡಿಸಿ ದುಡಿದ ಕಾಯ ಮತ್ತು ಕಾಯಕ ಅಂದ್ರೆ ಅದು ಸರ್ವೋದಯ, ದಾಸೋಹ ಅಂದ್ರೆ ಅದು ಸಾಮಾಜಿಕ ಭದ್ರತೆ. ಇವೆರಡು ಬಸವಣ್ಣನವರು ಹುಟ್ಟು ಹಾಕಿದ ಬಹು ದೊಡ್ಡದಾಗಿರ್ತಕ್ಕಂಥ
ತಾತ್ವಿಕ ಚಿಂತನೆಗಳು ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಶುದ್ಧ ಕಾಯಕ ಮಾಡುವಲ್ಲಿ ಲಕ್ಷ್ಮಿ ತಾನಾಗಿಯೇ ಇಪ್ಪಳು ಅಂತ ಹೇಳ್ತಕ್ಕಂಥದ್ದಷ್ಟೇ ಅಲ್ಲ, ಯಾರು ಹಾಗಿದ್ರೆ ಜಾತಿಯಿಂದ ಮತ್ತು ವೃತ್ತಿಯಿಂದ ಯಾರನ್ನ ನಾವು ಅಂತ್ಯಜರು ಕುಲಜರು ಅಂತ ಹೇಳ್ತಾ ಇದ್ವಿ, ಅಂತಹವರನ್ನ ಅಪ್ಪಿಕೊಳ್ಳುವ ಮುಖಾಂತರವಾಗಿ ಸಾಮಾಜಿಕ ಸಾಮರಸ್ಯವನ್ನ ಬಯಸಿರ್ತಕ್ಕಂಥ ಮತ್ತೆ ಆ ಕ್ರಾಂತಿಗೆ ಬಹಳ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಾಮುದಾಯಿಕ ನಾಯಕರಾಗಿ ಬಸವಣ್ಣನವರು ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ನಾಯಕರಾಗಬೇಕೆಂಬುವ ಆಕಾಂಕ್ಷೆಯಿಂದ ಅವರು ಈ ಕ್ರಾಂತಿಯನ್ನು ರೂಪಿಸಿರ್ತಕ್ಕಂಥದ್ದಲ್ಲ. ಅವರಿಗೆ ಇರ್ಬೇಕಾಗಿರ್ತಕ್ಕಂಥದ್ದೇನು ಅಂತಂದ್ರೆ ನಾಯಕನಲ್ಲಿ ಇರಬಹುದಾಗಿರ್ತಕ್ಕಂಥ ಬಹಳ ಮೂಲಭೂತವಾಗಿರ್ತಕ್ಕಂಥ ಗುಣ ಯಾವುದನ್ನ ನಾವು ನಾಯಕತ್ವ ಅಂತಂದ್ರೆ ಅದು ಮುಂಚೂಣಿ ಅಂತ ಬಯಸ್ತೀವೋ, ಆದ್ರೆ ಆ ನಾಯಕತ್ವ ಅನ್ನೋದಕ್ಕೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಇದೆಯಲ್ಲ, ಅದು ಸಮೂಹ ನಾಯಕತ್ವ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಇವತ್ತಿಗೂ ಕೂಡ ಸಮಗಾರ ಹರಳಯ್ಯನ ಪಾದರಕ್ಷೆಗಳನ್ನ ತಲೆಯ ಮೇಲಿಟ್ಟುಕೊಂಡು ವೃತ್ತಿಯನ್ನ ಗೌರವಿಸಿದ ಉದಾಹರಣೆಗಳು ಜಗತ್ತಿನ ಯಾವ ನಾಯಕರಲ್ಲಿ ನಡೆದಿರ್ತಕ್ಕಂಥ ಸಾಮಾಜಿಕ ಸುಧಾರಣೆಯ ಭಾಗವಾಗಿ ನಾವು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಇಡೀ ಒಂದು ಸಮುದಾಯವನ್ನ ಪ್ರಭಾವಿಸಬಲ್ಲದಾಗಿರ್ತಕ್ಕಂಥ ಮತ್ತು ಆ ಮೂಲಕವಾಗಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಆಂದೋಲನವನ್ನು ಹುಟ್ಟು ಹಾಕಿರ್ತಕ್ಕಂಥ ಬಸವಣ್ಣನವರ ಮನಸ್ಥಿತಿ ಇದೆಯಲ್ಲ, ಯಾವುದನ್ನ ಬಸವಣ್ಣನವರು ಮಹಾಮನೆ ಅಂತ ಕರೆದ್ರಲ್ಲ, ಆ ಮಹಾಮನೆ ಮತ್ತು ಅನುಭವ ಮಂಟಪದಲ್ಲಿ ಮಾಧಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯನ ಭುಜಕ್ಕೆ ಭುಜ ತಾಕಿಸಿ ಕುಳಿತುಕೊಂಡು ಸಮಾಜ ಬದಲಾವಣೆಯ ಕುರಿತಾಗಿ ಮಾತಾಡ್ತಕ್ಕಂಥ ಒಂದು ಪ್ರಾಯೋಗಿಕತೆಯ ಮನಸ್ಥಿತಿ ಇದೆಯಲ್ಲ, ಅದಿವತ್ತಿಗೂ ಕೂಡ ಜಾಗತಿಕ ಮಾನವ ಇತಿಹಾಸದಲ್ಲಿ ಸಮಾಜ ಸುಧಾರಣಾವಾದಿಗಳಲ್ಲಿನೇ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿಷಯ ಚಿಂತನೆ ಅನ್ನೋದನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ಒಳಗಡೆ ಇರ್ತಕ್ಕಂಥ ಸಂಕಟಗಳು ಅನೇಕ ಇದ್ದು, ಆದ್ರೆ ಅದು ಅವರ ಕೌಟುಂಬಿಕ ಸಂಕಟವಾಗಲಿ ಅಥವಾ ಅವರ ವೃತ್ತಿಯ ಸಂಕಟವಾಗಲಿ ಅಲ್ಲ. ಸಮಾಜ ಸುಧಾರಣೆಯನ್ನ ಬಯಸುವ ಒಬ್ಬ ನಾಯಕ ತನ್ನೊಳಗೆ ತಾನು ಅನುಭವಿಸಬೇಕಾದ ಮತ್ತೆ ತಾನು ನಡೆದುಕೊಂಡಂತೆ ತಾನು ನುಡಿದಂತೆ ತನ್ನ ಪ್ರಭಾವದ ಮುಖಾಂತರವಾಗಿ ತಾನು ಬಯಸಿದ ಸಮಾಜದ ಸುಧಾರಣೆಗೆ ಆ ಮೂಲಕವಾಗಿ ಜನರ ಒಳಗಡೆಯ ಅರಿವನ್ನ ಸರಿದಾರಿಗೆ ತರಬಹುದಾಗಿರ್ತಕ್ಕಂಥದ್ದಕ್ಕಾಗಿ ಬಸವಣ್ಣನವರ ಒಳಗಡೆಯ ಸಾನುಕ್ರೋಶತೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಜಗತ್ತಿನ ಅನೇಕ ಸಮಾಜ ಸುಧಾರಕರ ಮನಸ್ಥಿತಿಗಳಲ್ಲಿ ಕಂಡುಕೊಂಡಬಹುದಾಗಿರ್ತಕ್ಕಂಥ ಮತ್ತು ಬಸವಣ್ಣನವರ ವ್ಯಕ್ತಿ ವಿಶೇಷ ಅನ್ನೋದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿವೇಚನೆ ಅಂದ್ರೆ ಬಸವಣ್ಣನವರು ಹೇಳ್ತಕ್ಕಂಥದ್ದು, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ತೇಯಲೀಯದು ಗುಂಡು ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯೊಳಗೆ ನನ್ನನ್ನೇಕೆ ಸಿಲುಕಿಸಿದೆ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ತಮ್ಮೊಳಗಿನ ತಮ್ಮನ್ನ ಪ್ರಶ್ನಿಸಿಕೊಳ್ಳುವ ಮುಖಾಂತರವಾಗಿ ಸಮಾಜ ಬದಲಾವಣೆಯ ಅನೇಕ ವಿಚಾರಗಳನ್ನ ಬಸವಣ್ಣನವರು ನಮಗೆ ವಚನಗಳ ಮುಖಾಂತರವಾಗಿ ತಮ್ಮ ಸಾನುಕ್ರೋಶತೆಯನ್ನ ಹೊರಹಾಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬಸವಣ್ಣನವರು ಮೌನ ಸಾಂಸ್ಕೃತಿಕ ಸೂಕ್ಷ್ಮದಿಂದ ಹೊರಬಂದಿರುವ ಒಬ್ಬ ನಾಯಕನಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಶೋಷಿತರ ನೋವು ತನ್ನದೆಂದು ಭಾವಿಸಿರ್ತಕ್ಕಂಥ ನಾಯಕ, ಇದರ ಜೊತೆಗೆ ಅನೇಕ ಸಮಾಜಕ್ಕೆ ಧರ್ಮದರ್ಶಿತ್ವವನ್ನ ಕೊಡಬಹುದಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಬಸವಣ್ಣನವರು ಆ ಸಮಕಾಲೀನ ಸಂದರ್ಭದ ಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಮಧ್ಯದ ಒಳಗಡೆ ಸೇತುವೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಈ ಕಾಲಘಟ್ಟದ ಅನೇಕ ಸಂದಿಗ್ಧತೆಗಳನ್ನ ಮೀರಬಹುದಾಗಿರ್ತಕ್ಕಂಥ ಒಂದು ತಾತ್ವಿಕ ಚಿಂತನೆ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬೇಕು. ಬಸವಣ್ಣನವರ ಒಂದು ವಚನವನ್ನ ನಾನಿಲ್ಲಿ ಹೇಳ ಬಯಸ್ತಾ ಇದ್ದೀನಿ.
ಜಂಬೂ ದ್ವೀಪ ನವಕಂಡ ಪೃಥ್ವಿಯಲ್ಲಿ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲ್ಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಭಕ್ತಿ ಎಂಬ ಕೂರಗಲನವನ್ನೇ ಮಾಡಿ ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಭಕ್ತ ಮತ್ತು ಆ ಭಕ್ತಿಯ ಮಧ್ಯದ ಒಳಗಡೆಯ ಜೊತೆಗೆ ಪ್ರಭುತ್ವದ ಒಳಗಡೆ ಇದ್ಕೊಂಡು ಬಸವಣ್ಣನವರು ಬಯಸಿರ್ತಕ್ಕಂಥ ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಆಶಯವಕ್ಕೆ ಪೂರಕವಾಗಿರ್ತಕ್ಕಂಥ ಈ ವಚನವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಪ್ರಾಯೋಗಿಕವಾಗಿ ನಡೆ ನುಡಿಗಳಲ್ಲಿ ಸಾಮರಸ್ಯದ ಮತ್ತು ನಡೆ ನುಡಿ ಅರಿವು, ನಡೆ ನುಡಿ ಪ್ರಮಾಣೀಕರಣ, ನಡೆ ನುಡಿಯ ಮಹತಿಯನ್ನ ಇಟ್ಟುಕೊಂಡು ಬಸವಣ್ಣನವರ ಅನೇಕ ವಚನಗಳು ಅವರ ವ್ಯಕ್ತಿತ್ವವನ್ನ ನಮಗೆ ತೆರೆದು ತೋರಿಸಿರ್ತಕ್ಕಂಥ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಯಾವ ಒಂದು ಕ್ರಾಂತಿ ಅಂತ ನಾವು ಅದನ್ನ ನಂತರದಲ್ಲಿ ಗುರುತಿಸ್ಕೊಳ್ತೀವಿ, ಅದು ವಚನ ಸಂವಿಧಾನದ ಮೂಲಕ ಶರಣರ ನೀತಿ ಸಂಹಿತೆಗಳಾಗಿ ಅವುಗಳು ಒಂದು ಹೊಸ ಬಗೆಯ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ವೇದಿಕೆಯಾಗಿ ಒಂದು ಮಹಾಮಣಿಹವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ತಾತ್ವಿಕತೆಯನ್ನ ಬಸವಣ್ಣನವರು ಹೊಂದುವ ಮುಖಾಂತರವಾಗಿ ಶರಣ ಸಂಧೋಗದ ಒಳಗಡೆ ಅನೇಕ ಅರಿವನ್ನ ಮೂಡಿಸಿದ್ರಲ್ಲ, ಆ ಅರಿವಿನ ಮಹಾ ಪ್ರಮಾಣವೇ ಇಲ್ಲಿ ನಾವು ವಚನ ಪ್ರಮಾಣಗಳು ಅಂತ ಹೇಳಿ ಅವುಗಳನ್ನ ವಚನಗಳು ಅಂತ ಹೇಳಿ ಅವುಗಳನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ. ಬಸವಣ್ಣನವರ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವದ ಅರಿವು ಹೇಗೂ ಅಂತಂದ್ರೆ ಬಹಿರಂಗದ ಕ್ರಿಯಾನಿಷ್ಠತೆ ಮತ್ತು ಅಂತರಂಗದ ಸಾಮರಸ್ಯ, ಇವೆರಡು ಶಕ್ತಿಗಳು ಕೂಡ ಅತ್ಯಂತ ಉತ್ಕೃಷ್ಟವಾಗಿ ನಮಗೆ ಬಸವಣ್ಣನವರಲ್ಲಿ ಒಂದು ಚಿರಂತನ ಮೌಲ್ಯವಾಗಿರ್ತಕ್ಕಂಥ ಆ ಚಿರಂತನ ಮೌಲ್ಯವಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆತ್ಮೋದ್ಧಾರದ ಸಾಧನೆ ಅಷ್ಟೇ ಅಲ್ಲ, ಇದರ ಜೊತೆಗೆ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಗಾಮಿ ಸಂಪ್ರದಾಯಗಳ ವಿರುದ್ಧದ ಹೋರಾಟಕ್ಕೆ ಮತ್ತು ಧರ್ಮ ಮತ್ತು ಅದರ ತಿಳುವಳಿಕೆಯನ್ನ ತುಂಬಾ ಸರಳವಾಗಿ ಜನರ ಹಿತಕ್ಕೆ ತೆರೆದುಕೊಳ್ಳಬಹುದಾದ ಜ್ಞಾನವನ್ನ ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಪ್ರಸಂಗವನ್ನ ಹೇಳಿ ನಾನು ವಿಷಯದ ತುಂಬಾ ಮುಖ್ಯವಾಗಿರ್ತಕ್ಕಂಥ ಭಾಗಕ್ಕೆ ಬರ್ತೀನಿ. ಬಸವಣ್ಣನವರ ಮಹಾಮನೆಯಲ್ಲಿ ಲಿಂಗವನ್ನ ಕಟ್ಟಿಕೊಂಡಿರ್ತಕ್ಕಂಥ ಮತ್ತೆ ಲಿಂಗ ಪೂಜೆಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಅಂದ್ರೆ ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಂಡಿರ್ತಕ್ಕಂಥವ್ರು ಮಹಾಮನೆಗೆ ಪ್ರವೇಶಿಸಬಹುದು ಅಂತ ಅನ್ನೋದನ್ನ ಇಟ್ಕೊಂಡು ಒಂದಿಷ್ಟು ಜನ ಕಪಟಿಗಳು ಮತ್ತೆ ಪರೀಕ್ಷಾರ್ಥಿಗಳು ಅಥವಾ ಕಳ್ಳರು ಮಹಾಮನೆಗೆ ಬದನೆಕಾಯಿಗಳನ್ನ ಕಟ್ಕೊಂಡು ಅಲ್ಲಿ ಮಹಾಮನೆಗೆ ಬರ್ತಾರೆ. ಅಂದು ಬಸವಣ್ಣನವರು ಏನೂ ಆಲೋಚಿಸದೆ ಪ್ರಸಾದಕ್ಕಿಂತ ಮುಂಚೆ ಸಾಮೂಹಿಕ ಲಿಂಗ ಪೂಜೆ ಇಷ್ಟಲಿಂಗ ಪೂಜೆಯನ್ನ ನೆರವೇರಿಸಬೇಕು ಅಂತ ಹೇಳಿದಾಗ ಯಾರು ಆ ಬದನೆಕಾಯಿಗಳನ್ನ ಕಟ್ಟಿಕೊಂಡು ಬಂದಿರ್ತಕ್ಕಂಥವ್ರಿಗೆ ಏನಪ್ಪ ನಾವೀಗ ಬಿಚ್ಬಿಟ್ರೆ ನಾವು ಮಹಾಮನೆಯಲ್ಲಿ ಅಕ್ರಮ ಪ್ರವೇಶವನ್ನ ಮಾಡಿದೀವಿ ಅನ್ನೋದು ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಬಹಳ ಮನ ನೊಂದ್ಕೊಳ್ತಾರೆ. ಆದದ್ದಾಗ್ಲಿ ಅಂತ ಹೇಳಿ ಆ ಕಟ್ಟುಗಳನ್ನ ಬಿಚ್ಚಿ ಆ ಬದನೆಕಾಯಿಗಳನ್ನ ಅಂಗೈಯಲ್ಲಿ ಇಟ್ಕೊಳ್ಳೋ ಹೊತ್ತಿಗೆ ಅವು ಲಿಂಗಗಳಾಗಿ ಪರಿವರ್ತನೆ ಆಗಿದ್ದು ಅನ್ನೋದನ್ನ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಆ ಮಾತನ್ನ ಕಥೆಯನ್ನ ಆತ ಹೇಳ್ತಾನೆ ಅಲ್ಲಿ. ಆದ್ರೆ ಪಶ್ಚಾತ್ತಾಪಕ್ಕೆ ಒಳಗಾಗಿರ್ತಕ್ಕಂಥ ಅವರು ಶರಣರಾಗುವ ಮುಖಾಂತರವಾಗಿ ಸತ್ಯವನ್ನ ಬಸವಣ್ಣನವರಿಗೆ ಹೇಳ್ತಾರೆ. ಬಸವಣ್ಣನವರು ಬಹಳ ಸಂತೋಷದಿಂದ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಪ್ಪ ಇಷ್ಟಲಿಂಗವನ್ನೇ ಲಿಂಗವೆಂದು ಧಾರಣೆ ಮಾಡಿ ಪೂಜಿಸದೇ ಇರುವ ಮನಸ್ಥಿತಿಗಳಿಗಿಂತ ನೀವು ಈ ಬದನೆಕಾಯಿಯನ್ನ ಇಷ್ಟಲಿಂಗವಾಗಿ ಪೂಜಿಸ್ತಕ್ಕಂಥ ಮನಸ್ಥಿತಿಯನ್ನ ನೀವು ಪಡೆದುಕೊಂಡಿದ್ದೀರಿ ಅಂತಂದ್ರೆ ನಿಜಕ್ಕೂ ಕೂಡ ಅನ್ನುವ ಮಾತನ್ನು ಹೇಳುವ ಮುಖಾಂತರವಾಗಿ ಅವರ ಒಳಗಡೆ ಇರಬಹುದಾಗಿರ್ತಕ್ಕಂಥ ದ್ವೇಷ, ಅಸೂಯೆ ಮತ್ತು ಅವರ ಆ ಸಂದರ್ಭದ
ಆ ಸಂದರ್ಭ ಅವರ ಒಳಗಡೆ ಹುಟ್ಟಿಕೊಂಡಿರ್ತಕ್ಕಂಥ ಆ ಸಂದರ್ಭದ ಭಯವನ್ನ ಮೀರುವ ಮುಖಾಂತರವಾಗಿ ಬಸವಣ್ಣನವರು ಇಂತಹ ಅನೇಕ ಅವುಗಳನ್ನ ಜನಜನಿತವಾಗಿರ್ತಕ್ಕಂಥ ಕಥೆಗಳಾಗಿಸಿರ್ತಕ್ಕಂಥ ಹರಿಹರನ ಬಸವರಾಜ ದೇವರ ರಗಳೆಯನ್ನು ಓದ್ಕೋತಾ ಹೋದ್ರೆ ಇಂತಹ ಅನೇಕ ಜನಜನಿತ ವಿಶಿಷ್ಟ ಕಥೆಗಳು ನಮಗೆ ಬಸವಣ್ಣನವರ ವ್ಯಕ್ತಿತ್ವವನ್ನ ತೋರಿಸ್ತವೆ. ತುಂಬಾ ಮುಖ್ಯವಾಗಿ ಇವತ್ತು ಬಸವಣ್ಣನವರ ವಚನಗಳಲ್ಲಿ ನಮಗೆ ನಮ್ಮ ಜ್ಞಾನದ ಕ್ಷಿತಿಜವನ್ನ ಇಮ್ಮಡಿಗೊಳಿಸಿಕೊಳ್ಳುವ ಮತ್ತು ನಮ್ಮ ಮನವನ್ನ ಸಂತೈಸಿಕೊಳ್ಳಲಿಕ್ಕೆ ಅಣಿಗೊಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ವಚನಗಳನ್ನ ನಡೆ ನುಡಿ ಇದೆರಡರ ಸಾಮರಸ್ಯವನ್ನ ಬಸವಣ್ಣನವರ ವಚನಗಳು ತುಂಬಾ ಪ್ರತಿನಿಧೀಕರಣವಾಗಿ ಪ್ರಮಾಣೀಕರಣದ ನೆಲೆಯಲ್ಲಿ ನಮಗೆ ಬಿತ್ತರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಅಂತರಂಗದ ಅರಿವು ಬಹಿರಂಗದ ಕ್ರಿಯೆಯಲ್ಲಿ ಬರಬೇಕೆಂಬ ಸಿದ್ಧಾಂತವನ್ನ ಬಸವಣ್ಣನವರು ಈ ನಡೆ ನುಡಿ ಪರಿಕಲ್ಪನೆಯಲ್ಲಿ ಪ್ರತಿಪಾದಿಸ್ತಾರೆ. ಅರಿವು ಆಚಾರ ಸಿದ್ಧಾಂತ, ನಡೆ ನುಡಿ ಸಿದ್ಧಾಂತ, ಜ್ಞಾನ ಕ್ರಿಯೆ ಸಿದ್ಧಾಂತ ಅಂತ ಹೇಳಿ ನಾವು ಈ ಸಮಕಾಲೀನ ಬಸವಣ್ಣನವರ ವಚನಗಳ ಸಂಶೋಧನೆಗಳನ್ನ ಇಟ್ಕೊಂಡು ಅಧ್ಯಯನವನ್ನ ಮಾಡಬಹುದಾಗಿರ್ತಕ್ಕಂಥ ಮತ್ತು ಒಂದು ವಿಸ್ತೃತತೆಯನ್ನ ಈ ದಿಶೆಯಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ನಡೆ ನುಡಿಯ ಒಳಗಡೆ ಇರ್ಬೋದಾಗಿರ್ತಕ್ಕಂಥ ಒಂದು ಅರಿವು, ನಡೆ ನುಡಿ ಅನ್ನೋದು ಒಂದು ಅರಿವು ಅನ್ನೋದನ್ನ ಕುರಿತು ಹೇಳ್ತಾರೆ. ಸ್ವಾಮಿ ಭೃತ್ಯ ಸಂಬಂಧಕ್ಕೆ ಆವುದು ಪಥವೆಂದಡೆ ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ನುಡಿದು ಹುಸಿವ ನಡೆದು ತಪ್ಪುವ ಪ್ರಪಂಚಿಯನೊಲ್ಲ ಕೂಡಲ ಸಂಗಮ ದೇವ. ಬಹಳ ಸರಳವಾಗಿರ್ತಕ್ಕಂಥ ವಚನಗಳು. ಬಸವಣ್ಣನವರ ವಚನಗಳನ್ನ ವಿಶ್ಲೇಷಣೆ ಅಥವಾ ಅವುಗಳ ವಿವರಣೆಗಳನ್ನ ಅರ್ಥ ವಿಸ್ತೃತತೆಗಳನ್ನ ನೋಡ್ಬೇಕಂದ್ರೆ ನಮಗೆ ವಚನ ಕಠಿಣ ಪರಿಭಾಷೆಗಳ ಓದಿನ ಜ್ಞಾನ ನಮ್ಗೆ ಬೇಕಾಗಿಲ್ದೆ ಇರ್ಬೋದು. ಅಂತಹ ಸರಳವಾಗಿರ್ತಕ್ಕಂಥ ಮತ್ತು ಅಷ್ಟೇ ಸಹಜವಾಗಿರ್ತಕ್ಕಂಥ ಜ್ಞಾನಾಮೃತವನ್ನ ಬಸವಣ್ಣನವರ ವಚನಗಳು ನಮ್ಗೆ ತಿಳಿಸಿಕೊಡ್ತಕ್ಕಂಥದ್ದನ್ನ ಗಮನಿಸ್ಲಿಕ್ಕೆ ಸಾಧ್ಯ. ಸ್ವಾಮಿ ಮತ್ತು ಭೃತ್ಯ, ಯಾರು ಗುರು ಮತ್ತು ಶಿಷ್ಯ ಅಥವಾ ಅರಿತು ಆಚರಿಸಬಹುದಾದ ಆಚರಣೆಯ ಒಳಗಡೆಗೆ ಮಾಡಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಕೊಳ್ತೀವಿ. ಆ ಸಂಬಂಧಕ್ಕೆ ಯಾವ ದಾರಿ ಮಾರ್ಗ, ಗುರುಮಾರ್ಗ, ಗುರುಪಥ, ಶಿವಪಥವ ನಡಿವರೆ ಗುರುಪಥವೇ ಮೊದಲು ಅಂತ ಹೇಳ್ತಕ್ಕಂಥ ಅಪ್ಪ ಬಸವಣ್ಣನವರ ವಚನದಲ್ಲಿ ಆ ಮಾರ್ಗ ಯಾವುದು ಅಂದ್ರೆ ದಿಟವ ನುಡಿಯುವುದು, ಸತ್ಯ ಹೇಳೋದು, ಮತ್ತೆ ಸತ್ಯ ಹೇಳಿದಂತೆ ನಡೆಯುವುದು, ನುಡಿದು ಹುಸಿವ ನಡೆದು ತಪ್ಪುವ, ಹೇಳಿ ನಡೆದುಕೊಳ್ಳದೆ ಇರುವ ಅಂತಹ ಪ್ರಪಂಚಿಯನ್ನ, ಅಂತಹ ವ್ಯಕ್ತಿಯನ್ನ ನೋಡಿ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಇದು. ಸತ್ಯವ ನುಡಿಯುವುದೇ ದೇವಲೋಕ ಅಂತ ಹೇಳ್ಬಹುದಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಮನಸ್ಥಿತಿ ಇದೆಯಲ್ಲ, ಅಂದ್ರೆ ಯಾರು ನುಡಿದಂತೆ ನಡೆದುಕೊಳ್ಳುತ್ತಾರೆ ಆತ ಶರಣನಾಗ್ತಾನೆ, ನುಡಿದಂತೆ ನಡೆದುಕೊಳ್ಳದಿರುವ ವ್ಯಕ್ತಿ ಆತ ಕೇವಲ ಪ್ರಪಂಚಿಗನಾಗಿರ್ತಾನೆ. ಅಂತಹ ಪ್ರಪಂಚಿಗನನ್ನು ಕೂಡಲ ಸಂಗಮ ದೇವ ಒಪ್ಪಲಾರ ಅನ್ನುವ ಒಂದು ಆತ್ಮ ವಿಮರ್ಶೆಯ ಮತ್ತು ನಮ್ಮೊಳಗಿನ ನಮ್ಮನ್ನ ಅರಿಸಿಕೊಳ್ಳುವ, ನಮ್ಮನ್ನ ನಾವು ಅರಿತುಕೊಳ್ಳುವ ಒಂದು ಸಾಮಾನ್ಯ ಜ್ಞಾನವನ್ನ ಇಲ್ಲಿ ನಡೆ ನುಡಿ ಸಾಮರಸ್ಯದಲ್ಲಿ ಬಸವಣ್ಣನವರ ವಚನದಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಇವೆಲ್ಲನ್ನ ಒಂದಾಗಿಸಿ ಬದುಕಿದ ಮತ್ತು ಹಾಗೆ ಪ್ರಾಯೋಗಿಕವಾಗಿ ತಮ್ಮ ಬದುಕನ್ನ ರೂಪಿಸಿ ಮಾರ್ಗದರ್ಶಿಯಾಗಿರ್ತಕ್ಕಂಥ ಬಸವಣ್ಣನವರ ಒಂದು ಸೈದ್ಧಾಂತಿಕ ಮನಸ್ಥಿತಿ ಇದೆಯಲ್ಲ, ಇನ್ನೊಂದು ವಚನವನ್ನ ಕಾಣ್ಲಿಕ್ಕೆ ಸಾಧ್ಯ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜಡೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ನೋಡಿ, ನಡೆ ನುಡಿಗಳಲ್ಲಿ ಸಾಮರಸ್ಯ ಇಲ್ಲದೆ ಇದ್ದರೆ, ಮಾತು ಮತ್ತೆ ಕ್ರಿಯೆ ಇವೆರಡರಲ್ಲಿ ಸಾಮರಸ್ಯ ಇಲ್ಲದೆ ಇದ್ದರೆ
ಆ ವ್ಯಕ್ತಿಯನ್ನ ದೇವ ಅಥವಾ ದೈವತ್ವದ ಪರಿಕಲ್ಪನೆಯ ಒಳಗಡೆ ಯಾವ ಆತ್ಮಶುದ್ಧಿಯ ಮತ್ತು ಅಂತರಂಗಿಕ ಅನುಸಂಧಾನಕ್ಕೆ ಒಳಪಡಿಸಿಕೊಳ್ಳುವ ಒಂದು ಸೈದ್ಧಾಂತಿಕ ಚಿಂತನೆಯನ್ನು ಕೂಡ ಅದು ಮುರಿದು ಬೀಳ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಮ್ಗೆ ನುಡಿ ಮತ್ತು ನಡೆಯಲ್ಲಿ ಎಚ್ಚೆತ್ತು ನಡೆದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ನೋಡ ಅಂತ ಹೇಳಿ ಎಚ್ಚರಿಸಿರ್ತಕ್ಕಂಥದ್ದನ್ನ ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ನಮ್ಗೆ ಇವತ್ತಿಗೂ ಕೂಡ ಬಸವಣ್ಣನವರ ನುಡಿ ಶೀಲಗಳ ಆಚರಣೆ ಕುರಿತಾಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಚನವನ್ನ ನಾವ್ ಇವತ್ತಿಗೂ ಕೂಡ ಜಾಗತಿಕ ಅನೇಕ ರಾಷ್ಟ್ರಗಳು ಇವತ್ತು ಯಾವುದನ್ನ ನಾವು ಸಂವಿಧಾನಿಕ ಸಂಹಿತೆಗಳು ಅಂತ ಕರಿತೀವಿ, ಪರಿಚ್ಛೇದಗಳಂತ ಕರಿತೀವಿ, ಮತ್ತೆ ಅವುಗಳನ್ನ ಅನುಕ್ರಮಗಳು ಅಂತ ಹೇಳಿ ಕರ್ಕೊಳ್ತೀವಿ ಅವುಗಳನ್ನ, ಅಂತಹವುಗಳನ್ನ ಆ ಕಾಲದಲ್ಲಿಯೇ ನಡೆ ನುಡಿ ಸಾಮರಸ್ಯದ ಶೀಲ ಆಚರಣೆಯ ಮಾನದಂಡಗಳಲ್ಲಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಜೊತೆಗೆ ಜ್ಞಾನ ಶುದ್ಧಿ ಮತ್ತು ಕ್ರಿಯಾಶುದ್ಧಿಗಳನ್ನ ಕುರಿತಾಗಿರ್ತಕ್ಕಂಥ ಈ ಒಂದು ವಚನ ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅನ್ನೋದನ್ನ ತುಂಬಾ ಸಾರ್ವತ್ರಿಕವಾಗಿರ್ತಕ್ಕಂಥ ಈ ವಚನವಾಗಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ ನಮ್ಮನ್ನ ನಾವು ಶುದ್ಧೈಸಿಕೊಳ್ಳುವ ವ್ಯಕ್ತಿ ತನ್ನ ಅರಿವನ್ನು ತಾನು ಶುದ್ಧೈಸಿಕೊಳ್ಳಬೇಕಾಗಿರ್ತಕ್ಕಂಥದ್ದಕ್ಕೆ ಈ ಸಪ್ತಶೀಲಗಳ ನಡೆ ನುಡಿಗಳನ್ನ ಕುರಿತು ಅವರು ಹೇಳ್ತಾರೆ. ಇನ್ನೊಂದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನುಡಿ ಮಹತಿಯನ್ನು ಕುರಿತಾಗಿರ್ತಕ್ಕಂಥ ಬಸವಣ್ಣನವರ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ವಚನವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಇದು ನಿಜವಾದ ಪ್ರಮಾಣೀಕರಣದ ನಡೆ ನುಡಿಯ ಮಹತಿಯನ್ನ ನಮ್ಗೆ ಅರ್ಹುತಕ್ಕಂತ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಚನ ಇದು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಹೇಳಿ. ಮಾತು ಅದ್ ಹೇಗಿರ್ಬೇಕು ಅಂತಂದ್ರೆ, ಮಾತು ಅನ್ನೋದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಜಿಜ್ಞಾಸೆ. ಆ ಜಿಜ್ಞಾಸೆಯ ಮುಖಾಂತರವಾಗಿ ವ್ಯಕ್ತಿ ತನ್ನನ್ನ ತಾನು ಅರಿತುಕೊಳ್ಳೋದ ಮುಖಾಂತರವಾಗಿ ಅವನ ವ್ಯಕ್ತಿತ್ವದ ಪ್ರಭಾವ ಇತರರಿಗೂ ಕೂಡ ಅದು ಜ್ಞಾನ ಮೂಲಕ್ಕೆ ಕಾರಣ ಆಗಬೇಕು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ. ತುಂಬಾ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು, ಮಾತು ಅಥವಾ ನುಡಿತಕ್ಕಂಥದ್ದು ಎಂಥದ್ದು ಅಂದ್ರೆ ಪವಿತ್ರವು, ಬೆಲೆ ಉಳ್ಳದ್ದು, ಇದರ ಜೊತೆಗೆ ಅದು ಸ್ಫಟಿಕದ ಶಲಾಖೆಯಂತಿರಬೇಕು. ಆ ಸ್ಫಟಿಕವನ್ನ ನಾವೆಲ್ಲ ನೋಡಿದೀವಿ. ಅದು ಏಕಕಾಲಕ್ಕೆ ಅಂತರಂಗ ಮತ್ತು ಬಹಿರಂಗವನ್ನ ತಾನು ಒಳಗೇನಿದೆಯೋ ಅದು ಹೊರಗಡೆ, ಅಂತರಂಗ ಮತ್ತು ಬಹಿರಂಗವನ್ನ ಏಕಕಾಲಕ್ಕೆ ಪ್ರಕಾಶಿಸಲ್ಪಡುವ ಅಥವಾ ಏಕಕಾಲಕ್ಕೆ ತೆರೆದು ತೋರಿಸುವುದು ಸ್ಫಟಿಕದ ಗುಣ. ಹಾಗೆ ಮನುಷ್ಯನ ಮಾತು ಮತ್ತು ಅಂತರಂಗ ಬಹಿರಂಗಗಳ ಶುದ್ಧಿ ಹೇಗಿರ್ಬೇಕು ಅಂತಂದ್ರೆ, ನಾವು ಮಾತನಾಡಿದಂತೆ ಬದುಕಬೇಕು, ನಾವು ಬದುಕಿದಂತೆ ನಡೆದುಕೊಳ್ಳಬೇಕು ಅನ್ನುವ, ಮತ್ತೆ ಅದು ಯಾರ ಪ್ರಮಾಣೀಕರಣಕ್ಕೆ ಒಳಗಾಗಿರ್ತಕ್ಕಂಥ ಈ ಬದುಕು ಇರ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮೊಳಗಿನ ಆತ್ಮಿಕ ಪ್ರಶ್ನೆ ಯಾವುದು? ನಾವ್ ಯಾರಿಗೆ ತಲೆಬಾಗಬೇಕು? ಯಾರಿಗಾಗಿ ನಾವು ನಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥದ್ದಿದೆಯಲ್ಲ, ಅದು ಇಷ್ಟಲಿಂಗದ ದೈವದ ಆರಾಧನೆಯ ಒಳಗಡೆಗೆ ನಮ್ಮನ್ನ ನಾವು ಕ್ರೋಢೀಕರಿಸಿಕೊಳ್ಳುವುದ ಮುಖಾಂತರವಾಗಿ ನಮ್ಮೊಳಗಿನ
ಅರಿವನ್ನ, ಅದಕ್ಕೆ ಒಂದು ಮಹಾ ಚೈತನ್ಯವನ್ನ ನೀಡ್ತಕ್ಕಂಥ ಜ್ಞಾನ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನೋದನ್ನ ಬಸವಣ್ಣನವ್ರು ಹೇಳ್ತಾರೆ. ಯಾರನ್ನ ಮೆಚ್ಚಿಸ್ಬೇಕಾಗಿರ್ತಕ್ಕಂಥದ್ದಲ್ಲ, ಲಿಂಗ ಮೆಚ್ಚಿ ಅಹುದಹುದನ ಬೇಕು. ಅದು ಯಾವ ಲಿಂಗ ಅನ್ನೋದಕ್ಕೆ ಪ್ರಾಣಲಿಂಗ, ಭಾವಲಿಂಗ, ಇಷ್ಟಲಿಂಗ ಅಂತ ಹೇಳಿ ಬಸವಣ್ಣನವರ ಕ್ರಿಯಾ ಸಾಮರಸ್ಯದ ಒಂದು ಅನುಭವದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಮಾತುಗಳು ಕ್ರಿಯಾ ಸಾಮರಸ್ಯದ ಸಂಬಂಧದ ಜೊತೆಗೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತೆ ಬದುಕಬೇಕು ಅನ್ನೋದನ್ನ ಇಲ್ಲಿ ಈ ವಚನದಲ್ಲಿ ಕಂಡರಿಸಿರ್ತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಸಾಧ್ಯ. ತುಂಬಾ ಮುಖ್ಯವಾಗಿ ಬಸವಣ್ಣನವರ ವಚನಗಳಲ್ಲಿ ಅನೇಕ ವಿಚಾರಗಳನ್ನ, ನಡೆ ನುಡಿ ಆಚಾರಗಳನ್ನ ಕುರಿತು ನೋಡ್ಬೇಕಾಗಿದ್ರೆ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ವಚನ, ದೇವಲೋಕ ಮಧ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮಧ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ನೋಡಿ, ನಡೆ ನುಡಿಯನ್ನ ಪ್ರಮಾಣೀಕರಣದ ಬದುಕಿನಲ್ಲಿ ಹೆಣೆದುಕೊಳ್ಳಬಹುದಾಗಿರ್ತಕ್ಕಂಥ ಬಸವಣ್ಣನವರ ವ್ಯಕ್ತಿತ್ವ ಇದೆಯಲ್ಲ, ತುಂಬಾ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ಈ ವಚನ ನಮ್ಗೆ ಅರ್ಹತಾ ಇದೆ. ಯಾವುದು ಹಾಗಿದ್ರೆ, ಸ್ವರ್ಗ ನರಕಗಳ ಪರಿಕಲ್ಪನೆಯ ಜೊತೆಗೆ ನಮ್ಮ ನಡೆ ನುಡಿಗಳು ಹೇಗೆ ಸಾಮರಸ್ಯವನ್ನ ಮತ್ತೆ ಅದರ ಜೊತೆಗೆ ಆಚಾರ ವಿಚಾರಗಳಿಗೆ ತಾಧ್ಯಾತ್ಮತೆಗಳನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ವಚನ ನಮ್ಗೆ ಹೇಳತ್ತೆ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಇಲ್ಲ, ಅದು ಸತ್ಯವ ನುಡಿಯುವುದೇ ದೇವಲೋಕ ಅಂತ ಹೇಳ್ತಾರೆ. ಬಸವಣ್ಣನವರ ವಚನಗಳಂದ್ರೆ ಹಸಿಗೋಡೆಯಲ್ಲಿ ಹರಳು ಹೊಡೆದ ಹಾಗೆ. ಒಂದ್ಸಾರಿ ಆ ವಚನವನ್ನ ಓದಿ ಬಿಟ್ರೆ, ಆ ವಚನವನ್ನ ನಾವು ನಿರ್ವಚನ ಮಾಡಿದ್ವಿ ಅಂತಂದ್ರೆ ಸಾಕು, ಅದು ಒಂದು ಅಂತಿಮ ಫಲಿತ ಅಂತಾನೆ ನಾವು ಅರ್ಥೈಸಿಕೊಳ್ಬೇಕು. ಅಷ್ಟು ತರ್ಕಬದ್ಧವಾದ, ಅಷ್ಟು ಆತ್ಮಿಕ ನೆಲೆಯಲ್ಲಿ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳಬಹುದಾಗಿರ್ತಕ್ಕಂಥ ತರ್ಕ ಮತ್ತು ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂಥ ಬಸವಣ್ಣನವರ ಸೊಲ್ಲುಗಳಿದೆಯಲ್ಲ, ಇವತ್ತಿಗೂ ಕೂಡ 900 ಶತಮಾನಗಳು ಕಳೆದ್ರೂ ಕೂಡ ಇವತ್ತಿಗೂ ತನ್ನದೇ ಆಗಿರ್ತಕ್ಕಂಥ ತಳಿ ಬೆಲೆಯನ್ನ ಈ ವಚನಗಳು ಹೊಂದಿರ್ತಕ್ಕಂಥದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಮ್ಮ ಮಂಕುತಿಮ್ಮನ ಕಗ್ಗವನ್ನ ಓದ್ತಾ ಇರುವಾಗ ಡಿ.ವಿ.ಜಿ ಅವರು ಹೇಳ್ತಾರೆ, ಸ್ವರ್ಗಕ್ಕೆ ಹೋದವರಿಲ್ಲ, ತಿರುಗಿ ವರದಿಯ ತಂದವರಿಲ್ಲ, ನರಕಕ್ಕೆ ಹೋದವರಿಲ್ಲ, ತಿರುಗಿ ವರದಿಯ ತಂದವರಿಲ್ಲ ಅಂತ ಹೇಳಿ. ಸ್ವರ್ಗ ನರಕಗಳು ಬೇರೆಲ್ಲೋ ಇವೆ ಅಂತ ಹೇಳತಕ್ಕಂತ ಮತ್ತು ಆ ಮೂಲಕವಾಗಿ ವ್ಯಕ್ತಿಗಳ ಮಧ್ಯೆ, ವ್ಯಕ್ತಿ ಜಾತಿಗಳ ಮಧ್ಯೆ, ವ್ಯಕ್ತಿ ಶ್ರೇಣೀಕರಣದ ಮಧ್ಯೆ ಕಂದಕವನ್ನ ನಿರ್ಮಿಸುವುದರ ಮುಖಾಂತರವಾಗಿ ಉಳ್ಳವರು ಮತ್ತು ಅದನ್ನ ಹೊಂದದೆ ಇರುವವರ ನಡುವಿಲ್ಲಿರ್ತಕ್ಕಂಥ ಕಂದಕಕ್ಕೆ ಮತ್ತಷ್ಟು ಬಹುದೊಡ್ಡ ಕಂದಕವನ್ನ ನಿರ್ಮಾಣ ಮಾಡಬಹುದಾಗಿರ್ತಕ್ಕಂಥ ಈ ಮೂಢನಂಬಿಕೆಗಳ ಆಚರಣೆಗಳಿದೆಯಲ್ಲ, ಆ ಆಚರಣೆಗಳ ಒಳಗಡೆ ಇರಬಹುದಾಗಿರ್ತಕ್ಕಂಥ ಒಂದು ಸತ್ಯಾಸತ್ಯತೆಯನ್ನ ತೆರೆದು ತೋರಿಸ್ತಕ್ಕಂಥ ಈ ವಚನ ನಮ್ಗೆ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದೇ ಮುಂದುವರೆದ ವಚನ, ಪುಣ್ಯ ಪಾಪಗಳೆಂಬವು ತಮ್ಮಿಷ್ಟ ಕಂಡೀರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ನೋಡಿ, ನುಡಿ ಅನ್ನೋದು, ಮಾತು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹರಿತವಾಗಿರ್ತಕ್ಕಂಥದ್ದು ಮಾತು. ಮಾತಿನ ಬಾಣ ಬಿಡೋದು ಅಂತ ಹೇಳ್ತೇವೆ, ಮಾತಿನಿಂದ ಕುತ್ತಿಗೆ ಕೊಯ್ದು ಬಿಡ್ಬೋದು ಅಂತ ಹೇಳ್ತೀವಿ ನಾವು. ಅಂದ್ರೆ ಇದೇ ನಾಲಿಗೆ, ಇದೇ ಅಕ್ಷರಗಳು ಅಯ್ಯ ಅನ್ನೋದು ಸ್ವರ್ಗವನ್ನ, ಅಂದ್ರೆ ಒಂದು ವ್ಯಕ್ತಿಯ ಒಳಗಡೆ ಇರಬಹುದಾದ ದೈವತ್ವವನ್ನ ಪುರಸ್ಕರಿಸುವ, ವ್ಯಕ್ತಿಯ ಒಳಗಡೆಗೆ ಇರಬಹುದಾಗಿರ್ತಕ್ಕಂಥ ಜ್ಞಾನವನ್ನ, ಅವನ ವ್ಯಕ್ತಿತ್ವವನ್ನ ಪುರಸ್ಕರಿಸ್ಬೇಕಾಗಿರ್ತಕ್ಕಂಥದ್ದು ಅಯ್ಯ ಅಂತ ಕರೀತಕ್ಕಂಥ ಶಬ್ದ. ಹಾಗೆ ಎಲವೋ ಅಂತ ಹೇಳಿ ಕರೆಯಬಹುದಾಗಿರ್ತಕ್ಕಂಥ ಆ ವ್ಯಕ್ತಿಯ ಗೌರವವನ್ನ, ಅವನ ವ್ಯಕ್ತಿತ್ವವನ್ನ ತುಂಬಾ ಹೀನ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದನ್ನ ನರಕ ಅಂತ ಹೇಳ್ತಕ್ಕಂಥದ್ದನ್ನ ಬಸವಣ್ಣನವರ ವಚನ ದಲ್ಲಿ ಅರಿತಕ್ಕಂಥದ್ದು. ಜಗತ್ತಿನ ಎಂತಹ ಸಮಾಜ ಸುಧಾರಕರ ಅನೇಕ ಉಕ್ತಿಗಳಲ್ಲಿನೂ ಕೂಡ
ಇಂತಹ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ ಭಕ್ತ ಜಿಯ ಎಂಬ ನುಡಿಯೊಳಗೆ ಕೈಲಾಸವೈವುದೆಯೇ ಕೂಡಲ ಸಂಗಮ ದೇವ. ನಾವಿವತ್ತಿಗೂ ಕೂಡ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ. ಬ್ರಿಟಿಷರು ನಮ್ಗೆ ಬಿಟ್ಟು ಹೋಗಿರೋ ಎರಡು ಪದಗಳು ಯಾವುವು ಅಂದ್ರೆ, ಒಂದು ಥ್ಯಾಂಕ್ಸ್, ಇನ್ನೊಂದು ಸಾರಿ ಅಂತ. ಇವೆರಡು ಇದ್ಬಿಟ್ರೆ ಮನುಷ್ಯ ಏನೆಲ್ಲವನ್ನ ಗೆದ್ಕೊಂಡ್ಬಿಡ್ತಾನೆ ಈಗಿನ ಕಾಲದಲ್ಲಿ ಅನ್ನೋ ಒಂದು ಮಾತಿದೆ. ಅದಕ್ಕೆ ಬಸವಣ್ಣನವರು ಅವಾಗ್ಲೇ ಹೇಳಿದ್ರು, ಭಕ್ತ ದೇವ ಜಿಯ ಅಂತ ಹೇಳ್ತಕ್ಕಂತ ಮಾತುಗಳಿದೆಯಲ್ಲ, ತಪ್ಪುಗಳು ನಡೆದಾಗ ಅಥವಾ ತನ್ನಿಂದ ಅರಿತು ಅರಿಯದೆಯೋ ನಡೆದಿರ್ತಕ್ಕಂಥ ತಪ್ಪಿಗೆ ಕ್ಷಮಿಸು ಅಂತ ಹೇಳುವ ಆ ಮುಖಾಂತರವಾಗಿ ತನ್ನೊಳಗಿನ ತನ್ನನ್ನ ಶುದ್ಧೈಸಿಕೊಳ್ಳುವ ಪರಿಯನ್ನ, ಸಂತೈಸಿಕೊಳ್ಳುವ ಪರಿಯನ್ನ ಇಲ್ಲಿ ಬಸವಣ್ಣನವರ ವಚನಗಳಲ್ಲಿ ನಾವು ನಡೆ ನುಡಿ ಆಚಾರ ವಿಚಾರ ಸಾಮರಸ್ಯದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವೈಚಾರಿಕತೆ ಅಂತಂದ್ರೆ ನಮಗೆ ನಡೆ ನುಡಿ ಪ್ರಮಾಣಗಳು. ನಮ್ಮ ಮಾತು ಹೇಗಿರ್ಬೇಕು ಅಂತಂದ್ರೆ ಅದು ಪ್ರಮಾಣೀಕರಣದ ಮಾತಾಗಿರ್ಬೇಕು ಅಂತ ಹೇಳಿ. ಲಂಚ, ವಂಚನೆ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಪ್ರಮಾಣವನ್ನ ಮಾಡ್ಬೇಕು ಅನ್ನೋದಕ್ಕೆ ಅದ್ ಯಾಕೆ ಬಸವಣ್ಣನವರಿಗೆ ಸಾಧ್ಯ ಆಯ್ತು ಅಂತಂದ್ರೆ, ಬಸವಣ್ಣನವರು ಬಿಜ್ಜಳನಲ್ಲಿ ಭಂಡಾರಿಯಾಗಿದ್ರು. ನಮ್ಗೆ ಬಸವಾದಿ ಶಿವಶರಣರ ನಂತರ ಕಾಲದಲ್ಲಿ ಅವರ ಕುರಿತಾಗಿ ಬರೆದಿರ್ತಕ್ಕಂಥ ನಮ್ಗೆ ಆಖರಗಳಲ್ಲಿ ಹರಿಹರನ ಬಸವರಾಜ ದೇವರ ರಗಳೆ, ನಂತರದಲ್ಲಿ ಬರ್ತಕ್ಕಂಥ ಭೀಮಕವಿಯ ಬಸವ ಪುರಾಣ, ಸಿಂಗಿರಾಜ ಪುರಾಣಗಳಲ್ಲೆಲ್ಲ ಅನೇಕ ಇಂತಹ ಕಥೆಗಳು ಇವತ್ತಿಗೂ ಕೂಡ ಅವು ಪವಾಡಗಳಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ರೆ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ನಾವು ಯಾವ ಬೆಲೆಯನ್ನ ಕಟ್ಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ನಮ್ಮೊಳಗೆ ಕಾಡ್ತಾ ಇದೆ. ಬಸವಣ್ಣನವರು ಪ್ರಧಾನಿಯಾಗಿದ್ದಾಗ, ಭಂಡಾರಿಯಾಗಿದ್ದಾಗ ಅನೇಕ ಪರೀಕ್ಷೆಗಳನ್ನ ಅಲ್ಲಿಯ ಒಂದು ರೂಢ ಮೂಲವಾಗಿರ್ತಕ್ಕಂಥ ಸಂಪ್ರದಾಯಸ್ಥರಿಂದ ಎದುರಿಸಿದ್ರು ಅನ್ನೋ ಜನಜನಿತ ಕಥೆಗಳು ನಮ್ಗೆ ಗೊತ್ತಿದೆ. ಆ ಕಥೆಗಳ ಬಗ್ಗೆ ನಾನು ಹೇಳೋದಿಲ್ಲ. ಮಹಾಮನೆಯ ದಾಸೋಹಕ್ಕೆ ಬಸವಣ್ಣನವರು ಬಿಜ್ಜಳನ ಭಂಡಾರವನ್ನ ಬಳಸ್ಕೊಂಡಿದ್ದಾರೆ ಅನ್ನುವ ಒಂದು ಅಪವಾದ ಬಂದಾಗ ಬಸವಣ್ಣನವರ ಪ್ರಮಾಣೀಕರಣದ ಬದುಕನ್ನ ಕುರಿತು ಬಸವಣ್ಣನವರು ಹೇಳ್ತಾರೆ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನ ಹರಿಯಲದೆ ಕಯ್ಯ, ಲಜ್ಜೆಗಡಲೇಕೆ ನಾಣಗಡಲೇಕೆ, ಕೂಡಲ ಸಂಗಮ ದೇವ ಉಳ್ಳ ನಕ್ಕ ಬಿಜ್ಜಳನ ಭಂಡಾರವನಗೆ ಕಯ್ಯ. ನೋಡ್ರಿ, ನಡೆ ನುಡಿ ಪ್ರಮಾಣಗಳು ಹೇಗಿರ್ತಾವೆ, ಒಂದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ವ್ಯಕ್ತಿಯ ಹುದ್ದೆ, ಆ ಪದವಿಗೆ ತಕ್ಕದಾಗಿರ್ತಕ್ಕಂಥ ನುಡಿ ಪ್ರಮಾಣಗಳನ್ನ ಬಸವಣ್ಣನವರ ವಚನ ಇದರಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ. ಕಾಯಕದಿಂದ ಬರುವ ಪ್ರತಿಫಲವೇ ಹಾಲ ಹಳ್ಳ ಇದ್ದ ಹಾಗೆ. ಕಾಯಕದಿಂದ ನಾವ್ ಏನನ್ನ ಗಳಿಸ್ಕೊಳ್ತೀವಿ ಅದು ನಿರಂತರವಾಗಿರ್ತಕ್ಕಂಥದ್ದು ಜೀವನದಿ, ಅದು ನಮ್ಮದು ಅಂತಕ್ಕಂಥದ್ದು, ಅದು ಸ್ವಯಾರ್ಜಿತ ಅಥವಾ ನಮಗೆ ನಾವು ಹುಟ್ಟು ಹಾಕಿಕೊಂಡಿರ್ತಕ್ಕಂಥದ್ದು ಅಂತ ಹೇಳಿ. ಆದ್ರೆ ಲಂಚಕ್ಕೆ ಕೈಯೊಡ್ಡತಕ್ಕಂಥ ಮತ್ತೆ ಅದರಿಂದ ಬರುವ ಆದಾಯವನ್ನ, ಲಂಚದಿಂದ ಬರುವ ಆದಾಯವನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನ ಬಸವಣ್ಣನವರು ನಿರಾಕರಿಸ್ತಾರೆ. ಅದ್ ಹೇಗೆ ಅಂತಂದ್ರೆ, ಆಕಳದ ಬೆನ್ನ ಮೇಲೆ ಕುತ್ಕೊಂಡು ಹಾಲ್ ಕರೆದ್ರೆ ಬರ್ತದ? ಆಕಳದ ಕೆಚ್ಚಲಿನ ಮುಂದೆ ಕುತ್ಕೊಂಡು ಹಾಲ್ ಕರಿಬೇಕು ನಾವು. ಅಂದ್ರೆ ವ್ಯಕ್ತಿಯ ಹುದ್ದೆ ಮತ್ತು ವಿದ್ಯೆಗಳು ಆತನ ವ್ಯಕ್ತಿತ್ವವನ್ನು ರೂಪಿಸ್ಬೇಕು ಅಂತಂದ್ರೆ ಆತ ಅದಕ್ಕೆ ನಿಜವಾಗಿರ್ತಕ್ಕಂಥ ಒಂದು ಪ್ರಮಾಣೀಕರಣದ ಬದುಕಿನ ಒಳಗಡೆಗೆ ತನ್ನನ್ನ ಕ್ರೋಢೀಕರಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ. ಈ ಮೂಲಕವಾಗಿ ಬಸವಣ್ಣನವರ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಅಂತಹ ಕಾಯಕವನ್ನ ಹೊರತುಪಡಿಸಿರ್ತಕ್ಕಂಥ ಆದಾಯವನ್ನ, ದಾಯಗಾರಿಕೆ ಅಂದ್ರೆ ಆದಾಯಗಾರಿಕೆಯನ್ನ ಹೊರತುಪಡಿಸಿರ್ತಕ್ಕಂಥದ್ದು
ಲಜ್ಜೆಗೇಡು, ಮಾನಗೇಡು ಮತ್ತು ಭ್ರಷ್ಟಾಚಾರಕ್ಕೆ ಅನ್ನುವ ಮಾತನ್ನ, ಅಂದ್ರೆ ರಾಜಭಂಡಾರ ಅದು ಪ್ರಜೆಗಳ ಸಂಪತ್ತು. ಹಾಗೆ ಆ ಪ್ರಜೆಗಳ ಸಂಪತ್ತನ್ನ ರಕ್ಷಣೆ ಮಾಡಬೇಕು ಮತ್ತು ಸದುಪಯೋಗ ಪಡಿಸಿಕೊಳ್ಳಬೇಕೇ ವಿನಃ ಅದನ್ನ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದನ್ನ ಬಸವಣ್ಣನವರು ನಿರಾಕರಿಸುವ ಮನಸ್ಥಿತಿಯನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಅಂಶ ಅಂತಂದ್ರೆ ಬಸವಣ್ಣನವರ ಅನೇಕ ವಿಚಾರಗಳು ಇಲ್ಲಿ ನಡೆ ನುಡಿ ಸಾಮರಸ್ಯದ ಜೊತೆಗೆ ನಡೆ ನುಡಿ ಒಂದಾಗಿ ಬದುಕಬಹುದಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮೊಳಗೆ ತೆರೆದಿಟ್ಟಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಭಕ್ತಿ ಭಾವ ಮತ್ತು ಅದರ ಸಾಮರಸ್ಯಗಳಲ್ಲಿ ಬಸವಣ್ಣನವರ ಅನೇಕ ವಚನಗಳು ಈ ತರನಾಗಿರ್ತಕ್ಕಂಥ ವಿಷಯಗಳನ್ನ ಮತ್ತೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅನೇಕ ಒಂದು ಸಂದಿಗ್ಧತೆಯ ಹೊರಗಡೆಗೆ ನಮ್ಮನ್ನ ಕರೆದುಕೊಂಡು ಬರ್ತಕ್ಕಂಥ ವೈಚಾರಿಕತೆಗಳನ್ನ ಬಸವಣ್ಣನವರ ಅನೇಕ ವಚನಗಳು ನಮಗೆ ತೆರೆದು ತೋರಿಸಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಬಸವಣ್ಣನವರ ಬಹು ಮುಖ್ಯವಾಗಿರ್ತಕ್ಕಂಥ ಇನ್ನೂ 4-6 ವಚನಗಳನ್ನ ಹೇಳ್ಬೇಕು ಅಂತಂದ್ರೆ ನಡೆ ನುಡಿ ಸಾಮರಸ್ಯವನ್ನ ಕುರಿತು ಬಸವಣ್ಣನವರು ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆದು ಕಂಡೇಕೆ ಕೂಡಲ ಸಂಗಮ ದೇವನೊಳಗಿರ್ಪನಯ್ಯ. ಅಂದ್ರೆ ವಚನದ ಭಾಷೆ ಅನ್ನೋದಿದೆಯಲ್ಲ, ಅದು ಸಂವೇದನೆಯನ್ನ ನಮಗೆ ಅನ್ವಯಿಸಿಕೊಂಡು ನೋಡಿದ್ರೆ ಬಸವಣ್ಣನವರ ಅರಿವಿನ ಭಾಷೆ ಇದೆಯಲ್ಲ, ಅದು ಮಹಾಮಾನವತಾವಾದಿಯತ್ವದ ಕಡೆಗೆ ನಮ್ಮನ್ನ ಎಳೆದೊಯ್ತಕ್ಕಂಥದ್ದು. ನಮ್ಮ ಅನುಭಾವಿಕ ಸಮುದಾಯದ ನೋಟಗಳನ್ನ ಕಂಡರಿಸಿಕೊಂಡ್ರೆ ಅತೀತವಾದ ಒಂದು ಅಲೌಕಿಕವಾಗಿರ್ತಕ್ಕಂಥ ದೈವವನ್ನ ನಿರಾಕರಿಸುವುದರ ಜೊತೆಗೆ ಆ ದೈವಕ್ಕೆ ಪರ್ಯಾಯವಾಗಿ ದೇವಾಲಯದ ಪರ್ಯಾಯವಾಗಿ ದೇಹಾಲಯದ ಪರ್ಯಾಯತೆಯನ್ನ ಕಟ್ಟಿಕೊಡಬಹುದಾಗಿರ್ತಕ್ಕಂಥ ಒಂದು ಪಾರಮಾರ್ಥಿಕತೆಯನ್ನ ತಿಳಿಸಿಕೊಡಬೇಕಾದಾಗ ನಡೆ ನುಡಿ ಶುದ್ಧೈಸಿಕೊಳ್ಳುವುದನ್ನ ಬಸವಣ್ಣನವರ ಈ ವಚನ ನಮಗೆ ತೋರಿಸ್ತಾ ಇದೆ. ಇನ್ನೊಂದು ನಮಗೆ ನಡೆ ನುಡಿ ಸಾಮರಸ್ಯವನ್ನ ಕುರಿತು ಹೇಳ್ತಾರೆ, ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ ಅನ್ನುವ ಮಾತನ್ನ, ಅಂದ್ರೆ ಹುಸಿ ಮತ್ತು ವಿಷಯಗಳು ಮನೆ ಮತ್ತು ನಮ್ಮೊಳಗಿರ್ತಕ್ಕಂಥ ಸಾಂತ್ವನತೆಯನ್ನ ಅವು ನಾಶ ಮಾಡ್ತವೆ. ಆ ಕಾರಣಕ್ಕಾಗಿ ರಜ ಅಂದ್ರೆ ನಮ್ಮ ತಾಮಸ ಅನ್ನುವ ಅರ್ಥದಲ್ಲಿ, ಮನೆ ಒಡೆಯ ಅಂತಂದ್ರೆ ಮನಸ್ಸಿನ ಒಳಗಡೆಗೆ ನಮ್ಮ ಆತ್ಮದ ನಿರ್ಭರತೆ. ಆ ಆತ್ಮದ ನಿರ್ಭರತೆಯನ್ನ ನಾವು ಮನೋವಡೆಯ ಅಂತ ಹೇಗೆ ಕರಿತೀವಿ, ಆ ಮನೋವಡೆಯ ಇಂತಹ ರಜ ಗುಣಗಳಿಂದ ತುಂಬಿದವನಾಗಿದ್ದರೆ ಅಜ್ಞಾನ ಅನ್ನೋದು ಅಲ್ಲಿ ಮನೆ ಮಾಡ್ತಾ ಇದೆ. ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅಂತ ಹೇಳಿ, ಅಂದ್ರೆ ಈ ದೇಹಕ್ಕೆ ಈ ಮನಸ್ಸಿಗೆ ಯಾವುದು ನಕಾರಾತ್ಮಕವಾಗಿದೆಯೋ ಆ ನಕಾರಾತ್ಮಕತೆಯನ್ನ ನಾವು ತುಂಬಿಕೊಂಡಾಗ ಸಕಾರಾತ್ಮಕತೆ ಅನ್ನೋದೇನಾಗ್ಬಿಡತ್ತೆ, ಅಲ್ಲಿ ವರ್ಜ್ಯವಾಗಿ ಹೋಗತ್ತೆ, ಅದು ಲಯವಾಗಿ ಹೋಗತ್ತೆ, ಶಿಥಿಲವಾಗಿ ಹೋಗತ್ತೆ. ಈ ಕಾರಣದಿಂದಾಗಿ ನಮ್ಮ ನಡೆ ನುಡಿಗಳು ನಮ್ಮ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯನ್ನ ಅವು ನೀಡ್ತವೆ ಅನ್ನೋದನ್ನ. ಇದೇ ನಡೆ ನುಡಿ ಸಾಮರಸ್ಯವನ್ನ ಕುರಿತು ಬಸವಣ್ಣನವರ ಇನ್ನೊಂದು ವಚನ, ಅರೆ ಭಕ್ತರಾದವರ ನೆರೆ ಬೇಡ ಹೊರೆ ಬೇಡ, ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ, ಕೂಡಲ ಸಂಘನ ಶರಣರಲ್ಲಿ ಅಚ್ಚಲಿಂಗೈಕೈ ತೊತ್ತಾಗಿದ್ದೆ ನಮ್ಮಯ್ಯ ಅಂತ ಹೇಳಿ. ಅಂದ್ರೆ ಎಂತ ನಮ್ಮ ಸರ್ವಜ್ಞನು ಹೇಳ್ತಾನೆ ಎಂತಹವರ ಸಂಘವನ್ನ ಮಾಡ್ಬೇಕು ಅಂತ ಹೇಳಿ. ಹಾಗೆ ಅರೆ ಭಕ್ತನಾದವನ ನೆರೆ ಬೇಡ, ನೆರೆ ಅಂದ್ರೆ ಪಕ್ಕದವರು ಅಂತ. ಈ ಅರೆ ಭಕ್ತರು ಧಾಂಬಿಕ ಭಕ್ತರು, ಭಕ್ತಿ ಅನ್ನೋದು ತೋರುಂಬ ಲಾಭ, ಅದನ್ನ ಪಡೆದುಕೊಂಡವರಿಗೆ ಗೊತ್ತು ಭಕ್ತಿಯ ಒಂದು ಅನುಭವ ಅಥವಾ ಸಾಮರಸ್ಯ, ಭಕ್ತಿಯ ಒಂದು ನೆಲೆ ಇದೆಯಲ್ಲ
ಆ ಸಾಂತ್ವನದ ಒಂದು ಕರುಣೆ ಇದೆಯಲ್ಲ, ಅದನ್ನ ಭಕ್ತನಾದವನ ಅನುಭವಿಸ್ಬೇಕದನ್ನ. ಆದ್ರೆ ಅರೆ ಭಕ್ತನಾದವನ ನೆರೆ ಬೇಡ, ಅರೆ ಭಕ್ತನಾದವ ನಮ್ಮ ಪಕ್ಕದಲ್ಲಿರುವುದು ಬೇಡ, ಅದು ಹೊರೆನೂ ಬೇಡ. ನೆರೆ ಹೊರೆ ಅನ್ನುವ ಶಬ್ದ ಇದೆಯಲ್ಲ, ಅದೇ ಅವನ ದಾರಿ ಸಂಗಡವೂ ಬೇಡ, ದೂರ ನುಡಿಯಲೂ ಬೇಡ, ಅವನ ಬಗ್ಗೆ ಮಾತಾಡೋದೇ ಬೇಡ. ಅಷ್ಟೇ ಅಲ್ಲ, ಯಾರ ಸಂಘವನ್ನ ನಾನು ಮಾಡ್ಬೇಕು ಅಂದ್ರೆ, ಯಾವ ಭಕ್ತ ತನ್ನ ಒಡಲನ್ನ, ತನ್ನೊಳಗಿನ ಅರಿವನ್ನ ತಾನು ಸಾಮರಸ್ಯದ ಬದುಕಿಗೆ ಒಗ್ಗಿಸಿಕೊಳ್ಳುವುದರ ಮುಖಾಂತರವಾಗಿ ಶರಣನಾಗಿ ಬಾಗಿ ನಡೀತಾನಲ್ಲ, ಬೀಗಿ ನಡೆಯುವ ವ್ಯಕ್ತಿಗಿಂತ ಬಾಗಿ ನಡೆಯುವ ಶರಣನನ್ನ ನಾವಲ್ಲಿ ಭಕ್ತ ಅಂತ ಹೇಳಿ ಕರಿಬೇಕು ಅನ್ನೋದನ್ನ ಈ ನಡೆನುಡಿ ಸಾಮರಸ್ಯದಲ್ಲಿ ಬಸವಣ್ಣನವರ ಈ ವಚನದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಕಂಡುದ ಕೆಳಸಲೆನ್ನ ಮನದಲ್ಲಿ, ನೋಡಿ ಸೋಲಲೆನ್ನ ಕಂಗಳಲ್ಲಿ, ಆಡಿ ಹುಸಿಯನೆನ್ನ ಜಿಹ್ವೆಯಲ್ಲಿ, ಕೂಡಲ ಸಂಗಮ ದೇವ ನಿಮ್ಮ ಶರಣನ ಪರಿ ಇಂತುಟಯ್ಯ. ನೋಡಿ, ನಾಲಿಗೆ ಅನ್ನೋದು ಮಾತು, ನಾಲಿಗೆ ಅನ್ನೋದು ಪ್ರಮಾಣ, ನಾಲಿಗೆ ಅನ್ನೋದು ನುಡಿ, ಇವೆಲ್ಲವುಗಳನ್ನ ಇಟ್ಕೊಂಡಾಗ ಕಂಡುದಕ್ಕೆ ಎಳೆಸಿ ಮಾತನಾಡುವ ಮನ, ಅಂದ್ರೆ ಬಾಯಿ ಚಪಲ ಅಂತ ಕರಿತೀವಿ ನಾವು. ಬಾಯಿ ಚಪಲ ಅಂತ ಕರಿತೀವಿ, ಯಾರ್ದೋ ಬಗ್ಗೆ ಮಾತಾಡೋದು ಲೂಸ್ ಟಾಕ್ ಅಂತ ಹೇಳ್ತೀವಿ. ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ್ದನ್ನ ಅಪವಾದ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಮತ್ತೆ ಕಣ್ಣಿಗೆ ಕಂಡದ್ದೇ ಬೇರೆ, ಜಿಹ್ವೆ ಹೇಳೋದೇ ಬೇರೆ. ನಡೆ ನುಡಿಗಳಲ್ಲಿ ಸಾಮರಸ್ಯ ಇಲ್ಲದೆ ಇರುವ, ನೋಡಿದ್ದನ್ನ ಹುಸಿಯಾಗಿ ನುಡಿಯುವ ಜಿಹ್ವೆಯನ್ನ, ಇಂತಹ ಪಂಚೇಂದ್ರಿಯಗಳನ್ನ ಹೊಂದಿರುವ ವ್ಯಕ್ತಿಯನ್ನು ಕುರಿತು ಒಂದು ಅಮಾನವೀಯತೆಯ ಸಂಸ್ಕಾರ ಅನ್ನೋದನ್ನ ಬಸವಣ್ಣನವರು ಈ ವಚನದಲ್ಲಿ ನಮ್ಗೆ ಹೇಳ್ತಾರೆ. ಸಂಯಮವಿರಬೇಕು ಪಂಚೇಂದ್ರಿಯಗಳಲ್ಲಿ. ಅಷ್ಟೇ ಅಲ್ಲ, ಅವುಗಳ ಮೇಲೆ ಹತೋಟಿಯನ್ನ ಸಾಧಿಸಬೇಕು ಅನ್ನುವ ಒಂದು ಸಾಧನಾ ಸಂಪರ್ಕ ಅಂತ ಕರಿತೀವಿ. ಪಂಚೇಂದ್ರಿಯಗಳ ಸಾಧನಾ ಸಂಪರ್ಕ ಅನ್ನೋದನ್ನ ಕರಿತೀವಿ. ಅಂತಹ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಳ್ತಕ್ಕಂಥ ಶರಣನಿಗೆ ತನ್ನ ಪಂಚೇಂದ್ರಿಯಗಳ ಹಿಡಿತ ಅತಿ ಅವಶ್ಯ ಅನ್ನೋದನ್ನ ಈ ನಡೆನುಡಿ ಸಾಮರಸ್ಯದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ಇನ್ನೊಂದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಚನ, ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಪರ ಸತಿಯನ್ನೊಲ್ಲೆನೆಂಬ, ಪರ ದೈವನೊಲ್ಲೆನೆಂಬ, ಶರಣಂಗೆ ಲಿಂಗ ಜಂಗಮವನ್ನೊಂದೇ ಎಂಬ, ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಅರಿವು ಆಚರಣೆಗಳು ಹೇಗಿರ್ಬೇಕು ಅನ್ನೋದು, ಅದು ಛಲ ಅನ್ನೋದ್ರ ಮುಖಾಂತರವಾಗಿ ನಮ್ಮ ನಡೆ ಪ್ರಮಾಣೀಕರಣವನ್ನ ಬಸವಣ್ಣನವರು ಈ ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಬಸವಣ್ಣನವರ ಪ್ರಮಾಣೀಕರಣದ ಬದುಕಿದೆಯಲ್ಲ, ಅದು ಆ ಸಮಕಾಲೀನ ಸಂದರ್ಭದ ಇಡೀ ಅನುಭವ ಮಂಟಪದ ಒಳಗಡೆಯ ಎಲ್ಲಾ ಶರಣರನ್ನು ಅತಿಯಾಗಿ ಪ್ರಭಾವಿಸಿರ್ತಕ್ಕಂಥದ್ದು. ಅವರ ವ್ಯಕ್ತಿತ್ವ, ನಡೆ ನುಡಿ ಸಾಮರಸ್ಯ ಒಂದಾಗಿ ಬದುಕಿರ್ತಕ್ಕಂಥ ಅವರ ಪ್ರಯೋಗಶೀಲ ವ್ಯಕ್ತಿತ್ವವೇ ಅವರನ್ನ ಒಬ್ಬ ಸಾಮುದಾಯಿಕ ನಾಯಕನನ್ನಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಹಾಗೆ ನುಡಿ ಪ್ರಮಾಣವನ್ನು ಕುರಿತು ಹೇಳ್ತಕ್ಕಂಥದ್ದಲ್ಲಿ, ಎಲ್ಲಿ ನೋಡಿದಲ್ಲಿ ಮನವೆಳೆಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಪರವಧುವ ಮಹಾದೇವಿ ಎಂಬೆ ಕೂಡಲ ಸಂಗಮ ದೇವ. ಇದು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾವ ಕಾಮನ ಚಿಹ್ನೆಗಳನ್ನ ಇಟ್ಕೊಂಡು ಇದು ಹೆಣ್ಣು ಗಂಡು ಅಂತ ಹೇಳ್ತಕ್ಕಂಥ ಸೆಕ್ಸ್ ಆರ್ಗನ್ಸ್ ಗಳ ಮುಖಾಂತರವಾಗಿ ಇದು ಗಂಡು ಹೆಣ್ಣು ಅಂತ ಹೇಳ್ತಕ್ಕಂಥ ಉಭಯಲಿಂಗಿ ಸಮಾಜದಲ್ಲಿ ದ್ವಿತೀಯ ಲಿಂಗಿಯಾಗಿ ಪರಿಗಣಿಸಲ್ಪಡ್ತಕ್ಕಂಥ ಹೆಣ್ಣನ್ನ ಮತ್ತು ಅವಳ ಜ್ಞಾನವನ್ನ ಪುರಸ್ಕರಿಸಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಿಸಿರ್ತಕ್ಕಂಥ ಬಸವಣ್ಣನವರ ಮಹಾ ಮನೆಯ ಬಹಳ ದೊಡ್ಡ ಪರಿಕಲ್ಪನೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜಾಗತಿಕ ಮಾನವ ಇತಿಹಾಸದಲ್ಲಿ ಸ್ತ್ರೀ ವಿಮೋಚನೆಯ ಕಾಲ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಬಸವಣ್ಣನವರ ಈ ಮಾತಿದೆಯಲ್ಲ, ಅದೇನು ಅಂತಂದ್ರೆ ಪರವಧುವನನ್ನ ಮಹಾದೇವಿ ಅಕ್ಕ ನಂಬೆ ಅಂತ ಹೇಳ್ತಕ್ಕಂಥ. ಇವತ್ತಿಗೂ ಕೂಡ ಶರಣ ಸಂಸ್ಕೃತಿಯಲ್ಲಿ ಒಂದು ವಯಸ್ಸಿಗೆ ಬಂದಿರ್ತಕ್ಕಂಥ ಆ ಸಂಸ್ಕೃತಿಯಲ್ಲಿ ನಡೀತಕ್ಕಂಥ ಕುಟುಂಬದ ವ್ಯವಸ್ಥೆಗಳನ್ನ ಗಮನಿಸಿಕೊಂಡ್ರೆ ನಾವು ಒಂದು ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳನ್ನ ಅಪ್ಪ
ಅಕ್ಕ ಅಂತ ಕರಿತಾನೆ ಅಥವಾ ಅವ್ವ ಅಂತ ಕರಿತಕ್ಕಂತ ಒಂದು ಸಂಸ್ಕೃತಿಯನ್ನ ನಾವೀಗೂ ಕಾಣ್ಲಿಕ್ಕೆ ಸಾಧ್ಯ. ಅಂತಹ ಸಂಸ್ಕೃತಿಯನ್ನ ಬಸವಣ್ಣನವರು ಆವಾಗ ಹುಟ್ಟು ಹಾಕೋದ ಮುಖಾಂತರ ಅಲ್ಲದೆ 9 ಶತಮಾನಗಳ ಕಳೆದ್ರೂ ಕೂಡ ಈಗಲೂ ಅಂತಹ ಒಂದು ಸಂಸ್ಕೃತಿಯ ನಾಯಕನಾಗಿ ಅವರು ಪ್ರತಿನಿಧಿಸಿರ್ತಕ್ಕಂಥದ್ದಿದೆಯಲ್ಲ, ಅದು ನಮ್ಮ ಕನ್ನಡದ ಮತ್ತು ವಚನ ಸಾಹಿತ್ಯ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳಿ. ದಿಟವ ನುಡಿಯುವುದು ನುಡಿದಂತೆ ನಡೆಯುವುದು, ಹುಸಿಯ ನಡೆದು ತಪ್ಪುವ ಪ್ರಪಂಚೀಯ ನೊಲ್ಲೆ ಕೂಡಲ ಸಂಗಮ ದೇವ ಅಂತ ಹೇಳುವ ಅವರ ಪ್ರಮಾಣೀಕರಣದ ಮಾತುಗಳ ಜೊತೆಗೆ ಬಸವಣ್ಣನವರ ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದೊಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳ್ತಕ್ಕಂತ ಅವರು ಎಷ್ಟು ತಮ್ಮನ್ನ ತಾವು ಸಮಾಜದ ಮತ್ತು ತಮ್ಮ ಆತ್ಮಿಕ ಪ್ರಶ್ನೆಗಳಿಗೆ ಒಳಮಾಡಿಕೊಂಡು ಹೇಳ್ತಕ್ಕಂತ ವಚನಗಳಿದೆಯಲ್ಲ, ಅದು ಡಿಕ್ಟೇಟರ್ಶಿಪ್ ಅನ್ನ ನಮ್ಗೆ ಹೇಳೋದಿಲ್ಲ. ಅದು ನಮ್ಮೊಳಗೆ ನಮ್ಮನ್ನ ಮನವನ್ನ ತನುವನ್ನ ಸಂತೈಸಿಕೊಂಡು ನಮ್ಮನ್ನ ಶುದ್ಧೈಸಿಕೊಳ್ಳುವ ಭಾವವನ್ನ ಆ ವಚನಗಳು ಹೇಳ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದೊಡೇನು ವಿಷ ಬಂದೆ ಅಂತವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷಯವೋ ಕೂಡಲ ಸಂಘಯ್ಯ ಅಂತ ಹೇಳಿ ಬಸವಣ್ಣನವರು ಎಂತಹವರ ಸಂಘವನ್ನ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವದ ಮೇಲೆ ಅದು ಪ್ರಭಾವವನ್ನು ಬೀರ್ತದೆ ಅನ್ನುವ ಒಂದು ಮಾತನ್ನು ಕೂಡ ಬಸವಣ್ಣನವರ ವಚನದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಅಂತರಂಗದ ಸಂಸ್ಕಾರವನ್ನ ತೆರೆದಿಡಬಹುದಾಗಿರ್ತಕ್ಕಂಥ ಬಸವಣ್ಣನವರ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಚನ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನ ತುಪ್ಪ ಹೊಯ್ದೊಡೆ ಸಿಹಿಯಾಗಬಲ್ಲದೆ ಕಹಿಯಹುದಲ್ಲವೇ, ಶಿವಭಕ್ತರಲದಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ. ಅಂದ್ರೆ ವ್ಯಕ್ತಿ ತಾನು ಆಯ್ಕೆ ಮಾಡಿಕೊಳ್ಳುವ ಸಾಮಾಜಿಕ ಮಾನದಂಡಗಳು, ಸಾಂಸ್ಥಿಕ ಮತ್ತು ಸಾಂಘಿಕ ನಮ್ಮೊಳಗೆ ಇರ್ತಕ್ಕಂಥ 3 ತುಂಬಾ ಸಹಜವಾಗಿರ್ತಕ್ಕಂಥ ಪ್ರಜ್ಞೆಗಳಿದಾವೆ. ಆ ಪ್ರಜ್ಞೆಗಳನ್ನ ಇಟ್ಕೊಂಡು ಮನುಷ್ಯ ತನ್ನ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ, ತನ್ನ ಮೂಲಕ ತನ್ನ ಸುತ್ತಲಿನಲ್ಲಿರುವ ತನ್ನನ್ನ ಅಧೀನಕ್ಕೆ ಅಥವಾ ತನ್ನನ್ನ ಆರಾಧಿಸುವವರ ಮನಸ್ಥಿತಿಗಳ ಒಳಗಡೆಗೆ ಯಾವ ಒಂದು ಸಾತ್ವಿಕತೆಯನ್ನು ತುಂಬಿಕೊಡ್ಲಿಕ್ಕೆ ಸಾಧ್ಯ ಅಂತ. ಪಾಪ ಭೀತಿ, ದೈವ ಪ್ರೀತಿ, ಸಂಘ ನೀತಿ ಅಂತ ಈ 3 ಪ್ರಶ್ನೆಗಳನ್ನ ಇಟ್ಕೊಂಡು ಬಸವಣ್ಣನವರ ಅನೇಕ ವಚನಗಳು ಈ ಮೂಲಕವಾಗಿ ನಮ್ಗೆ ಅನೇಕ ಜ್ಞಾನವನ್ನ ಅರಿವಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆಡಳಿತದಲ್ಲಿ ಒಂದು ಜನ ಸಂವೇದನೆಯನ್ನ ಒಂದು ಹುಟ್ಟು ಹಾಕಿರ್ತಕ್ಕಂಥ ಬಸವಣ್ಣನವರ ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಚನ ಇದು. ಏನು ಬಂದೀರಿ ಹದುಳಿದ್ದರೆ ಎಂದಡೆ ನಿಮ್ಮೈ ಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಶಿರ ಪಟ್ಟೆ ಒಡೆಯುವುದೇ, ಕೂಡಲಿಲ್ಲದಿದ್ದೊಡೆ ಗುಣವಿಲ್ಲದಿದ್ದೊಡೆ ಮೂಗ ಕೊಯ್ಯುವದ ಮಾಬನೆ ಕೂಡಲ ಸಂಗಮ ದೇವಯ್ಯ. ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಒಬ್ಬ ವ್ಯಕ್ತಿಗೆ ಆತನ ಸಾರ್ವಜನಿಕ ಬದುಕು ಕೂಡ ಹೇಗೆ ಒಂದು ಪ್ರಮಾಣೀಕರಣದ ನೆಲೆಯಲ್ಲಿ ಇರಬೇಕು ಅನ್ನೋದನ್ನ, ಸಮುದಾಯದ ಜೊತೆಗೆ ಹೇಗೆ ಆತ ಸ್ಪಂದಿಸ್ಬೇಕು ಅನ್ನೋದನ್ನ, ಅವರು ಯಾರೇ ಇರಲಿ ಅವರನ್ನ ಗೌರವಿಸುವ ವ್ಯಕ್ತಿ ಮತ್ತು ವ್ಯಕ್ತಿ ಮೌಲ್ಯವನ್ನ ಉನ್ನತೀಕರಿಸಬಹುದಾಗಿರ್ತಕ್ಕಂಥ ಜ್ಞಾನವನ್ನ ಬಸವಣ್ಣನವರ ಈ ವಚನ ನಮ್ಗೆ ಒಂದು ಸಾಕ್ಷಿಯಾಗಿ ಮಾದರಿಯಾಗಿ ನಮ್ಗೆ ನಿಲ್ತಾ ಇದೆ. ಅಂದ್ರೆ ವ್ಯಕ್ತಿಗಳ ಮಧ್ಯದಲ್ಲಿ ಇರಬಹುದಾಗಿರ್ತಕ್ಕಂಥ ಒಂದು ಆನುಭಾವಿಕ ಮತ್ತು ಜ್ಞಾನದ ವ್ಯತ್ಯಾಸದ ಜೊತೆಗೆ ಆ ವ್ಯಕ್ತಿಯ ಸಾಮುದಾಯಿಕ ಮನಸ್ಥಿತಿಯನ್ನ ಗೌರವಿಸ್ತಕ್ಕಂಥದ್ದಿದೆಯಲ್ಲ, ಅದು ಕಾಯಕದ ಮುಖಾಂತರವಾಗಿ ವ್ಯಕ್ತಿಯ ಒಳಗಡೆ ಇರಬಹುದಾಗಿರ್ತಕ್ಕಂಥ ಡಿಗ್ನಿಟಿ ಆಫ್ ಲೇಬರ್ ಆಗಿರ್ಬೋದು, ಅಥವಾ ದಾಸೋಹದ ಮುಖಾಂತರವಾಗಿ ವ್ಯಕ್ತಿಯ ಒಳಗಡೆ ಇರಬಹುದಾಗಿರ್ತಕ್ಕಂಥ ಸಾಮುದಾಯಿಕ ಸೇವಾ ಮನೋವೃತ್ತಿಗಳಾಗಿರ್ಬೋದು, ಇವುಗಳನ್ನ
ಹೇಗೆ ನಾವು ಗೌರವಿಸಬೇಕು, ತನ್ಮೂಲಕವಾಗಿ ಒಂದು ಸಾಮುದಾಯಿಕವಾಗಿರ್ತಕ್ಕಂಥ ಜ್ಞಾನವನ್ನ, ಆ ಕಾಲದ ಸಂದಿಗ್ಧತೆಗಳು, ಆ ಕಾಲದ ಒಂದು ಪರಿಸ್ಥಿತಿಗಳು ಒಡ್ಡಿರ್ತಕ್ಕಂಥ ದಿವ್ಯಗಳನ್ನ, ಅಗ್ನಿ ದಿವ್ಯಗಳನ್ನ ಎದುರಿಸುವ ಮನಸ್ಥಿತಿಯನ್ನ, ನಡೆ ನುಡಿ ಒಂದಾಗಿರ್ತಕ್ಕಂಥ ಸಾಮರಸ್ಯ ಮತ್ತೆ ಪ್ರಮಾಣೀಕರಣದ ಬದುಕಿನಲ್ಲಿ ಅರಿತು ಆಚರಣೆಯಲ್ಲಿ ತರಬಹುದು ಅನ್ನೋದನ್ನ ಬಸವಣ್ಣನವರ ಅನೇಕ ವಚನಗಳು ನಮ್ಗೆ ಇಲ್ಲಿ ಅನೇಕ ವಿಚಾರಗಳನ್ನ ತೆರೆದು ತೋರಿಸ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಬಹುತೇಕ ನನ್ನ ಸಮಯ 6:15ಕ್ಕೆ ನಾನು ಪ್ರಾರಂಭ ಮಾಡಿದೆ, 7:15 ಆಯ್ತು. 1 hour ನನ್ನ ಉಪನ್ಯಾಸ ಅಂತ ನಾನು ಅನ್ಕೊಂಡಿದ್ದೀನಿ. ಬಸವಣ್ಣನವರನ್ನ ಕುರಿತಾಗಿ ಈ ತಿಂಗಳ ಪೂರ್ತಿ ಎಲ್ಲ ವಿಚಾರಗಳು ಕೂಡ ಅನೇಕ ಮೌಲಿಕ ಜ್ಞಾನವನ್ನ ನಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆದ್ರೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಮತ್ತೆ ಸಾಂಸ್ಕೃತಿಕ ನಾಯಕರಾಗಿರುವ ಈ ಸಂದರ್ಭದಲ್ಲಿ ಗೌರವಿಸಲ್ಪಡುವ ಆ ವ್ಯಕ್ತಿ ವಿಶೇಷವನ್ನ ನಡೆ ನುಡಿ ಸಾಮರಸ್ಯದ ಮುಖಾಂತರವಾಗಿ ಅರಿತುಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಒಂದು ಹುದ್ದೆ, ಅದರ ಜೊತೆಗೆ ಒಂದು ಸಮುದಾಯದ ಸರ್ವತೋಮುಖ ಏಳಿಗೆಗಾಗಿ ಬಸವಣ್ಣನವರು ಹೊತ್ತುಕೊಂಡಿರ್ತಕ್ಕಂಥ ಮಹಾಮಣಿಹ ಇದೆಯಲ್ಲ, ಆ ಮಹಾಮಣಿಹದ ಒಂದು ಅರಿವನ್ನ ನಮಗೆ ಅವರ ಅನೇಕ ವಚನಗಳು, ಕೇವಲ ಈ 16 ವಚನಗಳು ಕೇವಲ ನಡೆ ನುಡಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನ ಮಾತ್ರ ನಾನು ಆಯ್ದುಕೊಂಡಿರ್ತಕ್ಕಂಥದ್ದಿರೋದ್ರಿಂದ ನಡೆ ನುಡಿ ಪರಿಕಲ್ಪನೆಗೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಆದ್ರೆ ಬಸವಣ್ಣನವರು ಬಯಸಿರ್ತಕ್ಕಂಥ ಕಲ್ಯಾಣ ಇದೆಯಲ್ಲ, ಅದು ಕೇವಲ ಕಲ್ಯಾಣ ಅನ್ನೋದು ನನಗೆ ಗೊತ್ತಿರುವ ಹಾಗೆ ಅಥವಾ ನಾವು ಊಹಿಸಿಕೊಂಡಿರುವ ಹಾಗೆ ಅದು ಕೇವಲ ಒಂದು ಪ್ರದೇಶ ಅಲ್ಲ. ಅದು ತನು ಕಲ್ಯಾಣ, ಮನ ಕಲ್ಯಾಣ, ಜಗದ ಕಲ್ಯಾಣ, ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ಆತ್ಮ ಕಲ್ಯಾಣ. ಕಲ್ಯಾಣ ಅಂದ್ರೆ ನಮ್ಗೆ ಈಗ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹಿರಿಯರ ಕಾಲ್ ನಮಸ್ಕಾರ ಮಾಡಿದ್ವಿ ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಕಲ್ಯಾಣ ಆಗಿ ಅಂತ ಹೇಳ್ತಾರೆ. ಕಲ್ಯಾಣ ಅಂದ್ರೆ ಒಳಿತನ್ನ ಬಯಸ್ತಕ್ಕಂಥದ್ದು ಅಂತ ಹೇಳಿ. ಹಾಗೆ ಆ ಕಲ್ಯಾಣದ ಮನಸ್ಥಿತಿಯನ್ನ, ಕಲ್ಯಾಣವನ್ನ ರೂಪಿಸಿರ್ತಕ್ಕಂಥ ಬಸವಣ್ಣನವರ ಆಚಾರ ವಿಚಾರ ಸಾಮರಸ್ಯದ ಮತ್ತು ಅವರ ಪ್ರಮಾಣೀಕರಣದ ಬದುಕಿದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಚೈತನ್ಯವನ್ನ ಜನರಲ್ಲಿ ತುಂಬಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಇನ್ನು ಅವರ ಭಂಡಾರಿಯಾಗಿರುವ ಸಂದರ್ಭದ ಮತ್ತು ಪ್ರಧಾನಿಯಾಗಿರುವ ಸಂದರ್ಭದ ಅನೇಕ ವಚನಗಳು, ಪ್ರಮಾಣೀಕರಣದ ವಚನಗಳನ್ನು ಕೂಡ ನಾವು ಈ ನಡೆನುಡಿ ಸಾಮರಸ್ಯದಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಹೀಗಾಗಿ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಬಸವಣ್ಣನವರೇ ಸರಿಸಾಟಿ. ಇನ್ನೊಬ್ಬ ಅಂತಹ ನಾಯಕನನ್ನ ನಾವು ಸರಿದೂಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ತನ್ನನ್ನ ಕನಿಷ್ಠದಲ್ಲಿ ಹುಟ್ಟಿದೆ ಅಂತ ಹೇಳಿ ಕನಿಷ್ಠದಲ್ಲಿ ಹುಟ್ಟಿದ ವ್ಯಕ್ತಿಯ ಮನಸ್ಥಿತಿಯನ್ನ ಬದಲಾವಣೆಗೆ ತರುವ ಮುಖಾಂತರವಾಗಿ ತಾನೊಬ್ಬ ಶ್ರೇಷ್ಠದಲ್ಲಿ ಜನಿಸಿದವ ಅನ್ನುವ ಹಂಗಿನಿಂದ ಹರಿದುಕೊಂಡು ಬಂದು ಬಸವಣ್ಣನವರು ಸಮಾಜಮುಖಿಯಾಗಿ ಚಿಂತನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಜಗತ್ತಿಗೆ ಇವತ್ತಿಗೂ ಕೂಡ ಯಾವ ಬಸವೋತ್ತರದಲ್ಲಿ ನಾವು ಗುರುತಿಸಬಹುದಾದ ಅನೇಕ ಸಿದ್ಧಾಂತಗಳಿದೆಯಲ್ಲ, ಮಾರ್ಕ್ಸ್ ಸಿದ್ಧಾಂತಗಳಾಗಿರ್ಬೋದು, ಜಗತ್ತಿನ ಯಾವುದೇ ಸಿದ್ಧಾಂತಗಳಾಗಿರ್ಬೋದು, ಕಮ್ಯುನಿಸಂ ಸಿದ್ಧಾಂತಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸರ್ಪರಸ್ ವ್ಯಾಲ್ಯೂವನ್ನ, ಮಿಗುತಾಯ ಮೌಲ್ಯವನ್ನ, ಶಿವನ ಸೊಮ್ಮು ಅಂತ ಹೇಳಿ ನಾನು ಕೊನೆಯ ಮಾತಿಗೆ ನಾನು ಬರ್ತಾ ಇದ್ದೀನಿ. ಜಗತ್ತಿನಲ್ಲಿ ಮೊದಲ ಒಂದು ಬ್ಯಾಂಕ್ ಸಿಸ್ಟಮ್ ಅನ್ನ ಬಸವಣ್ಣನವರು ರೂಪಿಸಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಶಿವನ ಸೊಮ್ಮು ಅಂತ ಕರೆದ್ರು ಬಸವಣ್ಣನವರು. ಏನಂತಂದ್ರೆ ಕಾಯಕದಿಂದ ಬಂದಿರ್ತಕ್ಕಂಥದ್ದನ್ನ ದಾಸೋಹಕ್ಕೆ ವಿನಿಯೋಗಿಸೋದಕ್ಕೆ ಅಸಂಗ್ರಹ ತತ್ವವನ್ನ ಅವರು ನಮ್ಗೆ ನೀಡಿದ್ರು. ಆ ಮೂಲಕ ಒಂದು ನಿಧಿ, ಒಂದು ಭವಿಷ್ಯ ನಿಧಿಯನ್ನ ಅವರು ಕ್ರೋಢೀಕರಿಸಿದ್ರು. ಅದನ್ನ ಶಿವನ ಸೊಮ್ಮು ಅಂತ ಹೇಳಿದ್ರು. ನನ್ನಲ್ಲಿ ಮಿಕ್ಕಿರ್ತಕ್ಕಂಥ ಒಂದು ವಸ್ತು, ಪದಾರ್ಥ, ದ್ರವ್ಯ ಇವುಗಳನ್ನ ಶಿವನ ಸೊಮ್ಮಿಗೆ ಸಲ್ಲಿಸಿರ್ತಕ್ಕಂಥದ್ದು ಅಂತ ಹೇಳಿ, ಅದು ನಮಗೆ ಒಂದು ವಿಶ್ವಸ್ತ ಬ್ಯಾಂಕ್ ಶಿವನ ಸೊಮ್ಮು ಅನ್ನೋದು. ಅಷ್ಟೇ ಅಲ್ಲ, ಮೊದಲ ಪ್ರಜಾ ಸಂಸತ್ತು ಅನುಭವ ಮಂಟಪವನ್ನು ರೂಪಿಸಿರ್ತಕ್ಕಂಥದ್ದು ಕೂಡ ಬಸವಣ್ಣನವರೇ. ಜಗತ್ತಿನ ಮೊದಲ ಮಾನವ ಮತ್ತು ಮಾನವೀಯತೆಯ ಚಿಂತನೆಗಳಿಗೆ
ಅನೇಕ ನಾಗರಿಕತ್ವದ ಒಂದು ದೀಕ್ಷೆಯನ್ನ, ಸಿವಿಕ್ ಸೆನ್ಸ್ ಅಂತ ಕರಿತೀವಿ, ನಾಗರಿಕತ್ವದ ಪ್ರಜ್ಞೆಯನ್ನ ಕೊಟ್ಟಿರ್ತಕ್ಕಂತ ಬಸವಣ್ಣನವರ ಈ ಅರಿವಿನ ಆಂದೋಲನ ಅನ್ಬೋದು, ವಚನಾಂದೋಲನ ಅನ್ಬೋದು, ಕ್ರಾಂತಿಯ ಒಂದು ಜನಾಂದೋಲನ ಅನ್ಬೋದು, ಅಥವಾ ಬಸವಣ್ಣನವರ ಜೀವಿತದ ಅವಧಿಯ ಅವರ ಸಮಾಜ ಸುಧಾರಣೆಯ ಭಾಗಗಳಲ್ಲಿನೇ ಇಂತಹ ಎಲ್ಲಾ ಪ್ರಥಮಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಈ ಬಸವಣ್ಣನವರ ಇಂತಹ ಮಹಾಮನೆ, ಅರಿವಿನ ಮನೆ ಹಾಗೂ ಅನುಭವ ಮಂಟಪದಲ್ಲಿಯೇ ನಮಗೆ ಅಡಿಗೆ ಮನೆಯಿಂದ ಅನುಭವ ಮಂಟಪಕ್ಕೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳು ನಮಗೆ ಯಾರು ಐದಕ್ಕಿ ಲಕ್ಕಮ್ಮ ಒಬ್ಬ ಲೋಕಾಯುಕ್ತೆಯಾಗಿ, ಹಾಗೆ ಮಹಾದೇವಿಯಕ್ಕ ಈ ಎಚ್ಚೆತ್ತ ಮಹಿಳೆಯ ಪ್ರಜ್ಞೆಯಾಗಿ, ಹೀಗೆ ಅನೇಕ ಮಹಿಳೆಯರು ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೂಡ ಹೊರಹಾಕ್ಲಿಕ್ಕೆ ಒಂದು ಪ್ರಮುಖ ವೇದಿಕೆಯನ್ನ ಈ ಬಸವಾದಿ ಶಿವಶರಣರ ಆಂದೋಲನ ರೂಪಿಸಿಕೊಡ್ತು ಅಂತ ಹೇಳಿ. ಹೀಗಾಗಿ ಮಹಾಮನೆ ಮತ್ತು ಬಸವಣ್ಣನವರ ಬಸವಾದಿ ಶಿವಶರಣರ ವಚನಗಳು ನಮಗೆ ಹಳಸದ ಬುತ್ತಿಗಳು. ಅದಕ್ಕೆ ಅಪ್ಪ ಬಸವಣ್ಣನವರು ಮಹಾ ಮಠವನ್ನ ಕಟ್ಲಿಲ್ಲ, ಮಹಾ ಮನೆಯ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆಯಲ್ಲ, ಅದು ಸಾಮುದಾಯಿಕವಾಗಿರ್ತಕ್ಕಂಥ ಮತ್ತು ಸಮಷ್ಟಿಯ ನಿಲುವನ್ನು ಹೊಂದಿರತಕ್ಕಂಥ, ಯಾವುದನ್ನ ನಾವು ಗ್ಲೋಬಲ್ ಅಂತ ಕರಿತೀವಲ್ಲ, ಹಾಗೆ ಇಡೀ ಸಮುದಾಯ ಮತ್ತು ಜಗತ್ ಪರಿಕಲ್ಪನೆಯನ್ನ ಒಳಗೊಳ್ಳಬಹುದಾಗಿರ್ತಕ್ಕಂಥ ಮಾನವೀಯತೆಯ ನೆಲೆಯ ಜ್ಞಾನ ಅನ್ನೋದನ್ನ ನಾವು ಬಸವಣ್ಣನವರ ನಡೆನುಡಿ ಪರಿಕಲ್ಪನೆಯ ಈ ವಿಚಾರಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಇಂತಹ ಮಹಾಮನೆಯಲ್ಲಿ ಹಳಸದ ಬುತ್ತಿ ಅಂದ್ರೆ ವಚನಗಳು, ಯಾವ ಕಾಲ ಯಾವ ಸಂದರ್ಭದಲ್ಲಿ ನಿಂತ್ಕೊಂಡು ನಾವು ಈ ವಚನಗಳನ್ನ ಅರಿತುಕೊಂಡ್ರು ಕೂಡ ತುಂಬಾ ಭಿನ್ನವಾಗಿರ್ತಕ್ಕಂಥ ಅರ್ಥಗಳನ್ನೇ ನಮ್ಗೆ ಈ ವಚನಗಳು ನೀಡ್ತವೆ ಅನ್ನೋದನ್ನ ಹೇಳ್ತಾ, ಬಸವಣ್ಣನವರು ಒಬ್ಬ ವ್ಯಕ್ತಿಯಾಗಿ, ಶಕ್ತಿಯಾಗಿ, ಒಂದು ತೇಜೋಪುಂಜವಾಗಿ, ವಿಶ್ವಮಾನವನಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿವತ್ತಿಗೂ ಕೂಡ ಜನಜನಿತ ಅವರ ಕಥೆಗಳಲ್ಲಿ, ಮಹಾಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಬಸವಾದಿ ಶಿವಶರಣರ ನಂತರದಲ್ಲಿ ಈ ಕಾಲಘಟ್ಟದವರೆಗೂ ಕೂಡ ಬಸವಣ್ಣನವರನ್ನ ಕುರಿತು ನಡೆದಿರ್ತಕ್ಕಂಥ ವ್ಯಕ್ತಿತ್ವದ ಆಯಾಮಗಳನ್ನು ಬಿಚ್ಚಿಡ್ಬೋದಾಗಿರ್ತಕ್ಕಂಥ ಅನೇಕ ಸಂಶೋಧನೆಗಳು, ಅನೇಕ ವೈಚಾರಿಕ ಚಿಂತನೆಗಳನ್ನ ಈ ದಿಶೆಯಲ್ಲಿ ಅಭ್ಯಾಸ ಮಾಡಿದಾಗ, ಅಧ್ಯಯನಕ್ಕೆ ಒಳಪಡಿಸಿದಾಗ ನಮಗೆ ಬಸವಣ್ಣನವರು ನುಡಿದಂತೆ ನಡೆದವರು, ಹಾಗೆ ಇಹಲೋಕ ಮರ್ತ್ಯಲೋಕದ, ಅದಕ್ಕೆ ಕರ್ತಾರನ ಕಮ್ಮಟವನ್ನ ಹೇಳ್ತಕ್ಕಂಥದ್ದಿದೆಯಲ್ಲ, ಈ ಮರ್ತ್ಯವನ್ನ ಕರ್ತಾರನ ಕಮ್ಮಟವಂತ ಹೇಳಿ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳುವ ಮುಖಾಂತರವಾಗಿ ಬಸವಣ್ಣನವರ ಈ ಯಾವುದು ಟ್ರಾನ್ಸ್ಪರೆಂಟ್ ಬದುಕು ಅಂತ ಕರಿತೀವಲ್ಲ ನಾವು, ಹೇಗೆ ಅಂತಂದ್ರೆ ತುಂಬಾ ಸ್ವಚ್ಛವಾಗಿರ್ತಕ್ಕಂಥ ಅಂತಹ ಒಂದು ನಿರ್ಮಲ ನಿಶ್ಚಲವಾಗಿರ್ತಕ್ಕಂಥ ಒಂದು ಆತ್ಮಿಕ ಅನುಸಂಧಾನದ ಅನುಭವಗಳು ಬಸವಣ್ಣನವರ ವಚನಗಳಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಈವರೆಗೂ ಕೂಡ ಸುಮಾರು 1 ತಾಸು ಬಸವಣ್ಣನವರ ವಚನಗಳಲ್ಲಿ ನಡೆನುಡಿ ಪರಿಕಲ್ಪನೆಯನ್ನ ಕುರಿತು ನಾನು ನನ್ನೊಳಗಿನ ನಾನು ಅರಿತುಕೊಂಡಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಧಾರವಾಡ ಕಟ್ಟೆಯ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು, ಅದಾದ ನಂತರ ಉಪನ್ಯಾಸಕರೊಂದಿಗೆ ಮತ್ತೆ ಚರ್ಚೆ ಮುಂದುವರಿಯಲಿದೆ. ಈಗ ಧಾರವಾಡ ಕಟ್ಟೆಯ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ರವರ ಅಧ್ಯಕ್ಷೀಯ ನುಡಿಗಳು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸಿದ್ದಣ್ಣ, ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮಗೆ? ಹಾ ಸರ್, ಕೇಳಿಸ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಸಹೋದರಿ ಡಾಕ್ಟರ್ ಮೈತ್ರಿಯೇಣಿ ಗದ್ಗೆಗೌಡರ ಮಾತುಗಳನ್ನ ಕೇಳಿದ್ದೇವೆ. ಬಸವಣ್ಣನವರ ವಚನಗಳಲ್ಲಿ ನಡೆ ನುಡಿಯ ಪರಿಕಲ್ಪನೆ ಎಂಬ ವಿಷಯದ ಕುರಿತು ಸುಮಾರು 65-70 ನಿಮಿಷಗಳ ಕಾಲ ಮೈತ್ರಿಯೇಣಿ ಅವರು ಬಹಳ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ, ಅನೇಕ ಒಳನೋಟಗಳನ್ನ ನೀಡಿದ್ದಾರೆ. ಬಸವಣ್ಣನವರ ಅನೇಕ ಪ್ರಮುಖ ವಚನಗಳನ್ನ ಪ್ರಸ್ತಾಪಿಸಿ
ನಡೆ ನುಡಿಯ ಮಹತ್ವದ ಕುರಿತು ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಮೈತ್ರೇಣಿ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ, ಶರಣರ ಬಗ್ಗೆ, ಬಸವಣ್ಣನ ಬಗ್ಗೆ ವಿಶೇಷವಾದ ಒಲವು ಮತ್ತು ಆಸಕ್ತಿ ಇದೆ. ಈ ರೀತಿಯ ಪ್ರೀತಿ, ಒಲವು, ಆಸಕ್ತಿ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಇರಬೇಕಾದದ್ದು ಮತ್ತು ಇದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ನಮಗೆ ಗೊತ್ತಿರದ ಅನೇಕ ಸಂಗತಿಗಳನ್ನ ಮೈತ್ರೇಣಿಯವರು ನಮ್ಮ ಗಮನಕ್ಕೆ ತಂದ್ರು. ಬಸವಣ್ಣನ ವ್ಯಕ್ತಿತ್ವದ ಹಿರಿಮೆಯ ಬಗ್ಗೆ, ಕರಿಮೆಯ ಬಗ್ಗೆ ಎಲ್ಲಾ ಶರಣರು, ಅಲ್ಲಮ ಪ್ರಭುವನ್ನ ಒಳಗೊಂಡಂತೆ ಎಲ್ಲಾ ಶರಣರು ಬಸವಣ್ಣನನ್ನ ಯಾಕೆ ಇಷ್ಟಪಡ್ತಾ ಇದ್ರು? ಬಸವಣ್ಣ ಎಲ್ಲರಿಗೂ ಅಣ್ಣನೇ ಆಗಿದ್ದ. ತನಗಿಂತ ವಯಸ್ಸಿನಲ್ಲಿ ಹಿರಿಯರಾದ ಅನೇಕ ಶರಣರಿಗೆ ಅಣ್ಣನಾಗಿದ್ದ. ಸೊ ಈ ಸ್ಥಾನ ಬಸವಣ್ಣನಿಗೆ ಏಕೆ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ನಾನು ಕೆಲವೇ ಮಾತುಗಳನ್ನ ಮೈತ್ರೇಣಿಯವರ ಮಾತುಗಳಿಗೆ ಸೇರಿಸುತ್ತೇನೆ. ಅವರು ಆಗ್ಲೇ ಒಂದು ಬಹಳ ಒಳ್ಳೆಯ ಉಪನ್ಯಾಸವನ್ನ, ಬಹಳ ಅದ್ಭುತವಾದ ಉಪನ್ಯಾಸವನ್ನ ನೀಡಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಅವರ ವಿದ್ವತ್ ಬಗೆಗೆ, ಅವರ ವಚನ ನಿಷ್ಠೆಯ ಬಗೆಗೆ. ವಚನ ನಿಷ್ಠೆ ಅನ್ನೋ ಪದ ಬಹಳ ಮಹತ್ವದ್ದು. ಶರಣರ ಬಗೆಗಿನ ಶ್ರದ್ಧೆಯ ಬಗೆಗೆ ನನಗೆ ತುಂಬಾ ಗೌರವವಿದೆ. ಹೀಗಾಗಿ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಬಸವಣ್ಣ ನಡೆ ನುಡಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ. ಏಕೆಂದ್ರೆ ಸಂತನಾಗುವುದು ಹೇಗೆ, ಶರಣನಾಗುವುದು ಹೇಗೆ ಅಂತ ಈ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಬೇಕು. ಪ್ರಾಯಶಃ ಬಸವಣ್ಣ ಈ ಪ್ರಶ್ನೆಯನ್ನು ಹಾಕಿಕೊಂಡಂತ ಕಾಣ್ತದೆ. ಹೀಗಾಗಿ ಆ ಪ್ರಶ್ನೆಗೆ ಉತ್ತರವಾಗಿ ಅನೇಕ ವಚನಗಳನ್ನ ಬಸವಣ್ಣ ಬರೆದ. ಮೈತ್ರೇಣಿಯವರು ಸುಮಾರು 15-20 ವಚನಗಳನ್ನ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ. ಯಾಕಂದ್ರೆ ನಡೆ ನುಡಿ ಒಂದಾಗದ ಹೊರತು ನಾವು ಮೊದಲಿಗೆ ಒಬ್ಬ ಒಳ್ಳೆಯ ಮನುಷ್ಯನೇ ಆಗೋದಿಲ್ಲ. ಮನುಷ್ಯನಾಗುವುದು ಬೇರೆ, ಒಳ್ಳೆಯ ಮನುಷ್ಯನಾಗುವುದು ಬೇರೆ, ಆಮೇಲೆ ಸಂತನಾಗುವುದು, ಶರಣನಾಗುವುದು, ಋಷಿ ಆಗುವುದು, ದೇವನಾಗುವುದು, ದೇವನಾಗುವುದು, ಎಲ್ಲ ಅವಸ್ಥೆಗಳಿವೆ. ಲೌಕಿಕ ಜಗತ್ತಿನಲ್ಲೂ ಅವಸ್ಥೆಗಳಿವೆ, ಅಲೌಕಿಕ ಜಗತ್ತಿನಲ್ಲೂ ಕೂಡ ಅವಸ್ಥೆಗಳಿವೆ. ಪಾರಮಾರ್ಥಿಕ ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಅನೇಕ ಅವಸ್ಥೆಗಳು ಇವೆ, ಮೆಟ್ಟಿಲುಗಳಿವೆ. ಆ ಮೆಟ್ಟಿಲುಗಳನ್ನ ಏರ್ಬೇಕಾಗ್ತದೆ. ಶರಣರು, ವಚನಕಾರರು ಕೇವಲ ನಾವು ಹೆಸರಿಸುವ 6-7 ಮೆಟ್ಟಲುಗಳನ್ನ ಮಾತ್ರ ಏರ್ಲಿಲ್ಲ. ಅವರು ಎಲ್ಲಾ ಮೆಟ್ಟಲುಗಳನ್ನ ಏರಿ ಹೋದ್ರು. ಅಲ್ಲಮ ಪ್ರಭು ಆಗಲೇ ಎಲ್ಲಾ ಮೆಟ್ಟಲುಗಳನ್ನ ಏರಿ ಮೇಲೆ ಶಿಖರದ ಮೇಲೆ ಕುಳಿತುಕೊಂಡು ಬಿಟ್ಟಿದ್ದ. ಅವನು ಯಾವುದಕ್ಕೆ ನಾವು ಮೋಕ್ಷ ಅಂತೇವಿಯೋ ಅಥವಾ ನಿರ್ವಾಣ ಎಂದು ಕರೆಯುತ್ತೇವೋ, ಆ ಮೋಕ್ಷ ಅಥವಾ ನಿರ್ವಾಣದ ಕುದುರೆಯ ಮೇಲೆ ಕುಳಿತುಕೊಂಡಿದ್ದ. ಇವರೆಲ್ಲರೂ ಇನ್ನು ಮೆಟ್ಟಲುಗಳನ್ನ ಏರಿ ಮೇಲೆ ಹೋಗ್ತಾ ಇದ್ರು. ಬಹಳ ಅದ್ಭುತವಾದಂತ ಒಂದು ರೋಮಾಂಚನಕಾರಿಯಾದ ಅದ್ಭುತವಾದಂತ ಒಂದು ಸಂದರ್ಭ, 12ನೇ ಶತಮಾನದ ಸಂದರ್ಭ. ಪ್ರಪಂಚದ ಯಾವುದೇ ದೇಶದ, ಯಾವುದೇ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಜಗತ್ತಿನಲ್ಲಿ ಇಂಥ ಅದ್ಭುತವಾದಂತ ಒಂದು ಅಧ್ಯಾಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಸವಣ್ಣ ನಡೆ ನುಡಿಯ ನಡುವೆ ಒಂದು ಇರುವ ಎಲ್ಲ ಅಂತರವನ್ನ ತೆಗೆದು ಹಾಕಿದ. ನಡೆ ಮತ್ತು ನುಡಿಯ ನಡುವಿನ ಅಂತರವನ್ನ ತೆಗೆದು ಹಾಕಿ ಆ ಎರಡರ ಮಧ್ಯೆ ಒಂದು ದೊಡ್ಡ ಮಟ್ಟದ ಸಾಮರಸ್ಯವನ್ನ ಅಂದ್ರೆ ಎರಡರ ಮಧ್ಯೆ ಕಂದಕವೇ ಇರಲಿಲ್ಲ, ಎರಡರ ಮಧ್ಯೆ ಅಂತರವೇ ಇರಲಿಲ್ಲ. ನಮ್ಮ ನಡೆ ನುಡಿಯಲ್ಲಿ ಅಂತರ ಇರ್ಲಿಕ್ಕೆ ಸಾಧ್ಯತೆ, ಯಾಕಂದ್ರೆ ನಾವು ಸಾಮಾನ್ಯ ಮನುಷ್ಯರು. ಆದ್ರೆ ನಾವು ಶರಣರ ದಾರಿಯಲ್ಲಿ ನಡೆಯಬೇಕು ಅಂತಂದ್ರೆ ಇದರ ನಡುವೆ ಇರ್ತಕ್ಕಂಥ ನುಡಿಯ ನಡುವೆ ಇರ್ತಕ್ಕಂಥ ಅಂತರವನ್ನ ಕಡಿಮೆ ಮಾಡಿಕೊಡ್ಬೇಕಾಗ್ತದೆ. ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ನಮ್ಮ ವೈಯಕ್ತಿಕ ಬದುಕು, ಕೌಟುಂಬಿಕ ಬದುಕು, ಸಾಮಾಜಿಕ ಬದುಕು, ಸಾಂಸ್ಕೃತಿಕ ಬದುಕು, ನಮ್ಮ ರಾಜಕೀಯ ಬದುಕಿನಷ್ಟೇ ಗೊಂದಲಮಯವಾಗಿದೆ ಮತ್ತು ಪ್ರಾಬ್ಲಮೆಟಿಕ್ ಆಗಿದೆ. ಹೀಗಾಗಿ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಬೆಳೆಯುವುದು ಬಹಳ ಕಷ್ಟದ ಕೆಲಸ. ಬಸವಣ್ಣ ಯಾಕೆ ವಿಶ್ವಗುರು ಆಗ್ತಾನೆ? ನಾನು ಕರ್ನಾಟಕದಲ್ಲಿ ಕೂತ್ಕೊಂಡು, ಧಾರವಾಡ, ಕಲಬುರಗಿಲಿ ಕೂತ್ಕೊಂಡು ಈ ಮಾತನ್ನ ಹೇಳಿದರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ. ರಾಷ್ಟ್ರ ಮಟ್ಟದ ಕೆಲವು ವಿಚಾರ ಸಂಕಿರಣಗಳಲ್ಲೂ ಕೂಡ ನಾನು ಬಸವಣ್ಣನ ಬಗ್ಗೆ ಚರ್ಚೆ ಮಾಡಿದಾಗ ಅನೇಕ ಜನರು ಒಪ್ಕೊಳ್ತಾರೆ, ಇಲ್ಲ ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿತ್ವ, ಘನ ವ್ಯಕ್ತಿತ್ವ ಹೊಂದಿದ ಶರಣ ಬಸವಣ್ಣ ಅಂತಕ್ಕಂಥ ಮಾತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು. ಆಗ ಮಾತ್ರ ಎಲ್ಲರೂ ಒಪ್ಕೊಳ್ತಾರೆ ಬಸವಣ್ಣ ನಿಜವಾದ ಅರ್ಥದಲ್ಲಿ ಬಸವಣ್ಣ ವಿಶ್ವಗುರು.
ಸೊ ಈ ವಿಶ್ವಗುರು ಬಸವಣ್ಣನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡುವ ಪ್ರಯತ್ನ ವೈಯಕ್ತಿಕವಾಗಿ ನನಗೆ ಅಷ್ಟು ಸರಿ ಅನಿಸಿಲ್ಲ. ಇದು ನನ್ನ ಅಭಿಪ್ರಾಯ, ಸ್ಪಷ್ಟವಾದ ಅಭಿಪ್ರಾಯ. ಯಾಕಂದ್ರೆ ಈ ಸಾಂಸ್ಕೃತಿಕ ನಾಯಕ ಅಂದ್ರೆ ಕಲ್ಚರಲ್ ಹೀರೋ ಹ್ಯಾಸ್ ಇಸ್ ಓನ್ ಲಿಮಿಟೇಷನ್ಸ್. ಸಣ್ಣ ಒಂದು ಇಟ್ ಹ್ಯಾಸ್ ಎ ಲಿಮಿಟೆಡ್ ಸ್ಕೋಪ್. ಬಸವಣ್ಣ ಎಲ್ಲಾ ಸ್ಕೋಪ್ಗಳನ್ನ ಮೀರಿ ಹೋದವನು, ಎಲ್ಲಾ ಮಿತಿಗಳನ್ನ ಮೀರಿ ಹೋದವನು. ಕರ್ನಾಟಕದ ಉತ್ತರ ಕರ್ನಾಟಕದ ಕಲ್ಯಾಣದಲ್ಲಿ ಕುತ್ಕೊಂಡು ವಚನಗಳನ್ನ ಬರೆದ್ರು ಕೂಡ ಅವು ವಿಶ್ವಾತ್ಮಕವಾದ ಯೂನಿವರ್ಸಲ್ ಇನ್ ನೇಚರ್ ಆದಂತ ವಚನಗಳನ್ನ ಬರೆದಿರೋದು. ಬಸವಣ್ಣನಿಗೆ ಯಾವುದೇ ಒಂದು ಸಮುದಾಯ, ಒಂದು ಪ್ರದೇಶ ಮುಖ್ಯ ಆಗಿರಲ್ಲ. ಮನುಷ್ಯನ ಬದುಕಿನ ಕುರಿತು, ಮನುಷ್ಯ ಜಗತ್ತಿನ ಅನೇಕ ತಲ್ಲಣಗಳ ಕುರಿತು, ಅನೇಕ ಸಮಸ್ಯೆಗಳ ಕುರಿತು ಅವನು ಮಾತನಾಡ್ತಾನೆ. ಹೀಗಾಗಿ ಅವನ ಪ್ರಶ್ನೆಗಳು, ಅವನ ವಚನಗಳು, ಅವನ ಕಾಳಜಿಗಳು ವಿಶ್ವಾತ್ಮಕವಾದದ್ದು. ಹೀಗಾಗಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದ್ರೆ ಎಲ್ಲೋ ಒಂದು ಮಿತಿಗೆ ಒಳಪಡಿಸಿದ ಹಾಗೆ ಆಗ್ತದೆ ಅನ್ನೋದು ನನ್ನ ಕಲ್ಪನೆ. ಯಾಕಂದ್ರೆ ಅವನ ವ್ಯಕ್ತಿತ್ವ ಅದಕ್ಕಿಂತಲೂ ಬಹಳ ಮಿಗಿಲಾದದ್ದು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗ್ಬೇಕು, ಕನಿಷ್ಠ ಪಕ್ಷ ಭಾರತದ ಸಾಂಸ್ಕೃತಿಕ ನಾಯಕನಾದ್ರೂ ಆಗ್ಬೇಕು. ಆದ್ರೆ ಈ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ಪದ ಏನಿದೆಯಲ್ಲ, ಅದರ ಬಗ್ಗೆ ನನಗೆ ತಕರಾರುಗಳು ಅಂತ ನಾನೇನು ಅನ್ನೋದಿಲ್ಲ. ಯಾಕೋ ನನಗೆ ಅಷ್ಟು ಸೂಕ್ತ ಅನಿಸ್ಲಿಲ್ಲ. ಇನ್ನೊಂದು, ಬಸವಣ್ಣನ ವ್ಯಕ್ತಿತ್ವವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವನು ಬಿಜ್ಜಳನ ಆಸ್ಥಾನದನ್ನ ಏಕೆ ಬಸವಣ್ಣ ಬಿಜ್ಜಳನ ಆಸ್ಥಾನ ಬಿಟ್ಟು ಕೊಟ್ಟ? ವಾಸ್ ಎ ಪ್ರೈಮ್ ಮಿನಿಸ್ಟರ್. ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ, ಬಿಜ್ಜಳನ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದ, ದೊರೆಯ ವಿಶ್ವಾಸವನ್ನ ಗಳಿಸಿದ್ದ. ಹೀಗಿದ್ದಾಗಲೂ ಯಾಕೆ ಬಸವಣ್ಣ ಅಧಿಕಾರದ ಸ್ಥಾನವನ್ನ ಬಿಟ್ಟ? ಇದು ನನಗೆ ಒಂದು ಪ್ರಶ್ನೆ. ಏಕೆ ಅಂತಂದ್ರೆ, ಅಧಿಕಾರದ ಸ್ಥಾನದಲ್ಲಿ ಇದ್ದುಕೊಂಡು ನಡೆ ನುಡಿಯ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು, ಸಾಮರಸ್ಯ ಕಾಪಾಡಿಕೊಳ್ಳುವುದು, ಎರಡು ಒಂದರಲ್ಲೊಂದು ಬೆಸೆದು ಹೋಗುವಂತೆ ಮಾಡುವುದು ಬಹಳ ಕಷ್ಟದ ಕೆಲಸ. ಹೀಗಾಗಿ ಅಧಿಕಾರ ನನಗೆ ಸೂಕ್ತ ಅಲ್ಲ ಅಂತ ಬಸವಣ್ಣನಿಗೆ ಅನಿಸಿರಬೇಕು. ಹೀಗಾಗಿ ಅವನು ಪ್ರಭುತ್ವದ ಕಡೆಗೆ ಹೋಗ್ಲಿಲ್ಲ, ಶಕ್ತಿ ರಾಜಕಾರಣದ ಕಡೆಗೆ ಹೋಗ್ಲಿಲ್ಲ, ಅಧಿಕಾರ ಕೇಂದ್ರದ ಕಡೆಗೆ ಹೋಗ್ಲಿಲ್ಲ. ಅಧಿಕಾರ ಕೇಂದ್ರವನ್ನ, ಶಕ್ತಿ ರಾಜಕಾರಣವನ್ನ, ಪ್ರಭುತ್ವವನ್ನ ಬಿಟ್ಟುಕೊಟ್ಟು ತ್ಯಜಿಸಿ ತಳ್ಳಿ ಹಾಕಿ ಸಮಾಜದ ಕಡೆಗೆ ಬಂದವನು. ಹೀಗಾಗಿ ಒಬ್ಬ ರಾಜಕಾರಣಿ ಬಸವಣ್ಣನ ಬಗ್ಗೆ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನನಗೆ ಸ್ವಲ್ಪ ಸಂದೇಹ ಬರ್ತದೆ. ಎರಡನೇದು, ಅರಮನೆಯಿಂದ ಬಸವಣ್ಣನ ಪ್ರವಾಸ ಹೇಗಿತ್ತು, ಪ್ರಯಾಣ ಹೇಗಿತ್ತು ಅಂದ್ರೆ, ಅವ್ರ ಜರ್ನಿ ಡಿಸ್ಕ್ರೈಬ್ ಮಾಡೋದಾದ್ರೆ, ಅರಮನೆಯಿಂದ ಮಹಾಮನೆಯವರೆಗೆ ಅವನ ಪ್ರಯಾಣ ಇದೆ. ನಮ್ದೇನಿಲ್ಲ, ಮನೆಯಿಂದ ಅರಮನೆಯೆಡೆಗೆ ನಮ್ಮ ಪ್ರಯಾಣ ಇರ್ತದೆ. ಅದು ಯಾವುದೇ ಆಗಿರ್ಬೋದು. ನಾನು ಹೇಳೋದು ರಾಜಕೀಯ ಅಧಿಕಾರ ಅಲ್ಲ, ಅವ ಮಾತ್ರ ಅಲ್ಲ, ಶೈಕ್ಷಣಿಕ ಅಧಿಕಾರ ಆಗಿರ್ಬೋದು, ಯಾವುದೇ ಅಧಿಕಾರ ಏನಿದೆಯಲ್ಲ, ಈ ಎಲ್ಲ ಅಧಿಕಾರವನ್ನ ತ್ಯಜಿಸಿದವ, ತಳ್ಳಿ ಹಾಕಿದವ ಬಸವಣ್ಣ. ಹೀಗಾಗಿ ಅವನ ಪ್ರಯಾಣ ಅರಸೊತ್ತಿಗೆ ಕಡೆಗೆ ಹೋಗ್ಲಿಲ್ಲ, ಅರಮನೆಯ ಕಡೆಗೆ ಹೋಗ್ಲಿಲ್ಲ. ಅರಮನೆಯನ್ನ ಬಿಟ್ಟು ಮಹಾಮನೆ ಕಡೆಗೆ ಬಂದ. ಆಮೇಲೆ ಅರಮನೆಯಲ್ಲಿ ಇರೋದು ಸಂಸತ್ತು, ಪಾರ್ಲಿಮೆಂಟ್ ಇರೋದು ಇಟ್ಸ್ ಎ ಪೊಲಿಟಿಕಲ್ ಬಿಲ್ಡಿಂಗ್. ಅರಮನೆಯ ಸಂಸತ್ತನ್ನ ಬಿಟ್ಟು ಅನುಭವ ಮಂಟಪಕ್ಕೆ ಬಂದ. ಅನುಭವ ಮಂಟಪ ಸಂಸತ್ತಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅನುಭವ ಮಂಟಪ ಸಂಸತ್ತಲ್ಲ. ಸಂಸತ್ತನ್ನ ಬಿಟ್ಟು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದವನು. ಅರಮನೆಯನ್ನ ಬಿಟ್ಟು ಮಹಾಮನೆಯನ್ನ ಸ್ಥಾಪನೆ ಮಾಡಿದ. ಪರುಷ ಕಟ್ಟೆಯನ್ನ ಸ್ಥಾಪನೆ ಮಾಡಿದ. ಸೊ ಬಸವಣ್ಣನ ಮೂಮೆಂಟ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲದೆ ಹೋದ್ರೆ ಬಸವಣ್ಣನ ನಾವು ವಿಶ್ವ ಮಟ್ಟದಲ್ಲಿ ಕಟ್ಟಿಕೊಡುವ ನಮ್ಮ ಪ್ರಯತ್ನದಲ್ಲಿ ನಾವು ಹೆಚ್ಚಿನ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಅಲ್ಲಮ ಪ್ರಭು ಬಸವಣ್ಣನ ಬಗೆಗೆ ಒಂದು 12 ವಚನಗಳನ್ನ ಬರೆದಿದ್ದಾನೆ. ನಾನು ಸಾಹಿತ್ಯದ ಇತಿಹಾಸಕಾರಲ್ಲ, ಐ ಆಮ್ ನಾಟ್ ಎ ಲಿಟರರಿ ಹಿಸ್ಟೋರಿಯನ್. ಸುಮ್ನೆ ನಾನು ಒಂದು ಪಟ್ಟಿ ಮಾಡಿದೆ, ನನಗೊಂದು 12 ವಚನಗಳು ಸಿಕ್ಕು. ಒಂದು ವಚನದಲ್ಲಿ ಬಸವಣ್ಣನನ್ನ ಅಲ್ಲಮ ಪ್ರಭು ಹೇಗೆ ಬಣ್ಣಿಸ್ತಾನೆ ಅನ್ನೋದನ್ನ ನೋಡಿ. ಅನಾದಿ ಪುರುಷ ಬಸವಣ್ಣ, ಆದಿ ಪುರುಷ ಬಸವಣ್ಣ, ನಾದ ಪುರುಷ ಬಸವಣ್ಣ, ವೇದ ಪುರುಷ ಬಸವಣ್ಣ,
ಆಗಮ್ಯ ಪುರುಷ ಬಸವಣ್ಣ, ಅಗೋಚರ ಪುರುಷ ಬಸವಣ್ಣ, ಅಪ್ರಮಾಣ ಪುರುಷ ಬಸವಣ್ಣ, ಸರ್ವಜ್ಞ ಪುರುಷ ಬಸವಣ್ಣ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಅಲ್ಲಮ್ಮ ಅನ್ಲಿಲ್ಲ, ಯಾವ ಶರಣರು ಅನ್ಲಿಲ್ಲ. ಯಾಕೆಂದ್ರೆ ಬಸವಣ್ಣನ ಈ ವ್ಯಕ್ತಿತ್ವದ ಗರಿಮೆಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಬಹಳ ದೊಡ್ಡ ವ್ಯಕ್ತಿತ್ವ ಬಸವಣ್ಣನದು. ಒಂದು ವಚನದಲ್ಲಿ ಅಲ್ಲಮ ಪ್ರಭು ಹೇಳ್ತಾನೆ, ಅದ್ವೈತವ ನುಡಿದು ಅಹಂಕಾರಿಯಾದೆನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ, ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನಯ್ಯ. ವೇಶ್ವರ, ನಿಮ್ಮ ಶರಣ ಸಂಗನ ಬಸವಣ್ಣ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ ಅಂತ. ಇಟ್ಸ್ ವೆರಿ ಗ್ರೇಟ್ ಟ್ರಿಬ್ಯೂಟ್. ಅಲ್ಲಮ್ಮ ಬಸವಣ್ಣನಿಗೆ ನೀಡಿದ ಒಂದು ದೊಡ್ಡ ಟ್ರಿಬ್ಯೂಟ್ ಇದು. ಬಸವಣ್ಣನಿಂದ ಅಂದ್ರೆ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಭೋ ಮಂಟಪದ ಅಧ್ಯಕ್ಷೆ ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ಸಾನ್ನಿಧ್ಯದಲ್ಲಿ ಬಸವಣ್ಣ ಇದ್ದ. ಆದ್ರೆ ಅಲ್ಲಮ ಪ್ರಭು ಹೇಳ್ತಾನೆ, ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದನಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಎಲ್ಲಾ ಶರಣರು ಬಸವಣ್ಣನ ಬಗೆಗೆ ಇಂಥ ಒಂದು ಅಭಿಪ್ರಾಯವನ್ನ ಹೊಂದಿದ್ರು. ಯಾವುದೇ ಚಳುವಳಿಯಲ್ಲಿ ಒಬ್ಬ ನಾಯಕನನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಮೊದಲು ಬಸವಣ್ಣ ತನ್ನನ್ನು ತಾನು ನಾಯಕ ಎಂದು ಕರೆದುಕೊಂಡಿಲ್ಲ. ಯಾಕಂದ್ರೆ ಅವನಿಗೆ ನಾಯಕನ ಮಿತಿ ಗೊತ್ತಿತ್ತು, ನಾಯಕನ ತಾಪತ್ರಯಗಳು ಗೊತ್ತಿತ್ತು. ಯಾಕಂದ್ರೆ ನಾಯಕನ ಸ್ಥಾನವನ್ನು ಬಿಟ್ಟು, ಪ್ರಧಾನಮಂತ್ರಿಯ ಹುದ್ದೆಯನ್ನ ಬಿಟ್ಟು ಈ ಕಡೆ ಬಂದಿದ್ದ ಅವನು. ಹೀಗಾಗಿ ಅದಕ್ಕಾಗಿನೇ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋದು. ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋದವನು. ಅವನ ಮುಂದೆ ಯಾರು ಇರಲಿಲ್ಲ, ಅವನ ಹಿಂದೆ ಕೂಡ ಯಾರು ಇರಲಿಲ್ಲ. ಎಲ್ಲರೂ ಅವನು ಸಮಾನವಾಗಿದ್ರು, ಜೊತೆಯಾಗಿದ್ರು. ಸೊ ಎಲ್ಲರನ್ನ ಜೊತೆಯಾಗಿ ಕರೆದುಕೊಂಡು, ಸಮಾನವಾಗಿ ಕರೆದುಕೊಂಡು ಇಂಥ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ದೇನಿದೆಯಲ್ಲ, ಇತಿಹಾಸದಲ್ಲಿ ನಮಗೆ ಸಿಗೋದೇ ಇಲ್ಲ. ನೀವು ಯಾವುದೇ ನಮ್ಮ ನಾಯಕರು ನೋಡ್ರಿ, ಸಾಮಾಜಿಕ ನಾಯಕರು ಅಂತಾರೆ, ಅವರು ಪಕ್ಕದಲ್ಲಿ ಯಾವೊಬ್ಬ ನಾಯಕನನ್ನು ಬೆಳೆಸೋದಿಲ್ಲ. ಒಬ್ಬ ಮುಖ್ಯಮಂತ್ರಿ ಆದ್ರೆ ಸಾಯೋ ತನಕ ಅವನೇ ಮುಖ್ಯಮಂತ್ರಿ ಆಗ್ಬೇಕು, ಸತ್ ಮೇಲೆ ಅವನ ಹೆಂಡತಿ ಆಗ್ಬೇಕು, ಮಕ್ಕಳಾಗ್ಬೇಕು, ಅಳಿ ಆಗ್ಬೇಕು, ನಾನು ಆರಿಸಿ ಬರ್ಬೇಕು, ನನ್ನ ಮಗನು ಬರ್ಬೇಕು, ನಮ್ಮಲ್ಲೆಲ್ಲ ಇದೆ. ಆಮೇಲೆ ನನ್ನ ಅಳಿಯನೇ ಬರ್ಬೇಕು, ನನ್ನ ಸೊಸೆ ಬರ್ಬೇಕು. ಇವರು ನಾಯಕರು. ಹಾಗಾಗಿ ನಾಯಕ ಅನ್ನೋ ಪದ ತನ್ನ ಅರ್ಥವಂತಿಕೆಯನ್ನು ಕಳೆದುಕೊಂಡ್ಬಿಟ್ಟಿದೆ. ಇವರೆಲ್ಲ ಕುಟುಂಬದ ನಾಯಕರು. ಕೇವಲ ಕುಟುಂಬದ ನಾಯಕರು ನಮ್ಮ ರಾಜ್ಯದ ನಾಯಕರಾಗಿದ್ದಾರೆ, ರಾಷ್ಟ್ರದ ನಾಯಕರಾಗಿದ್ದಾರೆ. ಆ ಚರ್ಚೆಯನ್ನೇ ಎತ್ತಿಕೊಳ್ಳೋದು ಬೇಡ. ಮೇತ್ರಿಣಿಯವರು ಒಂದು ಎಲ್ಲಾ ವಚನಗಳನ್ನ ಅವ್ರು ಹೇಳಿದ್ರು. ನಾನು ಇನ್ನೊಂದ್ 2 ನಿಮಿಷ ಅಷ್ಟೇ ಮಾತಾಡ್ತೇನೆ. ಈ ವಚನವನ್ನು ಆಗ್ಲೇ ಅವರು ಪ್ರಸ್ತಾಪ ಮಾಡಿದ್ರು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಯಾಕೆ ಬಸವಣ್ಣ ಈ ಮಾತನ್ನು ಹೇಳಿದ? ಬಸವಣ್ಣ ಯಾಕೆ ದೊಡ್ಡವನಾಗ್ತಾನೆ, ಯಾವಾಗ ದೊಡ್ಡವನಾಗ್ತಾನೆ, ಬಸವಣ್ಣ ಯಾಕೆ ವಿಶ್ವಗುರು ಆಗ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂಥ ಮಾತುಗಳನ್ನ ಹೇಳೋದ್ರ ಮೂಲಕ ಅವನು ವಿಶ್ವಗುರು ಆಗ್ತಾನೆ. ನನ್ನಲ್ಲಿ ಯಾವ ತಪ್ಪುಗಳಿಲ್ಲ, ನನ್ನ ಮನಸ್ಸು ಬಹಳ ಪರಿಶುದ್ಧವಾಗಿದೆ, ನನ್ನ ಆತ್ಮ ಪರಿಶುದ್ಧವಿದೆ ಅಂತ ಹೇಳುವವನು ಅವನು ಸಂತನ ಹಾದಿಯಲ್ಲಿ ಇರುವುದಿಲ್ಲ, ಶರಣನ ಹಾದಿಯಲ್ಲಿ ಇರೋದಿಲ್ಲ. ತನ್ನನ್ನ ತಾನು ಪ್ರಶ್ನೆ ಮಾಡಿಕೊಳ್ಳೋದ್ರ ಮೂಲಕ, ತನ್ನಲ್ಲಿ ಇರದೇ ಇರುವ ಮಿತಿಗಳನ್ನು ನೋಡಿಕೊಳ್ಳೋದ್ರ ಮೂಲಕ ಹೀಗಂತಾನೆ. ಅಂದ್ರೆ ಎನ್ನ ನಡೆಯೊಂದು ಪರಿ, ನುಡಿಯೊಂದು ಪರಿ, ಹೀಗೆ ಬಸವಣ್ಣ ಇದ್ದ ಅಂತ ತೀರ್ಮಾನಕ್ಕೆ ನಾವು ಬರಬಾರದು. ಇಂಥ ಒಂದು ಪ್ರಶ್ನೆಯನ್ನ, ಇಂಥ ಒಂದು ಪ್ರಮೇಯವನ್ನ, ಒಂದು ಹೈಪೋಥಿಸಿಸ್ ಅನ್ನ ಇಡ್ತಾನೆ ಅವನು ಬಸವಣ್ಣ. ಯಾಕೆ ಬಸವಣ್ಣ ಈ ಹೈಪೋಥಿಸಿಸ್ ಇಟ್ಟ ಅನ್ನೋದೇ ನನ್ನ ಪ್ರಶ್ನೆ. ಇನ್ನೊಂದು ಕಡೆ ಹೇಳ್ತಾನಲ್ಲ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲವಯ್ಯ. ಇದು ಈ ವಚನ ಓದಿ ಬಿಟ್ರೆ ನನಗೆ ನಡುಕ ಹುಟ್ಟು ಬಿಡ್ತದೆ ಮೈಯಲ್ಲಿ. ಸಣ್ಣ ನಡುಕಲ್ಲ, ದೊಡ್ಡ ನಡುಕ ಹುಟ್ಟು ಬಿಡ್ತದೆ. ಬಸವಣ್ಣ ಹೇಳ್ತಾನೆ, ಎನ್ನ ತಪ್ಪು ಅನಂತ ಕೋಟಿ, ನಾವ್ಯಾರ ಲೆಕ್ಕ? ಇಲ್ಲಿ ಹೇಳ್ತಾನೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಇಂಥ ಒಂದು ಅನಾಲಿಸಿಸ್ ಮಾಡ್ಕೊಂಡಾಗ್ಲೇ ನಡೆ ನುಡಿ ಒಂದಾಗೋದು. ಸುಮ್ಮನೆ ನಡೆ ನುಡಿ ಒಂದಾಗುವುದಿಲ್ಲ. ಐ ಆಮ್ ಆಲ್ ರೈಟ್ ಅಂತ ಹೇಳಿದ್ರೆ ಐ ವೋಂಟ್ ಬಿ ಆಲ್ ರೈಟ್. ಇಫ್ ಐ ಆಮ್ ಟು ಬಿ ಆಲ್ ರೈಟ್, then I will have to go for an in-depth, very critical analysis. ವಿಮರ್ಶಾತ್ಮಕವಾದ, ಕ್ರಿಟಿಕಲ್ ಆದಂತ ಸೆಲ್ಫ್ ಅನಾಲಿಸಿಸ್ ನಾನು ಮಾಡ್ಕೊಳ್ಬೇಕು. ಬಸವಣ್ಣ ತನ್ನ ಎಲ್ಲಾ ವಚನಗಳಲ್ಲಿ ಈ ರೀತಿಯ
ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ಕೊಳ್ತಾನೆ. ಈ ಕಾರಣಕ್ಕಾಗಿಯೇ ನನಗೆ ಬಸವಣ್ಣ ಪ್ರತಿಭೆಯಲ್ಲಿ, ಅನುಭವದಲ್ಲಿ ಶೇಕ್ಸ್ಪಿಯರ್ನಿಗೆ ಸಮಾನವಾಗಿ ನಿಲ್ತಾನೆ. ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಇಂಥ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಆಗ್ತಾ ಇರ್ತದೆ. ಸೊ ಎನ್ನ ನಡೆಯೊಂದು ಪರಿ, ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲವಯ್ಯ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ಅಂತ ಬಸವಣ್ಣ ಹೇಳ್ತಾರೆ. ನಾವೆಂದಾದ್ರೂ ಈ ಮಾತನ್ನ ಹೇಳ್ತೇವೆ? ಬಹಿರಂಗವಾಗಿ ಹೇಳ್ತಾನೆ ಈ ಮಾತನ್ನ, ಅಂತರಂಗದ ಮಾತಲ್ಲ, ಸಾರ್ವಜನಿಕವಾಗಿ ಹೇಳ್ತಾನೆ. ಅನುಭವ ಮಂಟಪದಲ್ಲಿ ವಚನವನ್ನು ಓದಿದ್ದಾನೆ. ಕೊನೆಗೆ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪೆನಯ್ಯ. ದಿಸ್ ಈಸ್ ಅಲ್ಟಿಮೇಟ್. ನಡೆ ನುಡಿ, ನುಡಿಗೆ ತಕ್ಕ ನಡೆಯ ಕಂಡಡೆ. ನಮ್ಮ ಸಮಸ್ಯೆ, ಆಧುನಿಕ ಜಗತ್ತಿನಲ್ಲಿ ಬದುಕ್ತಕ್ಕಂಥ ನಮ್ಮೆಲ್ಲರ ಸಮಸ್ಯೆ ಇದೇ ಆಗಿದೆ. ನಾವು ನಡೆ ನುಡಿಯ ಬಗೆಗೆ ಮಾತನಾಡ್ತೇವೆ, ಆದ್ರೆ ನಮ್ಮ ನಡೆ ನುಡಿಯ ಬಗೆಗೆ ನಾವು ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ಬಸವಣ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನಾವು ಲೋಕದ ಡೊಂಕನ್ನ ತಿದ್ಲಿಕ್ಕೆ ಹೋಗ್ತಾ ಇದ್ದೀವಿ, ಸಮಾಜದ ಡೊಂಕನ್ನ ತಿದ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಡೊಂಕನ್ನ ತಿದ್ದುವವರು ಯಾರು? ಎಲ್ಲಿವರೆಗೆ ನಾನು ನನ್ನ ಡೊಂಕನ್ನು ತಿದ್ದಿಕೊಳ್ಳುವುದಿಲ್ವೋ, ನನ್ನ ತನುವನ್ನ ಸಂತೈಸಿಕೊಳ್ಳುವುದಿಲ್ವೋ, ಮನವನ್ನ ಸಂತೈಸಿಕೊಳ್ಳುವುದಿಲ್ವೋ, ನನ್ನ ಮಿತಿಗಳ ಬಗೆಗೆ ನಾನು ಎಚ್ಚರ ವಹಿಸುವುದಿಲ್ವೋ, ಅಲ್ಲಿವರೆಗೆ ನಾನು ಮನುಷ್ಯನೇ ಆಗುವುದಿಲ್ಲ. ಇನ್ನು ಆ ಮನುಷ್ಯರಾಗುವುದು, ಸಂತನಾಗುವುದು ಬಹಳ ದೂರದ ಮಾತು. ಸೊ ಹೀಗೆ ಅನೇಕ ವಚನಗಳು. ಇನ್ನೊಂದು ಸುಮ್ಮನೆ ಒಂದೆರಡು ಸಾಲು ಹೇಳ್ತೇನೆ, ವಚನ ಪೂರ್ಣ ಓದೋದಿಲ್ಲ. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವವರ ಬಗ್ಗೆ ಮಾತನಾಡ್ತಾರೆ. ಒಳಗೆ ಕುಟಿಲ, ಹೊರಗೆ ವಿನಯ. ಇದು ನೋಡ್ರಿ, ಇದು ದಿಸ್ ಈಸ್ ದಿ ಕರೆಕ್ಟ್ ಅನಾಲಿಸಿಸ್ ಆಫ್ ಎವ್ರಿ ಒನ್ ಆಫ್ ಅಸ್. ನಮ್ಮೆಲ್ಲರ ನಿಜವಾದ ಅನಾಲಿಸಿಸ್ ಅಂದ್ರೆ ಇದೆ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ. ಇನ್ನೊಂದು ವಚನದಲ್ಲಿ ಅವಳ ವಚನ ಬೆಲ್ಲದಂತೆ, ಮಾತು ಬೆಲ್ಲದಂತೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಒಂದು ಪುಸ್ತಕ ಓದ್ತಾ ಬರ್ತಾನೆ ಅರಮನೆಯಲ್ಲಿ. ಕೈಲೊಂದು ಪುಸ್ತಕ ಹಿಡಿದು ಓದ್ತಾ ಬರ್ತಾನೆ. ಪೊಲೋನಿಯಸ್ ಎದುರಿಗೆ ಬಂದು ಅವನು ಕೇಳ್ತಾನೆ, ಮೈ ಲಾರ್ಡ್, ವಾಟ್ ಆರ್ ಯು ರೀಡಿಂಗ್? ವಾಟ್ ಆರ್ ದ ರೀಡಿಂಗ್? ಏನ್ ಓದ್ತಾ ಇದ್ದಿ? ಅವನು ಹೇಳ್ತಾನೆ, ವರ್ಡ್ಸ್ 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 ವರ್ಡ್ಸ್, ಬರೀ ಶಬ್ದಗಳು ಅಂತ ಹೇಳ್ತಾನೆ. ಈ ಸಾಲಿನ ಬಗ್ಗೆ ಸಾವಿರಾರು ಪುಟಗಳ ಅನಾಲಿಸಿಸ್ ಇಂಗ್ಲಿಷ್ ನಲ್ಲಿ ಬಂದಿದೆ. ಯಾಕೆ ಬಸವಣ್ಣ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ವರ್ಡ್ಸ್ 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 ಅಂತಾರೆ? ಶಬ್ದಗಳಲ್ಲಿ ಏಕೆ ಅವರಿಗೆ ಅರ್ಥ ಕಾಣುವುದಿಲ್ಲ? ಅಥವಾ ಶಬ್ದ ಮತ್ತು ಅರ್ಥದ ನಡುವೆ ಏಕೆ ಅಷ್ಟು ದೊಡ್ಡ ಮಟ್ಟದ ಅಂತರವನ್ನ ಹ್ಯಾಮ್ಲೆಟ್ ಕಾಣುತ್ತಾನೆ? ಅದು ಅಲ್ಲಿ ಪ್ರಶ್ನೆ ಬರುದು, ನಡೆ ನುಡಿಯ ಪ್ರಶ್ನೆ. ತಾಯಿಯ ನಡೆ ನುಡಿ ನಡುವೆ ಕಂದಕ ಇದೆ, ತನ್ನ ಚಿಕ್ಕಪ್ಪನ ನಡೆ ನುಡಿಯಲ್ಲಿ ಕಂದಕ ಇದೆ. ಡೆನ್ಮಾರ್ಕಿನ ಅರಮನೆಯಲ್ಲಿ ನಡೆ ನುಡಿಯ ನಡುವೆ ಸಾಮರಸ್ಯ ಇಲ್ಲ, ಸಮತೋಲನ ಇಲ್ಲ. ಹೀಗಾಗಿ ಪದಗಳಿಗೆ ಅರ್ಥ ಬರಬೇಕು ಅಂತಂದ್ರ ನಡೆ ನುಡಿ ಒಂದಾಗ್ಬೇಕು. ನಡೆ ನುಡಿ ಒಂದಾಗದ ಹೊರತು ನಮ್ಮ ಮಾತಿಗೆ ಅರ್ಥ ಬರೋದಿಲ್ಲ. ಸೊ ಹೀಗಾಗಿ ಬಸವಣ್ಣನ ಮಾತಿಗೆ ಯಾಕೆ ಅರ್ಥ ಇದೆ? ಬಸವಣ್ಣನ ಒಪ್ಪಿಕೊಳ್ಳದ ಮನಸ್ಸು ಎಲ್ಲೂ ಇಲ್ಲ. ಯಾಕೆ ಅಂತಂದ್ರೆ ನಡೆ ನುಡಿ ಒಂದಾಗಿಸಿಕೊಂಡ ಕಾರಣ ಅಂತ ಹೇಳ್ಬೋದು. ಹೀಗೆ ಅನೇಕ ವಚನಗಳಲ್ಲಿ ಬಸವಣ್ಣ ಬಹಳ ಸ್ಪಷ್ಟವಾಗಿ ಈ ನಡೆ ನುಡಿಯ ಬಗೆಗೆ, ಅಂತರಂಗ ಬಹಿರಂಗದ ಶುದ್ಧಿಯ ಬಗೆಗೆ, ಮನಸ್ಸಿನ ಬಗೆಗೆ ಕನ್ನಡ ವಿಭಾಗದವರು ಒಂದು 2-3 PhD ಮಾಡಿಸ್ಬೋದು. ಬಸವಣ್ಣನ ವಚನಗಳಲ್ಲಿ ಮನಸ್ಸು ಅಂತಕ್ಕಂಥ ಒಂದು ಟಾಪಿಕ್ ಕೊಟ್ಟು, ನಡೆ ನುಡಿಯ ಪರಿಕಲ್ಪನೆ ಅಂತ ಒಂದು ಟಾಪಿಕ್ ಕೊಟ್ಟು, ಅರಮನೆ ಮಹಾಮನೆಯ ಪರಿಕಲ್ಪನೆ ಅಂತ ಟಾಪಿಕ್ ಕೊಟ್ಟು ನಾವು ಅನೇಕ PhDಗಳನ್ನ ಮಾಡಿಸಬಹುದಾಗಿದೆ. ಇದು ಕರ್ನಾಟಕದ ಭಾಗ್ಯ, ಕನ್ನಡಿಗರ ಭಾಗ್ಯ. ನಮಗೆ ಬಸವಣ್ಣ ಸಿಕ್ಕಿದ್ದಾನೆ, ವಚನಗಳು ಇವೆ, 106 ಜನ ಶರಣರಿದ್ದಾರೆ. ಇಂಥ ಅದ್ಭುತವಾದಂತಹ ಲೋಕವನ್ನ, ಆಧ್ಯಾತ್ಮಿಕ ಲೋಕವನ್ನ ತೆರೆದಿಟ್ಟು ಹೋಗಿದ್ದಾರೆ. ಇಂಥ ಒಂದು ಮಹತ್ವದ ವಿಷಯದ ಕುರಿತು ಸಹೋದರಿ ಮೈತ್ರಿಣಿಯವರು ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅನೇಕ ಸಂಗತಿಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಸವ ಜಯಂತಿ ನಿಮಿತ್ತ ಧಾರವಾಡ ಕಟ್ಟೆ ಏರ್ಪಡಿಸಿದ ವಿಶೇಷ ಉಪನ್ಯಾಸ ಮಾಲಿಕೆಯ ಕೊನೆಯ ಮಹತ್ವದ ಉಪನ್ಯಾಸವನ್ನ ಡಾಕ್ಟರ್ ಮೈತ್ರಿಣಿಯವರು ನೀಡಿದ್ದಾರೆ.
ಕಟ್ಟೆಯ ಮೇಲಿನ ಪ್ರೀತಿಗಾಗಿ, ನಮ್ಮ ಮೇಲಿನ ವಿಶ್ವಾಸಕ್ಕಾಗಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಮಯ ಆಗಲೇ 7:40 44 ಆದ್ರೂ ಕೂಡ ಇನ್ನೂ 10 ನಿಮಿಷ ಮೈತ್ರಿಣಿಯವ್ರ ಜೊತೆ ನೀವು ಸಂವಾದವನ್ನ ಚರ್ಚೆಯನ್ನ ಮಾಡ್ಬೋದು. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಉಪನ್ಯಾಸದ ಕುರಿತು ಪೂರಕ ನುಡಿಗಳನ್ನ ಹೇಳಬಹುದು, ಪ್ರಶ್ನೆಗಳಿದ್ರೆ ಕೇಳಬಹುದು. ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿಕೊಂಡು ಮಾತನಾಡಬಹುದು. ನಮಸ್ಕಾರ ಮೇಡಮ್, ನಾನು ಸಂಗಪ್ಪ ತೋಡಿ ಮಾತಾಡೋದು ಮೇಡಮ್, ಬೀದರ್ಲಿಂದ. ಹೇಳಿ ಪ್ಲೀಸ್ ಹೇಳ್ರಿ ದಯವಿಟ್ಟು. ಮೇಡಮ್ ನಾನು ಕನ್ನಡ ಉಪನ್ಯಾಸಕನಾಗಿದ್ದೀನಿ ಮೇಡಮ್, ಬೀದರ್ ಕನ್ನಡ ಕಾಲೇಜಿನಲ್ಲಿ. ಹೇಳ್ರಿ ಮೇಡಮ್ ತಮ್ಮ ಉಪನ್ಯಾಸ ಬಹಳ ಚೆನ್ನಾಗಿತ್ತು, ಸುದೀರ್ಘವಾಗಿ ಕೇಳಿದ್ ಮೇಡಮ್ ನಾನು. ಧನ್ಯವಾದ ಮೇಡಮ್. ಇನ್ನೊಂದು ನನಗೆ ನಿಮ್ಮ ಮಾತುಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆದವು ಮೇಡಮ್. ವಚನ ಪೂರ ಪ್ರಾರಂಭದ ಕೊನೆವರೆಗೂ ತಾವು ಹೆಚ್ಚಿಗೆ ಕಾನ್ಸೆಪ್ಟ್ ಮಾಡಿದ್ ಬರೇ ಮಾನವೀಯ ಮೌಲ್ಯಗಳ ಬಗ್ಗೆನೇ ಹೆಚ್ಚಿಗೆ ಕೇಂದ್ರೀಕರಿಸಿರಿ ಮೇಡಮ್, ಜಾಸ್ತಿ ತಾವು. ಮತ್ ಇನ್ನೊಂದ್ ಏನ್ ಅನ್ಸ್ತಪ್ಪ ಅಂದ್ರೆ ನನಗೆ ಬಸವಣ್ಣವ್ರ ಕಾಯಕ ಮತ್ತು ದಾಸೋಹ ಬಗ್ಗೆ ಇನ್ನೂ ಕೂಡ ಬರೋದೈತೇನೋ ನಂಗೆ ಅನ್ಸುತ್ತೆ ಮೇಡಮ್. ನಿಮ್ಮ ಮಾತುಗಳಲ್ಲಿ ಅವರ ಪರಿಕಲ್ಪನೆ ದಾಸೋಹ ಮತ್ತು ಕಾಯಕ ನಡುವಿನ ವ್ಯತ್ಯಾಸ ಹೆಂಗ್ ಕಂಡುಕೊಂಡಿರೋ ವಚನಕಾರ ಎಂಬುದು ಇನ್ನೂ ಸ್ವಲ್ಪ ಹೇಳ್ಬೇಕಿತ್ತೇನೋ ಅನ್ಸುತ್ತೆ ಮೇಡಮ್, ನನ್ನ ಅಭಿಪ್ರಾಯ. ನಾನು ಕಾಯಕ ಮತ್ತು ದಾಸೋಹದ ಕುರಿತು ಬಹಳ ಸಂಕ್ಷಿಪ್ತ ತಗೊಂಡೆ. ಬಸವಣ್ಣನವರ ಕಾಯಕವನ್ನೇ ಇಟ್ಕೊಂಡು ನಡೆ ನುಡಿಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಹೇಳಿದೆ. ಇಂದಿನ ವಿಷಯ ತುಂಬಾ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು ನಡೆ ನುಡಿ ಪರಿಕಲ್ಪನೆ. ನಡೆ ಮತ್ತು ನುಡಿ, ಆಚಾರ ವಿಚಾರ ಅಂತ ಕರಿತೀವಲ್ಲ, ನಡೆ ನುಡಿ ಆಚಾರ ವಿಚಾರಕ್ಕೆ ಸಂಬಂಧಿಸಿದ್ದಿರೋದ್ರಿಂದ ಮಾತ್ರ ನಾನು ಅಂಥ ವಚನಗಳನ್ನ ಮಾತ್ರ 10 ವಚನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಾನು ಅವರ ನಡೆನುಡಿಗಳಲ್ಲಿ ಕಾಯಕ ಮತ್ತು ದಾಸೋಹ, ಕಾಯಕ ಅಂದ್ರೆ ನಮ್ಗೆ ಒಂದು ಸರ್ವೋದಯದ ಮಾನದಂಡ, ದಾಸೋಹ ಅಂದ್ರೆ ಸಾಮಾಜಿಕ ಭದ್ರತೆ ಅನ್ನೋದು. ಯಾಕೆ ನಾ ಶಿವನ ಸೊಮ್ಮು ಜಗತ್ತಿನ ಮೊದಲ ಬ್ಯಾಂಕ್ ಅನ್ನೋದ್ರ ಬಗ್ಗೆನೂ ಕೂಡ ಅದನ್ನ ಹೇಳಿದೆ ಅಂತಂದ್ರೆ, ಕಾಯಕದಿಂದ ಬಂದಿರ್ತಕ್ಕಂಥದ್ದನ್ನ ಮಿಗುತಾಯ ಮೌಲ್ಯ ಅಂತ ಕರಿತೀವಿ. ಅದನ್ನ ನನ್ನ ಕಡೆಗೆ ಹೆಚ್ಚಾಗಿರೋದನ್ನ ಅದನ್ನ ಶಿವನ ಸೊಮ್ಮಿಗಾಗಿ ಬಳಸ್ಕೊಳ್ತಕ್ಕಂಥದ್ದಿಲ್ಲ, ಸಮುದಾಯಕ್ಕೆ ಬಳಸ್ಕೊಳ್ತಕ್ಕಂಥ ದಾಸೋಹ ಪ್ರವೃತ್ತಿಯನ್ನ ಬಸವಣ್ಣನವರು ತಮ್ಮ ವಿಚಾರಗಳಲ್ಲಿ ವ್ಯಕ್ತಪಡಿಸಿದ್ರು ಅನ್ನೋದನ್ನ ತುಂಬಾ ಸಾಂಕೇತಿಕವಾಗಿ ನಾನು ಹೇಳಿದೆ. ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಬಗ್ಗೆ ಮಾತಾಡ್ಬೇಕಂದ್ರೆ ಪೂರ್ತಿ ಒಂದು ದಿನಾನೂ ಸಾಲೋದಿಲ್ಲ ಉಪನ್ಯಾಸ. ಇದು ನಡೆ ನುಡಿ ಪರಿಕಲ್ಪನೆ ಇರೋದ್ರಿಂದ ನಡೆನುಡಿಗಳಲ್ಲಿಯ ಅರಿವು, ನಡೆನುಡಿ ಮಹತಿ, ನಡೆನುಡಿ ಸಾಮರಸ್ಯ, ನಡೆನುಡಿ ಪ್ರಮಾಣ, ಈ ತರದ ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ನಾನಿವತ್ತು ನನ್ನ ಉಪನ್ಯಾಸವನ್ನು ಮಾಡಿದ್ದೀನಿ. ಹೀಗಾಗಿ ನಿಮ್ಮ ದೃಷ್ಟಿಕೋನ, ಬಹುತೇಕ ನೀವು ಪೂರ್ತಿ ಉಪನ್ಯಾಸವನ್ನು ಕೇಳಿದ್ರೆ ಅಥವಾ ವಿಷಯವನ್ನ ಕೇಳಿದ್ರೆ ನಿಮ್ಗ ಈ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ಲ. ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಒಂದಿಷ್ಟು ಚಿಂತನೆಗಳನ್ನಷ್ಟೇ ನಾನು ಹೇಳಿದ್ದೀನಿ. ಪೂರ್ತಿಯಾಗಿ ಅವರ ನಡೆ ನುಡಿಯ ಕುರಿತಾಗಿರ್ತಕ್ಕಂಥದ್ದಕ್ಕೆ ನಾನು ಹೆಚ್ಚು ಒತ್ತನ್ನ ಕೊಟ್ಟಿದ್ದೀನಿ. ಓಕೆ ರೀ ಮೇಡಮ್, ಓಕೆ, ಥ್ಯಾಂಕ್ಸ್ ರೀ ಮೇಡಮ್, ಥ್ಯಾಂಕ್ಸ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳೆಲ್ಲ ತುಂಬಾ ಹಿರಿಯರೆಲ್ಲ ಇಲ್ಲಿದ್ದಾರೆ, ನನ್ನ ಸ್ನೇಹಿತರ ಬಳಗನೂ ಇಲ್ಲಿದೆ. ಏನಾದ್ರೂ ಪ್ರಶ್ನೆಗಳು ಅಥವಾ ಏನಾದ್ರೂ ಸಂದೇಹಗಳಿದ್ರೆ ದಯವಿಟ್ಟು ಕೇಳಬಹುದು. ಮುಂದಿನ ಒಂದು ಶನಿವಾರದ ಕಾರ್ಯಕ್ರಮದ ಬಗ್ಗೆ ಒಂದು ವಿಚಾರ ಇದೆ. 1/6/2024 ಶನಿವಾರದಂದು ವೃದ್ಧ ಮತ್ತು ಸಮುದ್ರ ಅನುವಾದ ಕೃತಿಯ ಕುರಿತು ಮಹಾಂತೇಶ್ ಪಾಟೀಲ್ ಅವರು ಮಾತನಾಡಲಿದ್ದಾರೆ. ಮತ್ತೆ ಯಾರಾದ್ರೂ ಈ ಒಂದು ಉಪನ್ಯಾಸದ ಕುರಿತು ಪೂರಕ ನುಡಿಗಳನ್ನ ನುಡಿಯಬಹುದು ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ಸಿದ್ದಣ್ಣ, ಇದು ರಾಜಣ್ಣ ತಗ್ಗಿಯವರು ಅನುವಾದ ಮಾಡಿದ ಕಾದಂಬರಿ, ಅಮೆರಿಕದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಕಾದಂಬರಿಯ ಕನ್ನಡ ಅನುವಾದ. ಸರಿ, ರಾಜಣ್ಣ ತಗ್ಗಿಯವರ ವೃದ್ಧ ಮತ್ತು ಸಮುದ್ರ ಅನುವಾದ
ಕೃತಿಯ ಹಾ. ಕುರಿತು ಮಾತನಾಡಲಿದ್ದಾರೆ ಮಹಾಂತೇಶ್ ಪಾಟೀಲ್ ಅವರು. ಹೆಮಿಂಗ್ವೇ ಬರೆದ ಕಾದಂಬರಿಯ ಕನ್ನಡ ಅನುವಾದ, ಬಹಳ ಮಹತ್ವದ ಅನುವಾದ, ಇಂಗ್ಲಿಷಿನ ಬಹಳ ಮಹತ್ವದ ಕಾದಂಬರಿ. ಅನುವಾದ ಕೂಡ ಬಹಳ ಸಮರ್ಪಕವಾಗಿದೆ. ನಾನು ಆ ಕೃತಿಯನ್ನ ಓದಿದ್ದೇನೆ. ಬೇರೆ ಪ್ರಶ್ನೆಗಳು ಇರದಿದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ನಾಗರಾಜ್ ಅವರು, ನಾಗರಾಜ್ ಇನ್ಬಾಕ್ಸ್ ಮೆಸೇಜ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನೋಡ್ರಿ, ಅದರ್ವೈಸ್. ಸಿದ್ದಣ್ಣ ನೋಡಿ. ಹಲೋ ಹೇಳ್ರಿ ಮೇಡಮ್, ಪೂಜಾ ಮೇಡಮ್. ಓಕೆ, ನಂದೇನ್ ಪ್ರಶ್ನೆ ಇಲ್ಲ ಮೇಡಮ್ ತಮಗೆ. ಆದ್ರೆ ಬಹಳ ವರ್ಷಗಳ ನಂತರ ನಿಮ್ಮ ಮಾತನ್ನ ಕೇಳಕ್ ಸಿಕ್ತು. ಅದಕ್ಕೆ ಡೋನೂರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಅಷ್ಟೇ. ಸರ್, ಥ್ಯಾಂಕ್ ಯು. ಯು ಹ್ಯಾವ್ ಮೇಡ್ ಅಸ್ ಲಿಸನ್ ಟು ಅನ್ ಎಕ್ಸಲೆಂಟ್ ಟಾಕ್. ಮೈತ್ರೇಣಿ ಮೇಡಮ್ ಕನ್ನಡ ಮಾತಾಡ್ತಿದ್ರೆ ಸಾಕು, ಕಿವಿಗಳು ಬಂದೇ ಆಗೋದಿಲ್ಲ. ಅವ್ರು ಎಷ್ಟು ಮಾತಾಡಿದ್ರು ಕೇಳಿಸ್ಕೊಳ್ಳೋಣ ಅನ್ಸುತ್ತೆ, ರಾತ್ರಿ ಪೂರ್ಣ ಮಾತಾಡಿದ್ರು ಕೇಳಿಸ್ಕೊಳ್ಳೋಣ ಅನ್ಸುತ್ತೆ. ಸೊ ಯೂನಿವರ್ಸಿಟಿಯಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಅವರ ಕಂಠನಾದ ನಮ್ ಕೇಳಕ್ ಸಿಕ್ತಿತ್ತು, ವಿಚಾರ ದಾರಿ ಹರಿಸ್ತಾ ಇದ್ರು. ಅದಿವಾಗ ಮಿಸ್ಸಿಂಗ್ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು. ಧಾರವಾಡ ಕಟ್ಟೆಯಿಂದ ಅವ್ರನ್ನ ಮತ್ತೊಮ್ಮೆ ಬಸವಣ್ಣವ್ರ ಬಗ್ಗೆ ಕೇಳಕ್ಕೆ ಖುಷಿ ಆಯ್ತು, ಒಂಥರ ಸಮಾಧಾನ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. Pooja, I agree with you. She's a wonderful speaker. Yes, I have not seen another presenter like her in Kara, sir. I was feeling old, when I heard her speech first time in Rani Chennamma. It was Professor Patwali's felicitation ceremony, and that was the first time I heard her on stage. And from then on, I'm a big fan of hers. True. Even I'm also her fan. She's very, very powerful and effective speaker. ಏನಿಲ್ಲ ಸರ್. Sir, but today I'm impressed with your thoughts also, sir. Your felicitation, your presidential remarks really were very authoritative. You opened our eyes to how we should not even, look at him as just a cultural hero, because he's beyond all this. That's true. Yes. That's true. Universality needn't be curtailed. Yeah. Otherwise, this term cultural hero has its own limitation, its own Yes. very, very short scope. Yes. And you spoke about his movement, his journey towards renunciation. I think from our aim of collecting things to living out everything and finally becoming one with nothingness is what is the real journey, and he practiced it. That's true. That's true. Yes. I'm really excited to point that you put across. Yes. Yeah. Thank you. ಆಗ್ಲಿ ಸಿದ್ದಣ್ಣ. ಹಾ ಸರ್. 8 ಗಂಟೆ ಆಗ್ತಾ ಬಂತು. ಮೈತ್ರೇಣಿ ಮೇಡಮ್ ಏನಾದ್ರು ಹೇಳೋದಿದೆ ಅದ್ರಲ್ಲಿ? ಏನಿಲ್ಲ ಸರ್. ಮತ್ತೆ ನನ್ನನ್ನ ಓದಾಕ ಬರೆಯಾಕ ಹಚ್ಚೋದಕ್ಕ ತಮ್ಗೆ ಧನ್ಯವಾದಗಳು ಸರ್. ನನಗೆ ಆರ್ಡರ್ ಮಾಡ್ಬಿಡ್ತೀನಿ ಮಾತಾಡ್ಬೇಕು ಅಂತ ಹೇಳಿ. ನನ್ನೆಲ್ಲಾ ಕೆಲ್ಸಗಳನ್ನ ಬಿಟ್ಟು ಮತ್ತೆ ನೀವು ಕೊಟ್ಟಿರೋ ವಿಷಯಗಳನ್ನ ಮತ್ತೆ ಓದುವ, ಅದ್ರ ಜೊತೆಗೆ ಮತ್ತೆ ಏನೋ ಕೆಲಸ ಇದ್ರು ಬಿಟ್ಟು ನಿಮ್ ಕಾರ್ಯಕ್ರಮದಲ್ಲಿ ನೀವ್ ಇಷ್ಟು ಜನ ಪ್ರೀತಿಯಿಂದ ಕೇಳ್ತೀರಿ ಅನ್ನೋದಕ್ಕೆ ನನ್ನ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನೀವು ಮತ್ತೆ ವೇದಿಕೆ ಕೊಡ್ತೀರಿ ಸರ್. ವಿಜಯಲಕ್ಷ್ಮಿ ಅವ್ರಿಗುನು, ತಮ್ಗೂ, ಮತ್ತೆ ಧಾರವಾಡ ಕಟ್ಟೆಯ ಎಲ್ಲಾ ಸಹೃದಯರಿಗುನು, ಮತ್ತೆ ಪರುಷಕಟ್ಟೆ ನನ್ನ ಸಂಪಾದಕ ಮಂಡಳಿಯಲ್ಲಿ ತಾವು ಸೇರಿಸ್ಕೊಳ್ಳೋದ್ರ ಮುಖಾಂತರ ನನಗೆ ಮತ್ತೆ ಓದಲಿಕ್ಕೆ ಬರೀಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿದಿರಿ. ಸದಾ ನಾನ್ ಚಿರಋಣಿಯಾಗಿರ್ತೀನಿ ತಮ್ಗೆ. ತಮ್ಮ ಮಾರ್ಗದರ್ಶನ ನನಗೆ ಸದಾ ಇರ್ಲಿ ಅಂತ ಆಶಿಸ್ತೇನೆ ಸರ್. ಧನ್ಯವಾದಗಳು ಮೇಡಮ್. ಕಟ್ಟೆ ನಿಮಗೆ ಋಣಿಯಾಗಿರ್ತದೆ. ಧಾರವಾಡ ಕಟ್ಟೆ ನಿಮ್ಮ ಕಟ್ಟೆ. ನೀವು ಕಟ್ಟೆಗೆ ಬರುವುದರ ಮೂಲಕ ಕಟ್ಟೆಯ ಮಹತ್ವ ಹೆಚ್ಚುತ್ತದೆ.
ಕಟ್ಟೆಗೆ ಹೆಚ್ಚಿನ ಅರ್ಥವಂತಿಕೆ ಬರ್ತದೆ. ಹೀಗಾಗಿ ನಿಮ್ಮ ಮಾತುಗಳನ್ನ ಕೇಳುವ ಅವಕಾಶ ನಮಗೆ ಮತ್ತೆ ಮತ್ತೆ ಸಿಗ್ಲಿ ಅಂತ ಹಾರೈಸ್ತೇನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡ್ಲಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ತಮ್ಮ ಅಮೂಲ್ಯ ಉಪನ್ಯಾಸವನ್ನು ನೀಡಿದ ಡಾಕ್ಟರ್ ಮೈತ್ರೇಣಿ ಗದ್ದಿಗೆಪ್ಪಗೌಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅದೇ ರೀತಿ ಧಾರವಾಡ ಕಟ್ಟೆಯ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು, ಧಾರವಾಡ ಕಟ್ಟೆಯ ಬಳಗ, ಹಿರಿಯರು, ಸಾಹಿತ್ಯಾಸಕ್ತರು ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶುಭರಾತ್ರಿ.